ओं नमो वादिराजाय दीर्घदारिद्र्यघातिने राजभोगप्रदाते च नमोऽस्तु जयदायिने कुलव्यास हयग्रीव पादाब्ज परिसेवकः भावी वायुः वादिराजः कल्पद्रुः कामदोऽस्तु नः भूतराज नमस्तुभ्यं वादिराज गुरो प्रिया विद्राव्य सर्वबाधाम्नः सदा त्वं रक्षणं कुरु पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे वंदे वृंदावनाचार्यं हयग्रीवमुनिं भजे राजपादाम्बुजासक्तम् आनन्दगिरिकानने भवतो दशवर्षाणि पापोऽहं मेन पाटितः नमः ईश्वोत्तमतीर्थाख्यः नमस्ते प्रशान्तरूपिणे मध्वमाधवसेवार्थं त्यक्त्वं सर्वस्वं सदा वादिराजरुजुत्वं चासाद्यान् साधयान्मुहुः रामध्यानसमासक्तं मध्वशास्त्रप्रवक्तारं सुब्बराय शर्मणं वन्दे विद्यागुरुं मम नमस्ते गुरुवे तुभ्यं गुरुराजाय तेजसे तस्य वाकमृतं हन्ति विषं संसारसंज्ञकम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरुं मम समस्त सन्मङ्गलानि भवन्तु किमेषाम् असतामिव परिवादो असतामिव 16ನೇ ಪ್ರಶ್ನೆ. ಯಕ್ಷರೂಪದಲ್ಲಿರುವಂತಹ ಯಮಧರ್ಮರಾಜ ಧರ್ಮರಾಜನನ್ನು ಪ್ರಶ್ನೆ ಮಾಡುತ್ತಿದ್ದಾನೆ. ಕಿಮೇಶಾಂ ಅಸತಾಮಿವ, ದುರ್ಜನರಲ್ಲಿ ಒಂದು ಬಗೆಯ ಪರಿವಾದ ಇರುವಂತೆ ಒಳ್ಳೆಯ ಜನರಲ್ಲೂ ಕೂಡ ಒಂದು ಬಗೆಯ ಪರಿವಾದವಿರ್ತದೆ. ಅದು ಯಾವುದು ಅಂತ ಕೇಳಿದರೆ ಪರಿವಾದೋ ಅಸತಾಮಿವ, ಒಳ್ಳೆಯ ರೀತಿಯ ಪರಿವಾದ ಇರ್ತದೆ ಅಂತ. ಮೊದಲು ಪರಿವಾದ ಅಂದ್ರೆ ಏನು ಅಂತ ನಾವು ತಿಳಿಬೇಕು. ವಾದಿರಾಜ ಗುರು ಸಾರ್ವಭೌಮರು ಲಕ್ಷಾಲಂಕಾರದಲ್ಲಿ ಪರಿತ್ಯಾಗೋ ಅಸತಾಮಿವ ಅನ್ನುವ ಪ್ರಚಲಿತ ಪಾಠದಲ್ಲಿರುವುದನ್ನ ವೇದವ್ಯಾಸ ದೇವರ ಹೃದಯಕ್ಕೆ ಅದು ಸರಿಯಾದ ಒಪ್ಪುವ ಪಾಠ ಅಲ್ಲ ಅಂತ ಪರಿತ್ಯಾಗ ಅನ್ನೋದನ್ನ ಪರಿವಾದ ಅನ್ನುವ ರೀತಿಯಲ್ಲಿ ಅದನ್ನ ಶ್ರೇಷ್ಠವಾದ ಪಾಠವನ್ನು ಕೊಟ್ಟಿದ್ದಾರೆ. ಪರಿತ್ಯಾಗ ಮಾಡುವುದು ಎಲ್ಲರಿಗೂ ಕೂಡ ಒಳ್ಳೆಯದಾಗಿರ್ತಕ್ಕಂತಹ ವಾದ ಅಲ್ಲ, ಒಳ್ಳೆಯದಾಗಿರ್ತಕ್ಕಂತಹ ಇಚ್ಛೆ ಅಲ್ಲ. ಒಬ್ಬ ಬ್ರಹ್ಮಜ್ಞಾನಿಯಾದವನು ಎಲ್ಲವನ್ನ ಪರಿತ್ಯಾಗ ಮಾಡಿದರೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಕ್ಷತ್ರಿಯನಾಗಿರ್ತಕ್ಕಂಥವನು ಎಲ್ಲವನ್ನ ಪರಿತ್ಯಾಗ ಮಾಡಿಬಿಟ್ರೆ ದೇಶ ಅನ್ನುವುದು ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ನ ಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿವ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈ ಜೀವಿತೇನವ ಅಂತ ಅರ್ಜುನ, ನನಗೆ ಜಯ ಬೇಡ, ನನಗೆ ರಾಜ್ಯ ಬೇಡ, ನನಗೇನೂ ಬೇಡ, ಬಂಧು ಬಾಂಧವರನ್ನೆಲ್ಲ ಕಳೆದುಕೊಂಡು ರಾಜ್ಯದಿಂದ ಆಗಬೇಕಾದದ್ದೇನಿದೆ, ನಾ ಕಾಡಿಗೆ ಹೋಗಿ ಬಿಡುತ್ತೇನೆ, ಮುನಿಯಾಗಿ ಬಿಡುತ್ತೇನೆ ಅಂತ ಹೀಗೆಲ್ಲ ಅವ ಮಕ್ಕಳು ಹಠ ಹಿಡಿದಾಗ ಅವನನ್ನ ಬೈದು, ನೀ ಹಾಗೆಲ್ಲ ಮಾಡಬಾರ್ದಪ್ಪ, ಕ್ಷತ್ರಿಯರಾಗಿರ್ತಕ್ಕಂಥವ್ರು ಯುದ್ಧ ಅನ್ನುವುದು ಪರಮ ಧರ್ಮ, ನೀನು ಹಾಗೆಲ್ಲ ಪರಿತ್ಯಾಗ ಮಾಡಿ ಹೋಗಿಬಿಟ್ರೆ ಲೋಕ ಹೋಗ್ತದೆ, ಯುದ್ಧ ಅನ್ನುವುದು ಕ್ಷತ್ರಿಯರಿಗೆ ಅತ್ಯಂತ ಪರಮ ಧರ್ಮ, ನಾರಾಯಣೋ ದ್ವಿಟ್ ತದನು ಬಂದಿ ನಿಗ್ರಹ ಕ್ಷತ್ರಿಯಸ್ಯ ಪರಮೋ ಧರ್ಮ. ನಾರಾಯಣನನ್ನ ದ್ವೇಷ ಮಾಡುವವರು, ಅವರನ್ನು ಅನುಸರಿಸುವವರು, ಅವರೆಲ್ಲರನ್ನ ನಾಶ ಮಾಡಿ ಜಗತ್ತಿನಲ್ಲಿ ಧರ್ಮ ಸಂಸ್ಥಾಪನೆಯನ್ನ ಮಾಡಬೇಕಾದದ್ದು ಕ್ಷತ್ರಿಯರಿಗೆ ಆದ್ಯ ಕರ್ತವ್ಯ. ಅವರೆಲ್ಲ ಈಗ ಒತ್ತಟ್ಟಿಗೆ ಸೇರಿರುವಾಗ ನೀನು ಯುದ್ಧ ಬೇಡ ಅಂತ ಹೀಗಂದ್ರೆ ಅದು ಪಲಾಯನವಾದವಾಗ್ತದೆ ಹೊರತು ಪರಿವಾದವಾಗುವುದಿಲ್ಲ ಅಂತ ಕೃಷ್ಣ ಪರಮಾತ್ಮ ಅವನಿಗೆ ಸರಿಯಾದ ರೀತಿಯಲ್ಲಿ ಅವನಿಗೆ ಜ್ಞಾನವನ್ನ ಕೊಟ್ಟು ಯುದ್ಧವೇ ಬೇಡ ಅಂತಿದ್ದಂತ ಅರ್ಜುನನಿಗೆ ಕರಿಷ್ಯೆ ವಚನಂ ತವ, ನೀನು ಏನು ಹೇಳಿದ್ರು ಮಾಡ್ತೇನೆ ಕೃಷ್ಣ, ನನ್ನಲ್ಲಿದ್ದಂತಹ ಗತೋಸ್ಮಿ ಎಲ್ಲ ಸಂದೇಹಗಳೆಲ್ಲ ಹೋಯಿತು, ನನ್ನಲ್ಲಿದ್ದಂತಹ ಸಂದೇಹಗಳ ಹೋಯಿತು, ನನ್ನ ಮತಿ ಎನ್ನುವುದು ಶುದ್ಧವಾಯಿತು ಅಂತ ಹೀಗೆ ಅವನ ಪೂರ್ತಿಯಾಗಿ ಪರಿವರ್ತಿತವಾದ್ದರಿಂದ ಪರಿತ್ಯಾಗ ಅನ್ನುವುದು ಎಲ್ಲರಿಗೂ ಕೂಡ ಧರ್ಮವಾಗುವುದಿಲ್ಲ. ಅದಕ್ಕೆ ಇಲ್ಲಿ ಪರಿವಾದ ಅಂತ. ಪರಿವಾದ ಅಂದ್ರೆ ಪರಿತಃ ಶ್ಲಾಘ್ಯ ವಾದ ಅಂತ. ಪುರೋಹಿತರು, ಮಂತ್ರಿಗಳು ಮುಂತಾದವರು ರಾಜನೀತಿಯ ಬೋಧನೆಯನ್ನೇನು ಮಾಡುತ್ತಾರೆ, ರಾಜನಿಗೆ ಅದನ್ನ ಪರಿವಾದ ಅಂತ. ರಾಜನಾದವ ಒಳ್ಳೆಯ ಹಿತಕರವಾಗಿರ್ತಕ್ಕಂಥ ಮಾತುಗಳನ್ನ, ನೀತಿ ವಾಕ್ಯಗಳನ್ನ, ದೊಡ್ಡವರಿಂದ ಸಂದೇಶಗಳನ್ನ ಕೇಳ್ತಾ ಇರಬೇಕು. ಸಹಜವಾಗಿ ರಾಜರಾದವರು, ಒಳ್ಳೆಯ ಅಧಿಕಾರದಲ್ಲಿರುವವರು ಇನ್ನೊಬ್ಬರ ಮಾತನ್ನ ಕೇಳುವುದಿಲ್ಲ. ಅವರಿಗೆ ಅಹಂಕಾರ ಅನ್ನುವುದು ನೆತ್ತಿ ಹತ್ತಿ ಬಿಟ್ಟಿರ್ತದೆ. ಅದರಲ್ಲೂ ರಾಜರಾದವರು, ಒಂದು ರಾಜ್ಯವನ್ನ ಆಳುವವರು, ನಾನು ಹೇಳಿದ್ದೇ ಮಾತು, ನಾನು ನಡೆದ ರೀತಿಯಲ್ಲಿಯೇ ಧರ್ಮ ಅಂತ
ಎಲ್ಲವನ್ನ ಕೂಡ ತಮ್ಮ ನೇರಕ್ಕೆ ಅದನ್ನು ನಡೆಸಬೇಕು ಅಂತ ಪ್ರಯತ್ನ ಮಾಡುತ್ತಾರೆ ವೇನನಂತೆ. ಹಾಗೆಲ್ಲ ಮಾಡುವುದು ತರವಲ್ಲ ಅಂತ. ಎಷ್ಟೇ ಎತ್ತರಕ್ಕೆ ಏರಿದ ವ್ಯಕ್ತಿಯಾದರೂ ಕೂಡ ಅವನು ಕಲಿಯಬೇಕಾದದ್ದು ಬಹಳ ಇದೆ. ಬ್ರಹ್ಮದೇವರೇ ಯದ್ಯಪಿ ಹಯಗ್ರೀವ ದೇವರ ಮುಂದೆ ಇಂದೂ ಕೂಡ ಕೂತು ಪಾಠಗಳನ್ನು ಕೇಳುತ್ತಾರೆ. ಆಚಾರ್ಯರು ವೇದವ್ಯಾಸ ದೇವರ ಮುಂದೆ ಗ್ರಂಥಾಧ್ಯಯನಕ್ಕೆ ತೊಡಗಿದ್ದಾರೆ ಅಂದ ಮೇಲೆ ನಾವೆಲ್ಲ ಯಾರು ಅವರ ಮುಂದೆ? ಯಾವ ಗಿಡದ ತಪ್ಪಲು? ಭಗವಂತನನ್ನ ಬಿಟ್ಟು ಮಿಕ್ಕವರೆಲ್ಲರೂ ಕೂಡ ಕಲಿಯಲೇಬೇಕು. ವಿದ್ಯಾಭ್ಯಾಸಕ್ಕೆ ಕೊನೆ ಇಲ್ಲ, ಜ್ಞಾನಕ್ಕೆ ಕೊನೆ ಇಲ್ಲ. ಮೋಕ್ಷದಲ್ಲಿಯೂ ಕೂಡ ಜ್ಞಾನದ ಅನುಸಂಧಾನಾದಿಗಳನ್ನ ಮಾಡ್ತಲೇ ಇರ್ತಾರೆ. ಅಲ್ಲಿ ಮೋಕ್ಷಕ್ಕೆ ಹೋದ ಮೇಲೂ ಮೋಕ್ಷದಲ್ಲಿ ಒಬ್ಬ ನಮಗಿಂತಲೂ ಸ್ವತ್ತಮರಾಗಿರ್ತಕ್ಕಂಥ ಯತಿಗಳು ಉಪದೇಶ ಮಾಡ್ತಾರೆ, ನಾವು ಕೇಳ್ತಿರ್ತೇವೆ. ನಮಗಿಂತ ಅಧೀನರಾದವರಲ್ಲಿ ನಾವು ಉಪದೇಶ ಮಾಡ್ತಿರ್ತೇವೆ, ಅವರು ಕೇಳ್ತಿರ್ತಾರೆ. ಹಾಗಾಗಿ ಪರಿತಃ ಶ್ಲಾಘ್ಯತಃ ವಾದಃ, ಅತ್ಯುತ್ತಮವಾಗಿರ್ತಕ್ಕಂಥ ಸಂವಾದ ರೂಪವಾಗಿರ್ತಕ್ಕಂತಹ ಚಿಂತನ ಮಂಥನಗಳು ಸದಾಕಾಲ ನಡೀತಿರಬೇಕು ಅಂತ. ಅದರಲ್ಲಿ ವಿಶೇಷವಾಗಿ ಬ್ರಾಹ್ಮಣರಲ್ಲಿ ನಡೆಯಬೇಕು ಅಂತಾರೆ. ಅದಕ್ಕೆ ಆಚಾರ್ಯರು ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಕಂ, ಭಗವಂತನ ಗುಣ ಹೀಗೆ ಅಂತ ಯಾರಾದರೂ ಹೇಳಿದ್ರೆ ಕಣ್ಮುಚ್ಚಿ ಅದನ್ನು ಒಪ್ಪಬೇಡ. ಅದು ಯಾಕೆ ಹಾಗೆ ಅಂತ ಪ್ರಶ್ನೆ ಮಾಡು. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಕೃಷ್ಣ ಪರಮಾತ್ಮ ಅದನ್ನು ಹೇಳಿದ್ದಾನೆ. ಅಂದ್ರೆ ಕುಚೇಷ್ಟೆಯಿಂದ ಅಲ್ಲ. ಪ್ರಶ್ನೆ ಮಾಡುವವರಲ್ಲಿ ಎರಡು ರೀತಿಯಲ್ಲಿ ಪ್ರಶ್ನೆ ಮಾಡುವವರಿದ್ದಾರೆ. ಕುಚೇಷ್ಟೆಯಿಂದ ಪ್ರಶ್ನೆ ಮಾಡುವವರು, ನೀವೇನು ಹೇಳಿದ್ರು ಪ್ರಶ್ನೆ ಮಾಡ್ತಲೇ ಇರ್ತಾರೆ. ಪ್ರಶ್ನೆ ಮಾಡಿದಷ್ಟು ನಾನು ದೊಡ್ಡವನಾಗ್ತೇನೆ ಎನ್ನುವಂತ ಹುಂಬುತನ ಇರ್ತದೆ ಕೆಲವರಿಗೆ. ಅಂಥವರಿಗೆಲ್ಲ ಉತ್ತರ ಹೇಳಲಿಕ್ಕೆ ಹೋಗಬೇಡ. ಯಾರು ಕಲಿಯಬೇಕು ಅನ್ನುವಂತ ಕಾಳಜಿಯಿಂದ ಪ್ರಶ್ನೆ ಮಾಡುತ್ತಾರೆ, ಯಾರಿಗೆ ನಿಜವಾಗಿ ಜಿಜ್ಞಾಸ ಇದೆ ಅಂಥವ್ರಿಗೆ ಉಪದೇಶ ಮಾಡಬೇಕು. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮಸೂತ್ರ ಶುರುವಾಗುವುದೇ ಬ್ರಹ್ಮ ಜಿಜ್ಞಾಸೆಯಿಂದ ಅಂತ. ಹಾಗಾಗಿ ಅಂಥವ್ರಿಗೆ ಉಪದೇಶ ಮಾಡು ಅಂತಾರೆ. ಕ್ಷತ್ರಿಯರಾದವರಿಗೆ ಅದು ಯಾವಾಗಲೂ ಇರಬೇಕಂತೆ. ದೊಡ್ಡವರು ಬಂದಾಗ ದೊಡ್ಡವರಿಗೆ ಉಚಿತವಾದಂಥ ಆಸನಾದಿಗಳನ್ನ ಕೊಟ್ಟು ಅವರಿಂದ ನಾವು ಉಪದೇಶವನ್ನ ಪಡೆದುಕೊಳ್ಳಬೇಕು ಅಂತ. ಅದಕ್ಕೆ ಜನಕ ಮಹಾರಾಜ, ಮಾಂಧಾತ ಚಕ್ರವರ್ತಿ, ಅಂಬರೀಷ ಚಕ್ರವರ್ತಿ, ನೀವು ಯಾವ ರಾಜನನ್ನ ತೆಗೆದುಕೊಳ್ಳ್ರಿ, ಪುರಾಣದಲ್ಲಿ ಪುಣ್ಯಕಥೆಗಳಲ್ಲಿ ಬಂದಿರುವಂಥವರು, ಮಹಾಭಾರತದ ಗ್ರಂಥದಲ್ಲಿ ಯಾರ ವಿಚಾರ ಉಲ್ಲೇಖಿಸಲ್ಪಟ್ಟಿದೆ ಅವರೆಲ್ಲರೂ ಕೂಡ ದೊಡ್ಡವರಿಂದ ಜ್ಞಾನವನ್ನ ಪಡೆದವರೇ. ಅದಕ್ಕೆ ಲಬ್ಧಾಪಿ ಪೃಥಿವೀಂ ಕೃಷ್ಣಾಂ ಸಹಸ್ತಾವರ ಜಂಗಮಾಂ ನ ಭುಂಕ್ತೆ ಯೋ ನೃಪಸ್ಸಮ್ಯಗ್ ನಿಷ್ಫಲಂ ತಸ್ಯ ಜೀವಿತಂ ಅಂತ ಶಾಂತಿ ಪರ್ವದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶ ಮಾಡುತ್ತಾರೆ. ಲಬ್ಧ್ವಾಪಿ ಪೃಥ್ವೀಂ ಕೃಷ್ಣಾಂ ಸಹಸ್ತಾವರ ಜಂಗಮಾಂ, ಅಖಂಡವಾಗಿರ್ತಕ್ಕಂಥ ಭೂಮಂಡಲ ಸ್ಥಾವರ ಜಂಗಮಗಳಿಂದ ಕೂಡಿದಂಥದ್ದು ನಮಗೆ ದೊರೆತರೂ ಕೂಡ ಅದನ್ನ ಸರಿಯಾಗಿ ಆಳದೆ ಹೋದರೆ, ಅದನ್ನ ಸರಿಯಾಗಿ ನಿರ್ವಹಣೆ ಮಾಡದೆ ಹೋದರೆ ಅವ ಪ್ರಪಾತಕ್ಕೆ ಹೋಗ್ತಾನೆ, ಅಂಧತಮಸ್ಸಿಗೆ ಹೋಗ್ತಾನೆ ಅಂತ. ನ ಭುಂಕ್ತೆ ಯೋ ನೃಪ ಸಮ್ಯಗ್ ನಿಷ್ಫಲಂ ತಸ್ಯ ಜೀವಿತಂ, ಅವನ ಜೀವನ ಅನ್ನುವುದು ನಿಷ್ಫಲವಾಗತ್ತೆ. ಅವ ಉತ್ತಮವಾದ ಲೋಕಕ್ಕೆ ಹೋಗುವ ಬದಲು ಅಧಮವಾದ ಲೋಕಕ್ಕೆ ಹೋಗ್ತಾನೆ ಅಂತ. ಅಲ್ಲಿಗೆ ಸರಿಯಾಗಿ ಒಂದು ಹುದ್ದೆಯನ್ನ ನಿರ್ವಹಣೆ ಮಾಡಬೇಕಾದರೆ, ಸರಿಯಾಗಿ ರಾಜ್ಯವನ್ನ ಪರಿಪಾಲನೆ ಮಾಡಬೇಕಾದ್ರೆ ಏನ್ ಮಾಡಬೇಕು? ಅದಕ್ಕೆ ಸೌಪ್ತಿಕ ಪರ್ವದಲ್ಲಿ ಒಂದು ಮಾತು ಮಹಾಭಾರತ ಹೇಳುತ್ತದೆ. ವೃದ್ಧಾನ್ನಂ ವಚನಂ ಶ್ರುತ್ವ ಯೋ ಅಭ್ಯುತ್ಥಾನಂ ಪ್ರಯೋಜಯೇತ್ ಉತ್ಥಾನಸ್ಯ ಫಲು ಸಮ್ಯಗ್ ತದಾತ ಲಭತೆ ಅಚಿರಾತ್ ಅಂತ. ಹಿರಿಯರು ಬಂದಾಗ ಮೊದಲು ಅವರನ್ನು ಎದ್ದು ಗೌರವಿಸ್ಬೇಕಂತೆ. ಮೊದಲು ಅಲ್ಲಿಂದ ಪ್ರಾರಂಭ. ಯಾಕೆಂದ್ರೆ ಇಂದ್ರನನ್ನ ಗೆದ್ದವರಿದ್ರು, ಚಂದ್ರನನ್ನು ಗೆದ್ದವರಿದ್ರು ನಾವು ಮರ್ಯಾದೆ ಕೊಡುವುದಿಲ್ಲ. ಇಂದ್ರಿಯಗಳನ್ನ ಗೆದ್ದವರಿದ್ರೆ ನಮಗೆ ಮರ್ಯಾದೆ ಉಂಟು. ಸಾಮಾನ್ಯವಾಗಿರ್ತಕ್ಕಂಥವ್ರು ಯಾರು ಬಂದ್ರು ರಾಜಾದಿಗಳು ಗೌರವಿಸೋದಿಲ್ಲ. ಋಷಿಗಳು ಬಂದ್ರು ಅಂದ್ರೆ ಎದ್ದು ನಿಲ್ತಾರೆ. ಇಂದ್ರದೇವರೇ ಎದ್ದು ನಿಲ್ತಾರೆ ಋಷಿಗಳು ಬಂದ್ರೆ. ಇಂದ್ರದೇವರು 8ನೇ ಕಕ್ಷೆಯಲ್ಲಿರುವವರು, 13ನೇ ಕಕ್ಷೆಯಲ್ಲಿರುವ ನಾರದರು ಬಂದ್ರೆ ಎದ್ದು ನಿಲ್ತಾರೆ. 10ನೇ ಕಕ್ಷೆಯಲ್ಲಿರುವ ಬೃಹಸ್ಪತಿ ಆಚಾರ್ಯರು ಬಂದ್ರೆ ಎದ್ದು ನಿಲ್ತಾರೆ. ಒಳಗಿರುವಂತ ಭಗವಂತನನ್ನ ಗೌರವಿಸುವುದು ಅಂತ. ಅದಕ್ಕೆ ಮೊದಲು ಎದ್ದು ನಿಂತು ಅವರನ್ನು ಗೌರವಿಸಿ ಅವರಿಗೆ ಉಚಿತವಾದ ಆಸನಾದಿಗಳನ್ನು ಕೊಟ್ಟು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕಾರ ಮಾಡಿ, ವೃದ್ಧಾನಂ ವಚನಂ ಶ್ರುತ್ವ ಯೋ ಅಭ್ಯುತ್ಥಾನಂ ಪ್ರಯೋಜಯೇತ್, ಅವರಲ್ಲಿ ಕೇಳಬೇಕಂತೆ, ಸ್ವಾಮಿ ಏನಾದ್ರೂ ಒಂದಷ್ಟು ಒಳ್ಳೆ ಜ್ಞಾನವನ್ನ ನಮಗೆ ಹೇಳ್ರಿ, ನಮಗೊಂದಷ್ಟು ಉಪದೇಶ ಮಾಡ್ರಿ ಅಂತ. ಹಾಗವರು ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ ನಮ್ಮಲ್ಲಿ ಜ್ಞಾನ ಭಂಡಾರವಾಗಿ ಇವತ್ತು ಉಳ್ಕೊಂಡಿರೋದು. ಬಂದವರೆಲ್ಲರೂ ಕೂಡ ತುಂಬಾ ಸಂತೋಷ ಆಯ್ತಾಚಾರ್ಯ ನೀವು ಬಂದಿದ್ದು. ಯಾವಾಗ್ಲೂ ಏನ್ ಬರ್ಲಿಕ್ಕೆ ಹೋಗಬೇಡಿ. ಈ ಕಡೆ ಬಂದಾಗ ಅಪ್ಪಿ ಏನಾದ್ರೂ ನಾವು ಮನೇಲಿದ್ರೆ ಫೋನ್ ಮಾಡಿ ಬನ್ನಿ. ಇವತ್ತು ಬಂದಂಗೆ ಕೇಳದೆ ಎಲ್ಲ ಬರ್ಲಿಕ್ಕೆ ಹೋಗಬೇಡಿ. ಇದು ಸಿಟಿ ನಿಮ್ಗೆ ಅರ್ಥ ಆಗಲ್ಲ, ನೀವು ಹಳೆ ಕಾಲದವ್ರು, ಏನೋ ಇವತ್ತು ಬಂದ್ಬಿಟ್ಟಿದ್ದೀರಿ ಅಂತ ಕೂಡಿಸ್ಬಿಟ್ಟು
2 ಬಾಳೆಹಣ್ಣು 4 ವಿಳ್ಳೆದೆಲೆ 2 ಅಡಿಕೆ 10 ರೂಪಾಯಿ ದಕ್ಷಿಣೆ ಕೊಟ್ಟು ಕಳಿಸ್ಬಿಟ್ಟಿದ್ರೆ, ಹಾಗೆಲ್ಲ ಮಾಡಿಬಿಟ್ಟಿದ್ರೆ ಬಂದವ್ರಿಗೆ ಇವತ್ತು ನಮಗೆ ಜ್ಞಾನವೇ ಸಿಗ್ತಿರ್ಲಿಲ್ಲ. ಪರೀಕ್ಷಿತ ರಾಜ ಏನಾದ್ರೂ ಹಂಗೆ ಮಾಡಿಬಿಟ್ಟಿದ್ರೆ ಶುಕಾಚಾರ್ಯರಿಗೆ ಇವತ್ತು ನಮ್ಮ ಕಥೆ ಏನು? ಅವರೇನೋ ಉದ್ಧಾರವಾಗಿ ಬಿಡ್ತಿದ್ದ, ನಮ್ಮಂಥವರ ಕಥೆ ಏನು ಅಂತ. ಅವರು ಹಾಗೆಲ್ಲ ಜ್ಞಾನಿಗಳು ಬಂದಾಗ ಅವರಿಗೆ ಉಚಿತವಾದ ಆಸನವನ್ನ ಕೊಟ್ಟು ಕುಳ್ಳಿರಿಸಿ ಅವರಲ್ಲಿ ಪ್ರಾರ್ಥನೆ ಮಾಡಿ ಜ್ಞಾನವನ್ನ ನಮಗೆ ಉಪದೇಶ ಮಾಡಿ ಗುರುಗಳೇ ಅಂತ ಅವರು ಕೇಳಿದ್ದಕ್ಕೆ ಇವತ್ತು ಅವರು ಮಾಡಿದ ಉಪದೇಶ ನಮ್ಮವರೆಗೂ ಕೂಡ ಹರಿದು ಬಂದಿದೆ. ಸೂತಾಚಾರ್ಯರಿಂದ ಶೌನಕಾದಿಗಳು ಪಡೆದ ಉಪದೇಶ ಅದು ಮಹಾಭಾರತವಾಗಿ 18 ಪುರಾಣಗಳಾಗಿ 18 ಉಪಪುರಾಣಗಳಾಗಿ ಇವತ್ತು ನಮ್ಮಲ್ಲಿಗೆ ಬಂದಿದೆ. ಅದಕ್ಕೋಸ್ಕರವಾಗಿ ಒಳ್ಳೆಯವರು ಸಿಕ್ಕಾಗ ಅವರಿಂದ ಮಾರ್ಗದರ್ಶನವನ್ನ ಪಡೆಯಬೇಕು ಅಂತ ಇಲ್ಲಿ ಹೇಳ್ತಾರೆ. ನಮ್ಮಲ್ಲಿ ತೈತರಿಯ ಉಪನಿಷತ್ತಿನಲ್ಲಿ ಆ ಒಂದು ಮಂತ್ರವೇ ಇದೆ. ನಮ್ಮ ರಾಘವೇಂದ್ರ ಸ್ವಾಮಿಗಳು ಅದಕ್ಕೆ ಅಪೂರ್ವವಾಗಿರ್ತಕ್ಕಂತಹ ಖಂಡಾರ್ಥವನ್ನ ಬರೆದಿದ್ದಾರೆ. ಅಥ ಯದಿ ತೇ ಕರ್ಮ ವಿಚಿಕಿತ್ಸಾವ ವೃತ್ತ ವಿಚಿಕಿತ್ಸಾವ ಸ್ಯಾತ್ ಏತತ್ರ ಬ್ರಾಹ್ಮಣ ಸಂಮರ್ಷಿಣಃ ಯುಕ್ತಾ ಅಯುಕ್ತಾಃ ಅಲೋಕ್ಷ್ಯ ಧರ್ಮ ಕಾಮಾಸ್ಯುಃ ಯಥಾ ತೇ ತತ್ರ ವರ್ತೇರನ್ ತಥಾ ತತ್ರ ವರ್ತೇತಾಃ ಅಥಾಭ್ಯಾ ಆಖ್ಯಾತೇಷು ಯೇ ತತ್ರ ಬ್ರಾಹ್ಮಣ ಸಂಮರ್ಷಿಣಃ ಯುಕ್ತಾ ಅಯುಕ್ತಾಃ ಅಲೋಕ್ಷ್ಯ ಧರ್ಮ ಕಾಮಾಸ್ಯುಃ ಯಥಾ ತೇ ತೇಷು ವರ್ತೇರನ್ ತಥಾ ತೇಷು ವರ್ತೇತಾಃ ಏಷ ಆದೇಶಃ ಏಷ ಉಪದೇಶಃ ಏಷ ವೇದೋಪನಿಷತ್ ಏತದನುಶಾಸನಂ ಏವಮುಪಾಸಿತವ್ಯಂ ಏವಮುಚೈತದುಪಾಸ್ಯಂ. ಅಲ್ಲಿವರೆಗೂ ಇದೆ. ಇದಕ್ಕೆ ರಾಘವೇಂದ್ರ ಸ್ವಾಮಿಗಳು ಅಪೂರ್ವವಾಗಿರ್ತಕ್ಕಂಥ ಅರ್ಥವನ್ನ ಬರೀತಾರೆ. ಅಥ ಇತಿ ಅರ್ಥಾಂತರೇ ಮಾಂ ವಿಹಾಯ ದೇಶಾಂತರಂಗತಸ್ಯತೆ ಯದಿ ಕರ್ಮ ವಿಚಿಕಿತ್ಸಾ ಯಜ್ಞಾದಿ ಭಗವದಾರಾಧನ ಕರ್ಮ ವಿಷಯೇ ಸಂದೇಹ ವೃತ್ತ ವಿಚಿಕಿತ್ಸಾ ಕರ್ಮಾಂಗಚಾರ ವಿಷಯೇ ಸಂದೇಹ ಸ್ಯಾತ್ ಭವೇತ್ ತದೇತಿ ತೇಷಃ ಶೇಷಃ ಸಂಮರ್ಷಿಣಃ ವಿಮರ್ಶಕಾರಿಣಃ ಯುಕ್ತ ಯೋಗಯುಕ್ತ ಅಯುಕ್ತಾಃ ಸ್ವಧರ್ಮಾನುಷ್ಠಾನು ಆಗ್ರಹಯುಕ್ತಾಃ ಅಲೋಕ್ಷ್ಯ ಅರುಕ್ಷ ಪ್ರಶ್ನೆ ಕೃತೆ ಕೋಪರಹಿತ ಧರ್ಮಕಾಮ ಅದೃಷ್ಟಾರ್ಥಿನಃ ತೇ ಮಹಾತ್ಮಾನಃ ತತ್ರ ವಿಚಿಕಿತ್ಸಿತ ಕರ್ಮಣಿ ವೃತ್ತೇ ವಾ ಯಥಾ ವರ್ತೇರನ್ ತಥಾ ತ್ವಮಪಿ ವರ್ತೇತಾಃ ಅತೇತಿ ಅರ್ಥಾಂತರೇ ಅಭ್ಯಾಖ್ಯೇತೇಷು ಅಭ್ಯಾಖ್ಯಾತೇಷು ನಿಂದಿತೇಷು ವಿಚಿಕಿತ ಸ್ಯಾತ್ ಇತಿ ವರ್ತತೆ ಯೇ ತತ್ರ ಇತ್ಯಾದಿ ಪ್ರಾಗ್ವಾತ್ ಏಷ ಆದೇಶಃ ಇಯಂ ಆಜ್ಞಾ ಹರೇಃ ನ ಕೇವಲಂ ಆಜ್ಞಾ ಕಿಂತು ಏಷ ಉಪದೇಶಃ ನಾಯಂ ಯಾದೃಶ ತಾದೃಶತ ಉಪದೇಶಃ ಅಪಿತು ಏಷ ವೇದೋಪನಿಷತ್ ವೇದ ರಹಸ್ಯಮೇತತ್ ಏತದನುಶಾಸನಂ ಶಿಕ್ಷೇತ್ಯರ್ಥಂ ಪ್ರಾಗುಕ್ತಂ ಸತ್ಯತ್ವಾದಿಕಂ ಅವಶ್ಯಂ ಉಪಾಸ್ಯಂ ಇತಿ ದ್ವಿರುಕ್ತ್ಯಾವಧಾರಯಂತಿ ಏವಮಿತಿ ಉಪಾಸಿತವ್ಯಂ ಪ್ರಾಗ್ ಪ್ರೌಗುಕ್ತ ಸತ್ಯವಚನಾದಿಕಂ ಅವಶ್ಯಾನುಷ್ಠೇಯಮಿತ್ಯರ್ಥಃ ಯಯಾ ಶಾಂತ್ಯಾ ವಿದ್ಯೋಪಕ್ರಮ್ಯ ಸಮಾಪಿತಾ ತಾಮೇವ ವಿಘ್ನ ನಿವೃತ್ತ್ಯಾ ಶಕ್ತೇತಿ ಭಾವೇನಾಂತೆ ಅಪಿ ಪಠತಿ. ಇಷ್ಟು ರಾಘವೇಂದ್ರ ಸ್ವಾಮಿಗಳು ಬರೆದ ಅರ್ಥ. ಸುಮ್ಮನೆ ಕೇಳಲಿಕ್ಕೆ ಬಹಳ ಅಪೂರ್ವವಾಗಿದೆ, ಅರ್ಥ ತುಂಬಾ ಚೆನ್ನಾಗಿದೆ. ಯದಿ ಅಲ್ಲಿ ಹೇಳುವಾಗ ಅಥ ಮೊದಲು ಅಥ ಯದಿತೆ ಕರ್ಮ ವಿಚಿಕಿತ್ಸಾವ ಅಥ ಅರ್ಥಾಂತರೇ ಮಾಂ ವಿಹಾಯ ದೇಹಾಂತರಂ ಗತಸ್ಯತೆ. ನಾವು ನಮ್ಮೂರಿನಲ್ಲಿದ್ದಾಗ, ಬೇರೆ ಊರಿನಲ್ಲಿದ್ದಾಗ, ತೀರ್ಥಯಾತ್ರೆಯಲ್ಲಿದ್ದಾಗ, ಯಾವ ಅವಸ್ಥೆಯಲ್ಲಿದ್ರೂ ಕೂಡ ಅಂತ ಅಥ ಅನ್ನುವುದಕ್ಕೆ ಯದಿ ಅನ್ನುವಾಗ ಕರ್ಮ ವಿಚಿಕಿತ್ಸಾ ಯಜ್ಞಾದಿ ಭಗವದಾರಾಧನ ಕರ್ಮ ವಿಷಯೇ ಸಂದೇಹ ಅಂತ ಬರೀತಾರೆ. ಯಾವುದಾದರೂ ಯಜ್ಞಾದಿಗಳ ಕರ್ಮಾಚರಣೆಯಲ್ಲಿ ಸಂದೇಹ ಬಂದರೆ ನಮಗೆ ವೃತ್ತ ವಿಚಿಕಿತ್ಸಾ ವಾಸ್ಯಾತ್ ವೃತ್ತ ವಿಚಿಕಿತ್ಸಾ ಕರ್ಮಾಂಗಚಾರ ವಿಷಯೇ ಸಂದೇಹ ಸ್ಯಾತ್ ಭವೇತ್ ತದೇತಿ ಶೇಷಃ. ಕರ್ಮಾಂಗಗಳನ್ನ ಮಾಡುವಾಗ ವಿಚಾರ ನಮಗೆ ಸಂದೇಹಾದಿಗಳು ಬಂದರೆ, ಜಾತಶೌಚ ಮೃತಶೌಚಾದಿಗಳಲ್ಲಿ ಸಂಧ್ಯಾ ವಂದನೆ ಮಾಡುವಾಗ ಅಥವಾ ಸಂಧ್ಯಾ ವಂದನೆಯನ್ನು ಯಾವಾಗ ಮಾಡಬೇಕು, ಎಷ್ಟು ದಿನ ಮಾಡಬೇಕು, ಹೀಗೆ ಯಜ್ಞಾದಿ ಕರ್ಮಗಳಲ್ಲಿ ಸಂದೇಹ ಉಂಟಾದಾಗಲೂ, ನಿತ್ಯ ನೈಮಿತ್ತಿಕ ಅನುಷ್ಠಾನಗಳಲ್ಲಿ ನಮಗೆ ಸಂದೇಹ ಉಂಟಾದಾಗಲೂ ಕೂಡ ಅಲ್ಲಿ ಯಾರು ಆ ಕ್ಷಣದಲ್ಲಿ ದೊಡ್ಡವರು ಅಂತಿರ್ತಾರೆ ಅವರನ್ನ ನಾವು ಸೇರಲಿಕ್ಕೆ, ಅವರ ಬಳಿಯಲ್ಲಿ ತೆರಳಲಿಕ್ಕೆ ಅಪೇಕ್ಷೆ ಪಡಬೇಕಂತೆ. ಸಮ್ಮರ್ಷಿಣಃ ವಿಮರ್ಶಕಾರಿಣಃ, ಚೆನ್ನಾಗಿ ವಿಮರ್ಶೆಯನ್ನ ಮಾಡಿ, ಯುಕ್ತ ಯೋಗಯುಕ್ತ ಯೋಗ ಮಾರ್ಗದಲ್ಲಿ ಚೆನ್ನಾಗಿ ತಾವು ಸಾಧನೆ ಮಾಡಿಕೊಂಡು ಸಿದ್ಧಿಯನ್ನ ಪಡೆದಿರುವವರು ಯಾರು ಇದ್ರೆ ಅವರನ್ನ ಹುಡುಕ್ರಿ. ಅಯುಕ್ತ
ಸ್ವಧರ್ಮಾನುಷ್ಠಾನುಗ್ರಹ ಆಗ್ರಹಯುಕ್ತ, ನಮ್ಮ ಧರ್ಮದಲ್ಲಿ ಸ್ವಂತ ಭಗವಂತ ನಮಗೆ ಕೊಟ್ಟಂತ ಧರ್ಮದಲ್ಲಿ ಅದನ್ನು ಅನುಷ್ಠಾನ ಮಾಡುವುದರಲ್ಲಿ ಯಾರಿಗೆ ಆಗ್ರಹ ಇದೆಯೋ ಅವರ ಆ ಧರ್ಮವ ಅನುಷ್ಠಾನವನ್ನ ಚಾಚೂ ತಪ್ಪದೆ ಯಾರು ಮಾಡುತ್ತಾರೋ ಅವರನ್ನ ಹುಡುಕಿಕೊಂಡು ಹೋಗು. ಅವರಲ್ಲಿರಬೇಕಾದ ಗುಣ ಏನು ಅಂದ್ರೆ ಅಲೂಕ್ಷ. ಅಲೂಕ್ಷ ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಅರ್ಥ ಬರೀತಾರೆ, ಅರೂಕ್ಷ ಪ್ರಶ್ನೆ ಕೃತೆ ಕೋಪರಹಿತ ಅಂತ. ನಾವು ಪ್ರಶ್ನೆ ಮಾಡಿದ ತಕ್ಷಣ ಕೋಪ ಮಾಡಿಕೊಳ್ಳದೆ ಇರುವವರನ್ನ ಹುಡುಕಬೇಕಂತೆ ಗುರುಗಳು ಅಂತ. ನೀವು ಪ್ರಶ್ನೆ ಕೇಳ್ತಿರ್ಲಿಕ್ಕೆ ಅವರು ಕೋಪ ಮಾಡಿಕೊಂಡು ಬಿಟ್ರೆ ಅವರು ಗುರುಗಳಾಗುವುದಿಲ್ಲ ಅಂತ ಅದನ್ನ ಹೇಳುತ್ತಾರೆ. ಅದಕ್ಕೆ ಕೋಪ ಮಾಡಿಕೊಂಡವ ಜ್ಞಾನಿಯಾಗಿದ್ರೆ ಅವನಿಗೆ ಪದೇ ಪದೇ ಕೋಪ ಬರ್ತಾ ಇದ್ದರೆ ಅವನು ಚಂಡಾಲ ಜಾತಿಗೆ ಸೇರಿದವ ಅಂತ. ಪಕ್ಷೀನಾಂ ಕಾಕ ಚಂಡಾಲ, ಪಕ್ಷಿಗಳಲ್ಲಿ ಕಾಗೆ ಚಂಡಾಲ ಜಾತಿಗೆ ಸೇರ್ತದೆ. ಪಶೂನಾಂ ಗರ್ದಪೋಯತಿ, ಪಶುಗಳಲ್ಲಿ ಕತ್ತೆ. ಅದರಂತೆ ಯತೀನಾಂ ಕೋಪಿ ಚಂಡಾಲ ಅಂತ ಒಂದು ಮಾತಿದೆ. ಯತಿಗಳಾದವರಲ್ಲಿ ಕೋಪ ಮಾಡಿಕೊಂಡ್ರೆ ಅವರು ಚಂಡಾಲ ಜಾತಿಗೆ ಸೇರಿ ಬಿಡ್ತಾರೆ ಅಂತ. ಅದಕ್ಕೆ ಯಾರು ತಮ್ಮ ಕರ್ಮಾನುಷ್ಠಾನವನ್ನ ಬಿಟ್ಟಿರ್ತಾರೆ ಅಂತ ಗೃಹಸ್ಥ ಚಂಡಾಲ ಜಾತಿಗೆ ಸೇರಿದವ ಅಂತ. ಅದರಲ್ಲಿ ಯಾರಾದ್ರೂ ಕೇಳಲಿಕ್ಕೆ ಬಂದ್ರೆ ಕೋಪ ಮಾಡಿಕೊಳ್ಳೋದು ಅಂತಲ್ಲ, ಆದ್ರೆ ಎರಡು ರೀತಿಯಲ್ಲಿ ಇರ್ತಾರೆ. ಅದಕ್ಕೆ ಪ್ರಶ್ನೆ ಕೇಳುವವರು ಸರಿಗಿರಬೇಕು, ಉತ್ತರ ಕೊಡುವವರು ಸರಿ ಇರಬೇಕು ಅಂತ. ಪ್ರಶ್ನೆ ಕೇಳುವವರಲ್ಲಿ ಕೋಪ ಇರಬಾರದು. ನಾನು ಹೇಳಿದ ಮೇಲೆ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅಂದ್ರೆ ಏನ್ ಆಚಾರ್ಯ ಅಂತ ಕೆಲವರಿಗೀಗ ಅದೊಂದು ಆಗ್ರಹ ಇದೆ. ಯಾವ ಪ್ರಶ್ನೆಯನ್ನ ಎಲ್ಲಿ ಕೇಳಬೇಕು, ಹೇಗೆ ಕೇಳಬೇಕು, ಯಾವ ಸ್ಥಿತಿಯಲ್ಲಿ ಕೇಳಬೇಕು ಅನ್ನುವುದಕ್ಕೆ ಅವೆಲ್ಲಕ್ಕೂ ಕೂಡ ನಮಗೆ ಕರ್ಮಾಚರಣೆಗೆ ಬೇಕಾಗಿರ್ತಕ್ಕಂಥ ದೀಕ್ಷೆಗಳನ್ನ ಹೇಳಿದ್ದಾರೆ. ಎಲ್ಲೆಲ್ಲೋ ಯಾವ ಪ್ರಶ್ನೆಯನ್ನು ಕೇಳೋ ಹಾಗಿಲ್ಲ ಅಲ್ವಾ. ಕೆಲವು ಪ್ರಶ್ನೆಗಳನ್ನ ಕಾರಿಡಾರ್ ಅಲ್ಲಿ ಉತ್ತರ ಕೊಡ್ತಾರೆ ಲೆಕ್ಚರರ್ಗಳು, ಕೆಲವು ಪ್ರಶ್ನೆಗಳನ್ನ ಕ್ಲಾಸ್ ರೂಮಿಗೆ ಬಾ ಉತ್ತರ ಕೊಡ್ತೀನಿ ಅಂತಾರೆ, ಕೆಲವು ಪ್ರಶ್ನೆಗಳಿಗೆ ಲ್ಯಾಬೊರೇಟರಿಗೆ ಬಾ ಅಂತಾರೆ. ಎಲ್ಲವೂ ಎಲ್ಲ ಕಡೆಯೂ ಕೂಡ ಉತ್ತರ ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ಹಿಂದೆ ನಮ್ಮ ವಿದ್ಯಾರತ್ನಾಕರ ತೀರ್ಥರ ಕಾಲದಲ್ಲಿ ನಮ್ಮ ಪ್ರಸನ್ನ ತೀರ್ಥರ ಪೂರ್ವಾಶ್ರಮದ ತಂದೆ ಅವರು ಸನ್ಯಾಸಿಗಳಾದ ಮೇಲೆ ವಿದ್ಯಾರತ್ನಾಕರ ತೀರ್ಥರು ಅಂತಾಗಿ ಸೋಸಲೆಯಲ್ಲಿದ್ದಾಗ ಅವರ ಬಳಿಗೆ ನಮ್ಮ ಪೂರ್ಣಯ್ಯನವರು ಪಾಠಕ್ಕೆ ಬರೋರಂತೆ. ಸತ್ಯಧರ್ಮ ತೀರ್ಥರ ಹತ್ರ ಪಾಠಕ್ಕೆ ಹೋಗೋರು, ವಿದ್ಯಾರತ್ನಾಕರ ತೀರ್ಥರ ಬಳಿಯಲ್ಲಿ ಹೋಗೋರು ಆ ಕಾಲಕ್ಕೆ. ಅವಾಗ ಏನಾಗ್ತಿತ್ತು ಅಂತ ಕೇಳಿದ್ರೆ ನೋಡಿ, ಹಾಗೆ ಅವ್ರು ಬಂದಾಗ ಎಷ್ಟೋ ಸತಿ ದಿವಾನ್ರ ವೇಷದಲ್ಲಿ ಬಂದಾಗ ಕೆಲವು ಸಮಸ್ಯೆಗಳನ್ನ ಪರಿಹಾರ ಮಾಡಿ, ನಾನು ಸಾಯಂಕಾಲ ನೀನು ಪಟ್ಟೆ ಮಡಿ ಉಟ್ಕೊಂಡು ಶಿಷ್ಯನಂತೆ ಬಾಪ, ಮಿಕ್ಕಿದ್ದೆಲ್ಲವನ್ನ ನಾನು ಪರಿಹಾರ ಮಾಡುತ್ತೇನೆ ಅಂತ ಹೇಳೋರಂತೆ ಅಲ್ಲಿ ವಿದ್ಯಾರತ್ನಗರ ತೀರ್ಥರು. ಯಾಕೆಂದ್ರೆ ಕೆಲವು ವಸ್ತ್ರ ಸಂಹಿತೆಯೊಂದಿಗೆ ಉತ್ತರ ಕೊಡ್ಬೇಕು ಅಂತಿರ್ತದೆ. ಹೆಂಗಂದ್ರೆ ನಂಗೆ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ. ಕೆಲವನ್ನ ಸಾಮಾನ್ಯವಾಗಿರ್ತಕ್ಕಂತಹ ಅಲ್ಲಿ ಜಿಜ್ಞಾಸೆಗಳಾದ್ರೆ ಅದನ್ನು ಉತ್ತರ ಕೊಡ್ಬೋದು ಹಿಂಗ್ ಬೇಕಾದ್ರೆ. ಅದ ಧಾರ್ಮಿಕವಾಗಿರ್ತಕ್ಕಂತಹ ಜಿಜ್ಞಾಸೆಗಳಾದ್ರೆ ಧಾರ್ಮಿಕವಾಗಿರ್ತಕ್ಕಂಥ ವೇಷಭೂಷಣಗಳನ್ನ ಧರಿಸಿಯೇ ಬರಬೇಕು ಅಂತ. ಯೂನಿಫಾರ್ಮ್ ಹಾಕೊಂಡು ಬಂದು ಕ್ಲಾಸ್ ರೂಮಿನಲ್ಲಿ ಕೂತು ಕೇಳಿದ್ರೆ ಆ ವಿದ್ಯಾರ್ಥಿಗೆ ಸಂದೇಹವನ್ನ ನಿವಾರಣೆ ಮಾಡ್ತಾರೆ ಲೆಕ್ಚರರ್ಗಳು. ಹೆಂಗಂದ್ರೆ ಹಂಗೆ ನಿವಾರಣೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಇವೆಲ್ಲ ಇದೆ ಸಮಸ್ಯೆಗಳು. ಅದಕ್ಕೆ ಅದನ್ನ ಹೇಳೋರಂತ, ನೀ ಸರಿಯಾಗಿ ನಾಳೆ ಪಾಠಕ್ಕೆ ಬರುವಂತೆ ಬಾ, ನಾನು ನಿನ್ನ ಪ್ರಶ್ನೆಗಳು ಉತ್ತರ ಕೊಡ್ತೇನೆ. ಇವತ್ತು ಹೆಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂದ್ರೆ, ನಾವು ಗಾಡಿನಲ್ಲಿ ಬರ್ತಿರ್ತೇವೆ, ಈಗ ಬರುವಾಗ್ಲೂ ಅಷ್ಟೇ ಯಾರೋ ಕೈ ಹಾಕ್ತಾರೆ ಹಿಂಗೆ ದಾರಿನಲ್ಲಿ. ನಾವೇನ್ ನಿಲ್ಸಿದ್ರೆ, ಆಚಾರ್ಯ ಇದೊಂದೆರಡು ಪ್ರಶ್ನೆ ಇತ್ತು, ಸ್ವಲ್ಪ ಗಾಡಿ ಸೈಡ್ಗೆ ಹಾಕ್ತೀರಾ ಕೇಳ್ತೇವೆ. ನಾನು ಹೇಳೋದಿಲ್ಲ ಅಂತ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರವೇ ಕೊಡುವುದಿಲ್ಲ. ಆ ಪ್ರಶ್ನೆಗಳು ಏನು ಎತ್ತ ಅನ್ನೋದನ್ನ ಸಾಯಂಕಾಲ ಫೋನ್ ಮಾಡಿ ಕೇಳ್ರಿ ರಾತ್ರಿ 9:30 ಮೇಲೆ. ಅಥವಾ ಅದನ್ನೇನಾದ್ರೂ ಇದ್ರೆ ಚೀಟಿಯಲ್ಲಿ ಬರೆದು ಕೊಡ್ರಿ. ಅದು ನಿಮಗೆ ವೈಯಕ್ತಿಕವಾಗಿ ಹೇಳಬೇಕಾದ್ರೆ ವೈಯಕ್ತಿಕವಾಗಿ ಹೇಳುತ್ತೇನೆ. ಅಥವಾ ಅದನ್ನೇನಾದ್ರೂ ಸಭೆಯಲ್ಲಿ ಹೇಳಿದ್ರೆ 4 ಜನಕ್ಕೆ ಅದರಿಂದ ಒಳ್ಳೇದಾಗುವುದಾದ್ರೆ ಸಭೆಯಲ್ಲಿ ಹೇಳೋಣ. ಅಥವಾ ಏನಾದ್ರೂ ಆ ಪ್ರಶ್ನೆ ನಿಷ್ಪ್ರಯೋಜಕ ಅಂತಿದ್ರೆ ಪ್ರಶ್ನೆಗೆ ಉತ್ತರವನ್ನು ಹೇಳುವುದಿಲ್ಲ. ನನಗೆ ಎಲ್ಲವೂ ಗೊತ್ತಿರಬೇಕು ಅಂತಿಲ್ಲ, ನಾವೇನು ಸರ್ವಜ್ಞ ಶಿಖಾಮಣಿಗಳಲ್ಲ. ನಮಗ್ ಗೊತ್ತಿಲ್ಲದೆ ಇರೋದು ಸಾವಿರಾರು ಇರ್ತವೆ. ಅಂತ ಸಮಯದಲ್ಲಿ ಅಧ್ಯಯನ ಮಾಡಿಕೊಂಡು ಹೇಳುತ್ತೇನೆ, ಇಲ್ಲ ಗುರುಗಳನ್ನು ಕೇಳ್ತೇನೆ. ಈಗ ಒಂದು ಒಟ್ಟಿನಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕಂಡುಹಿಡಿದುಕೊಳ್ಳುವುದಕ್ಕೆ ನನ್ನ ಕೈಲಾದಂತಹ ಪ್ರಯತ್ನವನ್ನ ಶಕ್ತಿ ಮೀರಿ ಮಾಡುತ್ತೇನೆ. ಉತ್ತರ ಕೊಡ್ತೇವೆ. ಆದ್ರೆ ಹೆಂಗಂದ್ರೆ ಹಂಗೆಲ್ಲ ಕೊಡುವುದಿಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ಹೇಳಿದ್ದು, ಪ್ರಶ್ನೆ ಕೇಳುವವರು ಕೂಡ ಅಲೂಕ್ಷ ಧರ್ಮ ಕಾಮಾಸ್ಯು. ಪ್ರಶ್ನೆ ಕೇಳುವಾಗಲೂ ಕೂಡ ಕೋಪರಹಿತರಾಗಿ ಪ್ರಶ್ನೆ ಕೇಳಬೇಕು, ಉತ್ತರ ಕೊಡುವಾಗಲೂ ಕೋಪರಹಿತರಾಗಿ ಉತ್ತರ ಕೊಡಬೇಕು. ಅವನಲ್ಲಿ ಜಿಜ್ಞಾಸೆ ಅನ್ನುವುದು ಪ್ರಾಮಾಣಿಕವಾಗಿರಬೇಕು, ಇವನಲ್ಲಿ ಉಪದೇಶ ಅನ್ನುವುದು ಪ್ರಾಮಾಣಿಕ ಆಗಿರಬೇಕು. ಹೇಳಿದ್ದು ಹೆಂಗೋ ಅಡ್ಡೇಟ್ ಮೇಲೆ ಗುಡ್ಡೇಟು ಅಂತ ಹೇಳುವುದಲ್ಲ. ಆಮೇಲೆ ನಾನು ಹೇಳುತ್ತೇನೆ ಕೇಳು ಅನ್ನುವುದೆಲ್ಲ ಒಪ್ಪುವುದೇ ಇಲ್ಲ. ನಾನು ಹೇಳುತ್ತೇನೆ ಕೇಳು ಅನ್ನುವುದು ನಮ್ಮ ಆಚಾರ್ಯರ ಮತದಲ್ಲಿ ಬಂದೇ ಇಲ್ಲ. ಆಚಾರ್ಯರೇ ಆ ಕೆಲಸವನ್ನು ಮಾಡುವುದಿಲ್ಲ. ಆಚಾರ್ಯರೇನಾದ್ರೂ ನಾನು ಹೇಳ್ತೀನಿ ಕೇಳಯ್ಯ ಅಂದಿದ್ರೆ ಯಾರು ಅವರನ್ನ ಪ್ರಶ್ನೆಯೇ ಮಾಡ್ತಿರ್ಲಿಲ್ಲ. ನಾರಾಯಣ ಪಂಡಿತಾಚಾರ್ಯರು, ತ್ರಿವಿಕ್ರಮ ಪಂಡಿತಾಚಾರ್ಯರು ಅದನ್ನೇ ಹೇಳ್ತಾರೆ, ಸ್ವಯಮೇವ ಪ್ರಮಾಣ ಅಂತ. ಆಚಾರ್ಯರೇ ನೀವೇ ಒಂದು ಪ್ರಮಾಣ, ನೀವ್ಯಾಕೆ ಪ್ರಮಾಣ ಕೊಡ್ತೀರಿ ಅಂತ. ಆದ್ರೆ ಆಚಾರ್ಯರು ಹೇಳಿದ್ರು, ಪ್ರಮಾಣ ಕೊಟ್ಟಿಯೇ ಯಾವತ್ತು ಮಾತಾಡಬೇಕು. ಯಾಕೆಂದ್ರೆ ಎಲ್ಲವೂ ವೇದವ್ಯಾಸ ದೇವರ ವಾಣಿ. ಇದರಲ್ಲಿ ನಾನು ಹೇಳ್ತಿರೋದು ಏನೂ ಇಲ್ಲ ಹೊಸದಾಗಿ, ಇದು ವೇದವ್ಯಾಸ ದೇವರು ಹೇಳಿದ್ದಾರೆ ಅಂತ
ಭಗವಂತ ಇದನ್ನ ಉಲ್ಲೇಖ ಮಾಡಿದ್ದಾನೆ ಅಂತ ಶ್ರುತಿಗಳಲ್ಲಾಗ್ಲಿ ಸ್ಮೃತಿಗಳಲ್ಲಾಗ್ಲಿ ದೊಡ್ಡವರು ಹೇಳಿದ ಮಾತನ್ನು ಅನುಸರಿಸಿಯೇ ಆ ಎಲ್ಲ ಪ್ರಮಾಣಗಳನ್ನ ಕೊಡಬೇಕು ಅಂತ. ಈಗ ಸುಮ್ನೆ ಸಂದರ್ಭ ಬಂತು ಅಂತ ಹೇಳ್ತೇನೆ. ಜನಾರ್ದನ ಅಂತ ಒಂದು ಪದ ಇದೆ. ಕೆಲವರು ಜನಾರ್ದನ ಅನ್ನುವುದಕ್ಕೆ ಅರ್ಥವನ್ನು ಬರೆಯುವಾಗ ಜನಾನಾಂ ಅರ್ಧನಃ ಯಸ್ಯ ಸಹ ಜನಾರ್ದನಃ ಅಂತ ಅರ್ಥ ಬರೆದವರು ಇದ್ದಾರೆ. ಹೆಸರು ಬೇಡ. ಜನಗಳನ್ನೆಲ್ಲ ಸಂಹಾರ ಮಾಡ್ತಾನಾದ್ರಿಂದ ಅವನನ್ನ ಜನಾರ್ದನ ಅಂತ ಕರೀತಾರೆ. ಅದು ವ್ಯಾಕರಣದ ಪ್ರಕಾರವಾಗಿ ಸರಿಯಾಗಿದ್ರು ಕೂಡ ಆಚಾರ್ಯರಂದ್ರು ಹಂಗೆಲ್ಲ ನನ್ನ ಇಷ್ಟ ಬಂದಂಗೆಲ್ಲ ನನಗೆ ವ್ಯಾಕರಣ ಬರ್ತದೆ ಅಂತ ಹಂಗೆಲ್ಲ ಇಷ್ಟ ಬಂದಂಗೆಲ್ಲ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಆಚಾರ್ಯರು ಒಂದು ಅಪೂರ್ವವಾದ ಅರ್ಥ ಬರೆದ್ರು. ನ ಜಾಯತೆ ಜನಃ ಅರ್ಧನಃ ಸಂಸಾರಸ್ಯ ಇತಿ ಜನಾರ್ದನಃ. ಅದಕ್ಕೆ ನ ಜಾಯತೆ ಜನಃ, ಯಾರಿಗೆ ಹುಟ್ಟಿಲ್ಲವೋ ಅವನನ್ನ ಜನ ಅಂತ ಕರೀತಾರೆ. ಅರ್ಧಯತು ಸಂಸಾರಸ್ಯ, ಯಾರು ತನಗೆ ಹುಟ್ಟಿಲ್ಲ ಅವನನ್ನ ಮೊರೆ ಹೊಕ್ಕವರ ಸಂಸಾರವನ್ನ ಪೂರ್ಣವಾಗಿ ಮರ್ದನ ಮಾಡಿ ಅವರಿಗೂ ಹುಟ್ಟಿಲ್ಲದೆ ಇದ್ದಂತೆ ಮಾಡ್ತಾನಲ್ಲ ಅವನನ್ನ ಜನಾರ್ದನ ಅಂತ ಕರೀತಾರೆ ಅಂತ ಅಲ್ಲಿಗೆ ನಿಲ್ಲಿಸುವುದಿಲ್ಲ. ಇತಿ ಬಾಬ್ರವ್ಯ ಶ್ರುತಿ ಅಂತ ಕೋಟ ಮಾಡ್ತಾರೆ. ಇದು ನಾನು ಹೇಳಿದ ಅರ್ಥ ಅಲ್ಲ, ಬಾಬ್ರವ್ಯ ಶ್ರುತಿಯಲ್ಲಿ ಇದೇ ಅರ್ಥವನ್ನ ಹೇಳಿದ್ದಾರೆ. ನ ಜಾಯತೆ ಜನಃ ಅರ್ಧನಸ್ಯ ಸಂಸಾರಸ್ಯ ಯಸ್ಯ ಸಹ ಇತಿ ಬಾಬ್ರವ್ಯ ಶ್ರುತಿ. ಆಚಾರ್ಯರ ಮಾತದು. ಏನೇ ಹೇಳಿದ್ರು ಕೂಡ ಒಂದು ಪ್ರಮಾಣ ಕೊಟ್ಟು ಹೇಳಬೇಕು ಅಂತ. ಅದಕ್ಕೆ ಇಲ್ಲಿ ಯಾರೇ ಗುರುಗಳಾಗ್ಲಿ ಅದಕ್ಕೆ ಯಾವಾಗ ಕೋಪ ಬರ್ತದೆ ಅಂತ ಕೇಳಿದ್ರೆ ಅವ್ರು ಕೇಳಿದ ಪ್ರಮಾಣ ಇವರಲ್ಲಿ ಇರುವುದಿಲ್ಲ. ಶೇಷಂ ಕೋಪೇನ ಪೂರೈಯತೆ. ಅವನು ಕೇಳಿದ ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರ ಇಲ್ಲ, ಅದಕ್ಕೆ ಪ್ರಮಾಣ ಇಲ್ಲ ಅಂದ್ರೆ ನಮಗೆ ಕೋಪ ಬರ್ತದೆ. ನಾವು ಹೇಳಿದ ಉತ್ತರ ಅವನ ಮನಸ್ಸಿಗೆ ಹಿಡಿಸ್ತೇ ಹೋದ್ರೆ ಅವನು ಕೋಪ ಬರ್ತದೆ. ಈಗ ನೆನ್ನೆ ಏಕಾದಶಿ ಇತ್ತು. ಏಕಾದಶಿ ಒಂದೊತ್ತು ಉಪವಾಸ ಮಾಡ್ಬೋದಾ ಆಚಾರ್ಯ, ಇನ್ನು ಎರಡೊತ್ತು ತಿನ್ಬೋದಾ ಅಂತ ಅವನು ಕೇಳಿದ. ಇಲ್ಲಪ್ಪ ಹಂಗೆಲ್ಲ ಇಲ್ಲ ಶಾಸ್ತ್ರದಲ್ಲಿ ಪ್ರಮಾಣ ಅಂದ್ರೆ ಅವನು ಕೋಪ ಬರ್ತದೆ. ಆಚಾರ್ಯ ನಿಮ್ಗೇನು ಗೊತ್ತು, ಇರಬೇಕು ಪ್ರಮಾಣ ಹುಡುಕು ನೋಡಿ ಸರಿಯಾಗಿ ಅಂತ ಇವನೇ ಗುರುಗಳಿಗೆ ಹೇಳ್ತಾನೆ. ಇನ್ ಕೆಲವರು ತನಗೆ ಬೇಕಾದಂತೆ ಪ್ರಮಾಣಗಳನ್ನ ತಿರುಚಿ ಬಿಡ್ತಾರೆ. ತಮ್ಗೆ ಹೆಂಗೆ ಬೇಕೋ ಹಂಗೆ ಪ್ರಮಾಣಗಳನ್ನ ಹುಡುಕೊಂಡು ಆ ಕಡೆದು ಬಿಟ್ಟು ಈ ಕಡೆದು ಬಿಟ್ಟು ಹಿಂಗೆಲ್ಲ ಮಾಡ್ತಾರೆ. ನಾನು ಹಿಂದೆ ಹೇಳಿದ್ದೆ ಕಥೆಯನ್ನ. ಯಾರೋ ಒಬ್ರು ಆಚಾರ್ಯರು ರಾತ್ರಿ ಕಾಲದಲ್ಲಿ ಸುದರ್ಶನ ಹೋಮ ಮಾಡಿಸ್ಲಿಕ್ಕೆ ಅಂತ ಯಾರ್ದೋ ಮನೆಗೆ ಹೋದ್ರು. ತುಂಬಾ ಪುರೋಹಿತರು ಅಂದ್ರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಅಲ್ಲ, ನಮಗೇನು ಡಿಮ್ಯಾಂಡ್ ಇಲ್ಲ. ಅವ್ರಿಗಿರುವಷ್ಟು ಡಿಮ್ಯಾಂಡ್ ಯಾರಿಗೂ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅವ್ರು 3-4 ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾರೆ. ಅವ್ರು ಅರ್ಜೆಂಟ್ ಆಗಿ ಬಂದ್ರು, ಲೇಟ್ ಆಗಿತ್ತು. ಬಂದವರು ದಿಕ್ಕು ನೋಡ್ಲಿಲ್ಲ, ಯಾವ್ದೋ ದಿಕ್ಕಲ್ಲಿ ಕೂತ್ರು ಪೂಜೆ ಶುರು ಮಾಡಿಸ್ಬಿಟ್ರು ಹೋಮವನ್ನ. ಅಷ್ಟೊಳಗೆ ದೊಡ್ಡ ಜ್ಞಾನಿಗಳು ಯಾರೋ ಒಬ್ರು ಬಂದು ಕೇಳಿದ್ರಂತೆ, ಆಚಾರ್ಯರೇ ನೀವು ಕೂತಿರುವ ದಿಕ್ಕು ಯಾವುದು, ಯಾವ ದಿಕ್ಕಿಗೆ ತಿರುಗಿ ನೀವು ಈ ಆಚಮನೆ ಮಾಡಿಸಿ ಸಂಕಲ್ಪ ಮಾಡಿಸ್ತಾ ಇದ್ದ, ಸ್ವಲ್ಪ ನೋಡ್ರಿ ದಕ್ಷಿಣಕ್ಕೆ ತಿರುಗಿದ್ದೀರಿ. ಈಗ ಗೊತ್ತಾಯ್ತು ಅವ್ರಿಗೆ, ದಕ್ಷಿಣಕ್ಕೆ ತಿರುಗಿದ್ದೇವೆ, ತಪ್ಪು ಮಾಡಿದ್ದೇವೆ. ತಪ್ಪು ಅಂತ ಒಪ್ಪಿಕೊಳ್ಳುವುದಕ್ಕೆ ದೊಡ್ಡ ಹೃದಯ ಬೇಕು, ಹೃದಯ ವೈಶಾಲ್ಯ ಬೇಕು. ಅವರಿಗೆ ಒಪ್ಪಿಕೊಂಡ್ರೆ ಈಗ ನನಗೆ ಅವಮಾನವಾಗ್ತದೆ. ಈಗ ಒಪ್ಕೊಳ್ಳಿಲ್ಲ ಅಂತಂದ್ರೆ ಅವ್ರು ಹೇಳಿದ ಮಾತಿಗೆ ನಾನು ಉತ್ತರ ಕೊಟ್ಟಂತಾಗುವುದಿಲ್ಲ, ಆಗಲೂ ಅವಮಾನವಾಗ್ತದೆ ಅಂತ ಅವ್ರೇನು ಮಾಡಿದ್ರು, ರಾತ್ರೋಚೇ ದಕ್ಷಿಣ ದಿಶೆ ಅಂತ ವೇದದಲ್ಲಿ ಹೇಳಿದೆ ಆಚಾರ್ಯರೇ. ರಾತ್ರಿ ಕಾಲದಲ್ಲಿ ದಕ್ಷಿಣಕ್ಕೆ ತಿರುಗಿ, ಇಷ್ಟೇ, ಹಿಂದೆ ಮುಂದೆ ಅವ್ರನ್ನ ಹೇಳಿಲ್ಲ, ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಂಡಿದ್ದು. ಅದಕ್ಕೆ ನಾನು ರಾತ್ರಿ ಕಾಲದಲ್ಲಿ ದಕ್ಷಿಣಕ್ಕೆ ತಿರುಗಿದ್ದೇನೆ ತಂದು ಬಿಟ್ರು. ಇವರು ದೊಡ್ಡವರು, ಸುಮ್ಮನೆ ಯಾಕೆ ಅವ್ರಿಗೆ ಅವಮಾನ ಮಾಡಬೇಕು ಅಂತ ಸುಮ್ಮನಾಗಿ ಬಿಟ್ರು. ಯಜಮಾನನಿಗೆ ಬಹಳ ಖುಷಿ ಆಯಿತು. ನಮ್ಮ ಪುರೋಹಿತರಿಗೆ, ನಮ್ಮ ಆಚಾರ್ಯರಿಗೆ ಸಂಸ್ಕೃತನೂ ಬರ್ತದೆ ಅಂತ ಮಾತಾಡಿದ್ದಕ್ಕಿನ್ನ 500 ರೂಪಾಯಿ ಜಾಸ್ತಿ ದಕ್ಷಿಣೆಯನ್ನು ಕೊಟ್ಟ. ಅದಾದ್ಮೇಲೆ ಆಚಾರ್ಯರನ್ನ ಕರೆದು ಇವರು ಕೇಳಿದ್ರು ಪಂಡಿತರು, ಆಚಾರ್ಯ ರಾತ್ರೋಚೇ ದಕ್ಷಿಣಾ ದಿಶೆ ಅಂತ ವೇದದಲ್ಲಿ ಹೇಳಿದೆ ಅಂತ ಹೇಳಿದ್ರಲ್ಲ, ಅದು ಎಲ್ಲಿ ಹೇಳಿರೋದು ಗೊತ್ತಾ ಅಂತ ಇವ್ರು ತಲೆ ಬಗ್ಗಿಸಿಬಿಟ್ಟು ಅವ್ರು ಕಾಲಿಡ್ಕೊಂಡ್ಬಿಟ್ರಂತೆ. ಸುಮ್ಮನಿದ್ದು ಬಿಡಿ ಆಚಾರ್ಯ, ನನ್ನ ಮಾನ ಕಳಿಬೇಡಿ. ಅದು ಎಲ್ಲಿ ಹೇಳಿರೋದು ಅಂದ್ರೆ, ರಾತ್ರಿ ಕಾಲದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬೇಕಾದರೆ ದಕ್ಷಿಣಕ್ಕೆ ತಿರುಗಿ ಮಲಮೂತ್ರ ವಿಸರ್ಜನೆ ಮಾಡುವಂತ ವೇದದಲ್ಲಿ ಹೇಳಿರೋದೇ ಹೊರತು ರಾತ್ರಿ ಕಾಲದಲ್ಲಿ ದಕ್ಷಿಣಕ್ಕೆ ತಿರುಗಿಬಿಟ್ಟು ಪೂಜೆ ಮಾಡಿಸು ಅಂತ ಹೇಳಿಲ್ಲ. ಇವರು ಅದನ್ನು ಬಿಟ್ಟುಬಿಟ್ರು, ಮಲಮೂತ್ರ ವಿಸರ್ಜನೆಯನ್ನ. ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತೆಗೆದುಕೊಂಡ್ರು. ರಾತ್ರೋಚೇ ದಕ್ಷಿಣಾ ದಿಶೆ. ಇದು ಆಚಾರ್ಯಗಳು ಮಾಡ್ತಾರೆ ಈ ಕೆಲಸವನ್ನ. ಅದರಲ್ಲಿ ಏನು ನಾವೇನ್ ಸಾಚಗಳು ಅಂತ ನೀವೇನ್ ಅನ್ಕೊಂಡಿದ್ದೀರ ಆಚಾರ್ಯ ಎಲ್ಲ, ನಾವು ಸಾಚಗಳಲ್ಲ. ಅದಕ್ಕೆ ನಾನು ಯಾವತ್ತೂ ಹೇಳ್ತೇನೆ, ಏನಾದ್ರೂ ಹೇಳಬೇಕಾದ್ರೆ ನನ್ನನ್ನು ಸೇರಿಸೇ ಹೇಳ್ತೇನೆ. ಯಾಕೆಂದ್ರೆ ನೀವೇನ್ ಸಾಚನ ಆಚಾರ್ಯ ಅಂತ ನೀವು ಕೇಳುವ ಪ್ರಮೇಯವೇ ಇಲ್ಲ ಅಲ್ಲಿ. ನಮ್ಮನ್ನೂ ಸೇರಿಸಿ ಹೇಳಿರ್ಬೋದು. ನಾವು ನೀವು ಇಬ್ಬರು ಸೇರಿಸಿ ಸಾಧನೆಯನ್ನ ಮಾಡ್ಲಿಕ್ಕೆ ತೊಡಗಿರುವವರು. ಇಲ್ಲೇನೋ ನಾನು ಕೂತ್ಕೊಂಡು ಹೇಳ್ತಿದ್ದೇನೆ, ಯಾವುದೂ ನನ್ನ ಮಾತಲ್ಲ. ಯಾಕೆ ಧೈರ್ಯವಾಗಿ ನಾನು ಮಾತಾಡ್ತಾ ಇದ್ದೇನೆ ಅಂದ್ರೆ, ನಾ ಮಾತಾಡುವ ಯಾವ ಮಾತು ನನ್ನ ಮಾತಲ್ಲ. ಇವೆಲ್ಲವೂ ರಾಘವೇಂದ್ರ ಸ್ವಾಮಿಗಳ ಮಾತು, ವಾದಿರಾಜರ ಮಾತು, ಆಚಾರ್ಯರ ಮಾತು, ದೊಡ್ಡ ದೊಡ್ಡ ಜ್ಞಾನಿಗಳ ಮಾತನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಹೊರತು ನನ್ನ ಸ್ವಂತದ್ದು ಏನೂ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ಇದನ್ನು ಧೈರ್ಯವಾಗಿ ಮಾತಾಡ್ತೀನಿ. ನೀವು ಹೆಂಗೆ ಮಾತಾಡಿದ್ರೆ ಆಚಾರ್ಯ ಅಂದ್ರೆ ರಾಘವೇಂದ್ರ ಸ್ವಾಮಿಗಳನ್ನ ಕೇಳ್ರಿ ಅಂತೇನೆ. ಅದಕ್ಕಿಲ್ಲ ಅಲೂಕ್ಷ ಅನ್ನುವುದಕ್ಕೆ ಅರೂಕ್ಷ ಪ್ರಶ್ನೆ ಕೃತೆ ಕೋಪರಹಿತಾಹ ಧರ್ಮಕಾಮಾಹ ಅದೃಷ್ಟಾರ್ಥಿನಃ. ಅದಕ್ಕೆ ಯಾರನ್ನ ಪ್ರಶ್ನೆ ಮಾಡಬೇಕು ಅಂತ ಕೇಳಿದ್ರೆ, ನಾವು ಪ್ರಶ್ನೆ ಮಾಡಿದಾಗ ಕೋಪಗೊಳ್ಳದವರನ್ನ ಪ್ರಶ್ನೆ ಮಾಡು. ಕೋಪಗೊಳ್ಳುವುದಿದ್ರೆ ಅಂತ ಗುರುಗಳ ಬಳಿಗೆ ಹೋಗಲೇಬೇಡ ಅಂತ. ಅದಕ್ಕೆ ನೋಡ್ರಿ, ನಮ್ಮಲ್ಲಿ
ವಿದ್ಯಾಮಾನ್ಯ ತೀರ್ಥರು ಪಾಪ ಅವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದಾಗ ಅವರ ಜೀವನದಲ್ಲಿ ನಡೆದ ಕತೆ. ಅವರು ಸ್ವಲ್ಪ ಬಾಲ್ಯದಲ್ಲಿ ಒಂಚೂರು ಅವರಿಗೆ ಜ್ಞಾಪಕ ಶಕ್ತಿ ಕಮ್ಮಿ ಇತ್ತಂತೆ. ಅವರೇ ಹೇಳಿಕೊಂಡಿದ್ದು, ಅದರಿಂದ ಧೈರ್ಯವಾಗಿ ಹೇಳ್ತಾ ಇದ್ದೇನೆ. ಅವರಿಗೆ ಎಲ್ಲ ಅವರ ಸಹಪಾಠಿಗಳೆಲ್ಲರೂ ಕೂಡ ಬೇಗ ಬೇಗ ಕಲ್ತು ಬಿಡೋರು ಪಾಠವನ್ನ. ಇವರಿಗಷ್ಟು ಬೇಗ ಕಲೀಲಿಕ್ಕೆ ಆಗ್ತಿರ್ಲಿಲ್ಲ. ರಾತ್ರಿ ಎಲ್ಲ ಕೂತು ಅಭ್ಯಾಸ ಮಾಡೋದು, ಬೆಳಗ್ಗೆ ಎದ್ರೆ ಮರ್ತೋಗೋದಂತೆ. ಇನ್ನೊಂದ್ಸತಿ ಹೇಳ್ಕೊಡಿ ಅಂದ್ರೆ ಗುರುಗಳು ಬೈಯೋರು. ಏನು ಯಾವ ಪದೇ ಪದೇ ಅದೇನೋ ಕೆಲಸ, ನನಗೆ ಬೇರೆ ಕೆಲಸ ಇಲ್ವಾ, ನೋಡು ನಿನ್ ಜೊತೆಯವರೆಲ್ಲ ಹೇಗಿದ್ದಾರೆ ಅಂತ. ಇದು ನಾವು ಮಾಡುವ ತಪ್ಪು. ಎಲ್ಲರಿಗೂ ಒಂದೇ ರೀತಿಯಲ್ಲಿ ಬುದ್ಧಿಶಕ್ತಿ ಇರುವುದಿಲ್ಲ, ಎಲ್ಲರೂ ಏಕಸಂಧಿಗ್ರಾಹಿಗಳಾಗಿರುವುದಿಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಇರ್ತದೆ ಬುದ್ಧಿಶಕ್ತಿ. ಅವರವರ ಯೋಗ್ಯತೆಗೆ ತಕ್ಕಂತ ಅವರವರಿಗೆ ಪಾಠ ಮಾಡುವವನನ್ನು ಗುರು ಅಂತ ಕರೆಯೋದು. ಎಲ್ಲರಿಗೂ ಕೂಡ ಒಂದೇ ಸತಿ ಇದ್ದು ಬಿಟ್ರೆ ಗುರು ಯಾಕೆ ಬೇಕು ಅದಕ್ಕೆ? ಹಾಗಾಗಿ ಅವ್ರು ಹೇಳೋರು ಅಂತ ಬಹಳ ಬೇಜಾರಾಯ್ತಂತೆ. ಕೃಷ್ಣ ಪರಮಾತ್ಮನನ್ನ ಶರಣು ಹೊಕ್ಕರವ್ರು. ಏನು ಅಂತ ಕೇಳಿದ್ರು ಅಂದ್ರೆ, ನನಗೊಬ್ಬ ಒಳ್ಳೆ ಗುರುವನ್ನ ಕೊಡು. ಎಂತ ಗುರು ಇರಬೇಕು ಅಂದ್ರೆ, ನಾನು ಎಷ್ಟು ಬಾರಿ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳಬೇಕು, ಏನನ್ನ ಕೇಳಿದ್ರು ಕೋಪಗೊಳ್ಳಬಾರದು, ಮತ್ತೆ ನನಗೆ ಬುದ್ಧಿಶಕ್ತಿ ಜ್ಞಾಪಕ ಶಕ್ತಿ ಚೆನ್ನಾಗಿ ಬೆಳೆಯುವುದಕ್ಕೆ ಏನ್ ಬೇಕೋ ಅದರ ಉಪದೇಶಾದಿಗಳನ್ನ ಮಾಡುವಂತ ಒಬ್ಬ ಒಳ್ಳೆ ಗುರುವನ್ನ ನನಗೆ ಕೊಡು ಅಂತ ಭಗವಂತನನ್ನ ಪ್ರಾರ್ಥನೆ ಮಾಡಿ ಸೇವೆ ಮಾಡಿದ್ದಕ್ಕೆ ಅವರಿಗೆ ಸಿಕ್ಕಂತ ಮಹಾನುಭಾವರು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಅದಕ್ಕೆ ಅವರೇ ಬಂದು ಇವರನ್ನ ಕರ್ಕೊಂಡು, ಭಗವಂತ ಹೇಗೆ ಧರ್ಮಕರ್ಮ ಸಮನ್ವಯ ಮಾಡ್ತಾನೆ ನೋಡ್ರಿ, ನಿಮ್ಮ ಗುರುಗಳಿಂದ ವೇದವ್ಯಾಸ ಮಂತ್ರವನ್ನು ಉಪದೇಶ ಮಾಡಿಸಿಕೊಂಡು ಬಾ ಅಂತ ಹೇಳಿದ್ರಂತೆ. ಸ್ವಾಮಿಗಳು ಹೇಳೋರು, ವೇದವ್ಯಾಸ ದೇವರ ಮಂತ್ರವನ್ನು ಎಷ್ಟು ಬಾರಿ ಅವರು ಜಪ ಮಾಡಿದ್ದಾರೆ ಅಂದ್ರೆ, ವಿದ್ಯಾಮಾನ್ಯ ತೀರ್ಥರು ಅವರಿಗೆ ಅದು ಮಾಡಿದ್ದೇನೆ ಅನ್ನೋಕ್ಕೆ ಲೆಕ್ಕ ಇಟ್ಟಿಲ್ಲ, ನಾನು ಅಷ್ಟು ಜಪ ಮಾಡಿದ್ದೇನೆ. ಅದಕ್ಕೆ ಅವ್ರು ಎಷ್ಟು ಧೈರ್ಯವಾಗಿ ಹೇಳೋರು ಅಂದ್ರೆ, ಅವ್ರ ಅವತಾರ ಸಮಾಪ್ತಿ ಮಾಡ್ಲಿಕ್ಕೆ ಇನ್ನೊಂದು 15-20 ದಿವಸ ಇದ್ದಾಗ ಹೇಳಿದ ಮಾತು. ಇವತ್ತಿಗೂ ನನಗೆ 16 ಸರ್ಗದ ಮಧ್ವ ವಿಜಯ, 19 ಸರ್ಗದ ರುಕ್ಮಿಣೀಶ ವಿಜಯ ಬಾಯಲ್ಲಿ ಹೇಳುತ್ತೇನೆ ಅಂತ ವ್ಯಾಖ್ಯಾನ ಸಮೇತ. ಪುಸ್ತಕ ನೋಡ್ಕೊಳ್ರಿ, ನಿಮ್ ಪುಸ್ತಕದಲ್ಲಿ ತಪ್ಪಿರಬಹುದೇ ಹೊರತು ನಾನು ಹೇಳುವುದ್ರಲ್ಲಿ ತಪ್ಪಿಲ್ಲ. ಭಗವಂತ ಇವತ್ತಿಗೂ ನನಗೆ ಅಷ್ಟು ಜ್ಞಾಪಕ ಶಕ್ತಿ ಕೊಟ್ಟಿದ್ದಾನೆ ಅಂತ ವೇದವ್ಯಾಸ ದೇವರ ಸ್ಮರಣೆ, ವೇದವ್ಯಾಸ ದೇವರಿಗೆ ಮಾಡುವಂತ ಸೇವೆ ನಮಗೆ ಅಷ್ಟು ಜ್ಞಾಪಕ ಶಕ್ತಿ ಕೊಡುತ್ತದೆ. ಆಮೇಲೆ ಗುರುಗಳು ಇವರು ಏನು ಕೇಳಿದ್ರು ಹೇಳೋರು, ಎಷ್ಟು ಕೇಳಿದ್ರು ಹೇಳೋರು. ಒಂದು ದಿವಸ ಕೋಪ ಮಾಡಿಕೊಳ್ಳಿಲ್ಲ. ಲೋಕದ ದೃಷ್ಟಿಯಲ್ಲಿ ಸತ್ಯಧ್ಯಾನರು ಬಹಳ ಕೋಪಿಷ್ಟರು ಅಂತ ತೋರಿಸ್ಕೊಂಡವರು. ವಿದ್ಯಾಮಾನ್ಯ ತೀರ್ಥರ ಎದುರುಗಡೆ ಮಾತ್ರ ಬಹಳ ಸೌಮ್ಯವಾಗಿ ಹೇಳಿಕೊಟ್ಟ ಮೇಲೆ ಒಂದೇ ಸತಿ ಕೋಪ ಮಾಡಿಕೊಂಡ್ರಂತವ್ರು. ಏನ್ ಮಾಡ್ತೀಯಪ್ಪ, ಎಲ್ಲ ವಿದ್ಯೆ ಭಂಡಾರವಾಗಿದ್ದಿ, ಭಂಡಾರಕೇರಿ ಮಠದ ಅಧಿಪತಿಗಳಾಗಿದ್ರು ಅವರು. ನೀವು ವಿದ್ಯೆಯ ಭಂಡಾರರಾಗಿದ್ದೀರಿ ವಿದ್ಯಾಮಾನ್ಯರೇ, ಏನ್ ಮಾಡ್ತೀರಿ? ಇಲ್ಲ, ನಾನು ಭಂಡಾರಕೇರಿಗೆ ಹೋಗಿಬಿಡ್ತೇನೆ ಸ್ವಾಮಿ. ಅಲ್ಲಿ ಒಂದು ಪಕ್ಕದಲ್ಲೊಂದು ನದಿ ಹರಿತದೆ, ನದಿಯಲ್ಲಿ ಒಳ್ಳೆ ರೀತಿಯಲ್ಲಿ ಯತಿಗಳಿಗೆ ಸ್ನಾನ ಮಾಡುವ ಕಾಲ ಯಾವುದಿದೆ ಅದರಲ್ಲಿ ಸ್ನಾನ ಮಾಡ್ತೇನೆ, ಉಪಾಸನೆ ಮಾಡುತ್ತೇನೆ, ಭಗವಂತನಲ್ಲಿ ಜಪತಪ ಮಾಡಿಕೊಂಡು ಏಕಾಂತದಲ್ಲಿ ಕಾಲ ಕಳೆದು ಬಿಡ್ತೇನೆ. ಬೈದರಂತೆ ಅವಾಗ ಸತ್ಯಧ್ಯಾನರು, ನಿನಗೆ ಅದಕ್ಕೆಲ್ಲ ವಿದ್ಯೆ ಕೊಟ್ಟದ್ದು. ನಾನು ನಿನಗೆ ವಿದ್ಯೆ ಕೊಟ್ಟದ್ದೇನಕ್ಕೆ ಅಂದ್ರೆ, ನಿನ್ನಂತಹ ಸಾವಿರಾರು ಜನಕ್ಕೆ ಯಾರು ಬರ್ತಾರೋ ಅವರು ಗೃಹಸ್ಥರಾಗಿರ್ಲಿ ಯತಿಗಳಾಗಲಿ, ನಿನ್ನ ಬಳಿಯಲ್ಲಿ ವಿದ್ಯೆಯನ್ನ ಅಪೇಕ್ಷೆ ಮಾಡಿಕೊಂಡು ಬಂದವರು ಯಾರಿಗೂ ಕೂಡ ವಿದ್ಯೆಯನ್ನ ಕೊಡಲ್ಲ ಅಂತ ಹೇಳಿಕೊಡುದು. ಸಾವಿರಾರು ಜನಕ್ಕೆ ನೀನು ಪಾಠ ಹೇಳಲಿ ಅಂತ ನಿನಗೆ ವಿದ್ಯೆ ಕೊಟ್ಟಿದ್ದು, ಪಾಠ ಹೇಳಿ ಹೋಗು ಅಂತ. ಹಾಗಾಗಿ ವಿದ್ಯಾಮಾನ್ಯ ತೀರ್ಥರಿಂದ ನುರಿತರಾದಂತಹ ಸಾವಿರಾರು ಜನ ಪಂಡಿತರು, ನೋಯಿಂಗ್ಲಿ ಅನ್ನೋಯಿಂಗ್ಲಿ ನಾವೆಲ್ಲ ಅನ್ನ ತಿಂತಿರುವುದು ಅವರಿಂದಲೇ. ಹಾಗಾಗಿ ಅಂಥ ಗುರುಗಳ ಪರಂಪರೆ ಇವತ್ತು ಎಲ್ಲ ಕಡೆಯೂ ಹಬ್ಬಿ ಹೋಗಿದೆ. ಯಾಕಿದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಒಬ್ಬ ಒಳ್ಳೆ ಗುರುವಾದವ ತಾನು ಸೌಮ್ಯವಾಗಿ ಕೋಪಗೊಳ್ಳದೆ ಶಿಷ್ಯನಿಗೆ ಅರಿವಾಗುವಂತೆ, ಅವನ ಮನಸ್ಸಿಗೆ ತಟ್ಟುವಂತೆ, ಅವನ ಹೃದಯಕ್ಕೆ ಇಳಿಯುವಂತೆ ಸರಿಯಾಗಿ ಪಾಠ ಹೇಳಿದ್ರೆ ಒಬ್ಬ ಒಳ್ಳೆ ಶಿಷ್ಯ ಎಷ್ಟು 1000 ಜನ ಶಿಷ್ಯರನ್ನ ತಯಾರು ಮಾಡಬಹುದು ಅನ್ನುವುದಕ್ಕೆ ವಿದ್ಯಾಮಾನ್ಯ ತೀರ್ಥರು ಜೀವಂತವಾಗಿರುವಂತ ಉದಾಹರಣೆ ಎನ್ನುವುದನ್ನ ನಾವಿಲ್ಲಿ ನೋಡಬಹುದು ಅನ್ನುವುದಕ್ಕೆ ರಾಘವೇಂದ್ರ ಸ್ವಾಮಿಗಳ ಮಾತೆ ಸಾಕ್ಷಿ. ಅಲೂಕ್ಷಾಹ ಅರುಕ್ಷ ಪ್ರಶ್ನೆ ಕೃತೆ ಕೋಪರಹಿತಾಹ ಧರ್ಮಕಾಮಾಹ ಅನ್ನುವುದಕ್ಕೆ ಅದೃಷ್ಟ ಅರ್ಥಿನಃ ಅಂತ ಅರ್ಥ ಬರೀತಾರೆ ರಾಯರು. ಅದೃಷ್ಟ ನಾಮಕನಾದ ಭಗವಂತನನ್ನ ಕಾಣಬೇಕು ಅಂತ ಇಚ್ಛೆ ಪಡುವವರು ಅಂತ, ಅದೃಷ್ಟ ನಾಮಕ ಭಗವಂತನನ್ನ ಇಚ್ಛಿಸುವವರು. ಅದೃಷ್ಟ ಅಂದ್ರೆ ಕಣ್ಣಿಗೆ ಕಾಣದವ, ದೃಷ್ಟ ಅಂದ್ರೆ ಕಾಣುವವ, ಅದೃಷ್ಟ ಕಣ್ಣಿಗೆ ಕಾಣದೇ ಇದ್ದದ್ದು. ಅದನ್ನ ತಿಳಿಯಬೇಕು ಅಂತ ಯಾರು ಇಚ್ಛೆ ಪಡ್ತಾರೋ ತತ್ರ ಅವರಿಗೆ ಏನೇನು ಸಂದೇಹ ಬರ್ತದಲ್ಲ ಎಲ್ಲ ಸಂದೇಹಗಳನ್ನ ಚೆನ್ನಾಗಿ ನಿವಾರಣೆ ಮಾಡು. ಅದಕ್ಕೆ ತಥಾಪಿ ವರ್ತೇತಾಹ ಅತೇತಿ ಅರ್ಥಾಂತರೇ, ಅದಕ್ಕೆ ಅಭ್ಯಾಖ್ಯಾತೇಶು ನಿಂದೇಶು ವಿಚಿಕಿತ್ಸಾ ಸ್ಯಾದಿತಿ ವರ್ತತೆ. ಅವ್ರಿಗೆ ಏನೆಲ್ಲ ಸಂದೇಹ ಬರ್ತದೋ ಎಲ್ಲ ಸಂದೇಹವನ್ನು ಕೂಡ ತಥೇತೆ ತತ್ರ ವರ್ತೇರನ್ನು ತಥಾತ್ವಾಮಪಿ ವರ್ತೇತ, ಅದನ್ನು ಚೆನ್ನಾಗಿ ನಿವಾರಣೆ ಮಾಡು. ನಿವಾರಣೆ ಮಾಡುವಾಗ ಹಂಗೆ ನಿವಾರಣೆ ಮಾಡೋದಲ್ಲ, ನಮ್ಮ ಹಿರಿಯರಾದವರು ಹೀಗೆ ಹೇಳಿದ್ದಾರಪ್ಪ ಅಂತ ಅವರನ್ನ ಕೋಟ್ ಮಾಡಿ ನಿವಾರಣೆ ಮಾಡಬೇಕು. ಇದು ಯಾರು ಹೇಳಿದ್ದು ಅಂದ್ರೆ ನಾನು ಹೇಳಿದ್ದು ಅಂತ ಅಲ್ಲವೇ ಅಲ್ಲ, ಇದು ನಮ್ಮ ಹಿರಿಯರು ಹೇಳಿದ್ದು. ನೋಡಿ, ಅಲ್ಲಿ ನನ್ನ ಮಾತಲ್ಲವಿದು ಎನ್ನ ಹಿರಿಯರ ಮಾತು.
ನಮ್ಮ ಗುರು ಪರಂಪರೆಯಲ್ಲಿ ಯಾರು ನಾ ಹೇಳದೆ ಕೇಳು ಅಂತ ಹೇಳಿದ್ದಿಲ್ಲವೇ ಇಲ್ಲ. ಪದೇ ಪದೇ ಇದನ್ನು ನಾವು ತಿಳ್ಕೊಳ್ಬೇಕು. ನನ್ನ ಗುರುಗಳು ಯಾವಾಗಲೂ ಹೇಳ್ತಿದ್ರು, ನಮ್ಮ ಸ್ವಾಮಿಗಳು ಅದಕ್ಕೆ ಹೇಳ್ತೇನೆ, ಯಾರಾದ್ರೂ ಕೂಡ ನಿಮಗೆ ಬಂದು 10 ರೂಪಾಯಿ 20 ರೂಪಾಯಿ ನೋಟ್ ಹಾಕಿ, ಆಚಾರ್ಯ ಈ ನೋಟ್ ಇದೆಯಲ್ಲ, ನಾನೇ ಮಿಷಿನ್ ನಲ್ಲಿ ಪ್ರಿಂಟ್ ಮಾಡಿದ್ದು, ಮಡಿಮಡಿಯಾಗಿ ದೇವರ ಮನೆಯಲ್ಲಿ ಪ್ರಿಂಟ್ ಮಾಡಿದ್ದೇನೆ, ನಾನೇ ಮಿಷಿನ್ ತಯಾರು ಮಾಡಿದ್ದೇನೆ, ನಿರ್ಮಾಲ್ಯ ತೀರ್ಥವನ್ನು ಹಾಕಿ ಇಂಕ್ ಮಾಡಿದ್ದೇನೆ, ಒಳ್ಳೆ ಕಾಗದ ನಾನೇ ಮಾಡಿದ್ದೇನೆ, ಪ್ರಿಂಟ್ ಮಾಡಿದ್ದೇನೆ, ಇದು ನಾನು ಪ್ರಿಂಟ್ ಮಾಡಿದ ನೋಟು ಮೊದಲು ನಿಮಗೆ ಕೊಡಬೇಕು ಅಂತ ತಂದಿದ್ದೇನೆ ಅಂತ ಏನಾದ್ರೂ ಕೊಟ್ರೆ ಏನಾಗ್ತದೆ ಹೇಳ್ರಿ? ಕೊಟ್ಟವನು ಜೈಲಿಗೆ ಹೋಗ್ತಾನೆ, ತಗೊಂಡವನು ಜೈಲಿಗೆ ಹೋಗ್ತಾನೆ. ಯಾರೇ ನೋಟು ಕೊಟ್ಟರು ಸರ್ಕಾರ ಪ್ರಿಂಟ್ ಮಾಡಿರುವ ನೋಟನ್ನೇ ಹೇಗೆ ಕೊಡಬೇಕೋ, ಯಾರು ಏನೇ ಹೇಳಿದ್ರು ವೇದವ್ಯಾಸ ದೇವರ ಮಾತನ್ನೇ ಹೇಳಬೇಕು, ನಮ್ಮ ಮಾತಲ್ಲ ಅದು. ಎನ್ನ ಮಾತಲ್ಲವಿದು ಎನ್ನ ಹಿರಿಯರ ಮಾತು. ಅದಕ್ಕೆ ಏನು ಪ್ರಮಾಣ ಅಂತ ಯಾರು ಕೇಳಿದ್ರೆ, ವೇದವ್ಯಾಸ ದೇವರ ವಾಕ್ಯಗಳು, ವೇದಗಳು, ಉಪನಿಷತ್ತುಗಳು, ದೊಡ್ಡ ದೊಡ್ಡ ಋಷಿಗಳು ಕೊಟ್ಟಂತ ಸ್ಮೃತಿ ಗ್ರಂಥದಲ್ಲದಕ್ಕೆ ಪ್ರಮಾಣ ಇರಬೇಕು. ಸುಮ್ನೆ ನನ್ನ ತಲೆಗೆ ತೋಚಿದ್ದೆಲ್ಲ ಪ್ರಮಾಣ ಆಗುವುದಿಲ್ಲ. ತಲೆಗೆ ತೋಚಿದ್ದು ಪ್ರಮಾಣವಾಗುವುದು ಯಾರಿಗೆ ಅಂದ್ರೆ ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ. ಧರ್ಮರಾಜ ಹೇಳ್ತಾನೆ ನೋಡ್ರಿ, ಇದಕ್ಕೆ ಪ್ರಮಾಣ ಇದೆ. 5 ಜನ ಒಬ್ಬ ಸ್ತ್ರೀಯನ್ನ ಮದುವೆ ಆಗಬಹುದು ಅನ್ನೋದಕ್ಕೆ ಪ್ರಮಾಣ ಇದೆ. ಯಾಕೆಂದ್ರೆ ನನ್ನ ಬುದ್ಧಿಗೆ ಅದು ತೋರ್ತಾ ಇದೆ. ದುಷ್ಯಂತ ಒಂದು ಮಾತನ್ನು ಹೇಳ್ತಾನೆ ಶಕುಂತಲೆಯನ್ನು ನೋಡಿದಾಗ, ಇವಳು ಖಂಡಿತವಾಗಿಯೂ ವಿಶ್ವಾಮಿತ್ರ ಋಷಿಗಳ ಮಗಳಲ್ಲ, ಇವಳು ಕ್ಷತ್ರಿಯರ ಮಗಳು. ಹೆಂಗೊತ್ತು ನಿನಗೆ ಅಂದ್ರೆ, ನನ್ನ ಒಳಗಿನ ಮನಸ್ಸು, ಒಳ ಮನಸ್ಸು ಹೇಳ್ತಾ ಇದೆ, ಇಂಟ್ಯೂಷನ್ ಹೇಳ್ತಾ ಇದೆ. ಅವ ಮಾತಾಡಬಹುದು, ನಾವಂಗೆಲ್ಲ ಮಾತಾಡೋಂಗಿಲ್ಲ. ಅವ ಬ್ರಹ್ಮಜ್ಞಾನಿ, ಅವರೆಲ್ಲರೂ ಅಂತರಂಗದಲ್ಲಿ ಭಗವಂತನನ್ನ ಕಂಡ ಅಪರೋಕ್ಷಿಗಳು. ಅವರು ಮಾತಾಡಿದ್ರೆ ನಡಿಲಿಕ್ಕೆ ಬರ್ತದೆ. ನಾವೆಲ್ಲ ಹಂಗೆ ಏಕಾಚಿ ತಿನ್ಬಹುದು, ಯಾಕೆಂದ್ರೆ ನನ್ನ ಅಂತರಾತ್ಮ ಹೇಳ್ತಾ ಇದೆ ಅಂತ ನಾವ್ ಹೇಳಿದ್ರೆ ಅದು ಕೇಳೋದಲ್ಲ. ಎಲ್ಲಿವರೆಗೂ ಅಪರೋಕ್ಷವಾಗುವುದಿಲ್ಲ ಅಲ್ಲಿವರೆಗೆ ಪ್ರಮಾಣಬದ್ಧವಾಗಿಯೇ ಮಾತಾಡಬೇಕು, ಪ್ರಮಾಣಬದ್ಧವಾಗಿಯೇ ಪಾಠ ಹೇಳಬೇಕು, ಪ್ರಮಾಣಬದ್ಧವಾಗಿಯೇ ನಡೀಬೇಕು. ಅದನ್ನ ಇಲ್ಲಿ ತಿಳಿಸಿ ಹೇಳ್ತಾರೆ. ಅದಕ್ಕೆ ಏನೇ ಹೇಳಿದ್ರು ಕೂಡ ದೊಡ್ಡವರ ಉದಾಹರಣೆಯನ್ನ ಕೊಟ್ಟೇ ಹೇಳು, ನಾ ಹೇಳಿದ್ದೇನೆ ಅಂತ ಹೇಳಲಿಕ್ಕೆ ಹೋಗಬೇಡ. ಅದಕ್ಕೆ ನಾನು ಮಹಾಭಾರತದಿಂದ, ಉಪನಿಷತ್ತುಗಳಿಂದ, ಎಲ್ಲ ಕಡೆಯಿಂದ ಪ್ರಮಾಣ ತಂದು ನಿಮ್ಮ ಮುಂದೆ ಇಡ್ತಿರೋದು ಅದಕ್ಕೋಸ್ಕರ. ಇದು ಯಾವುದು ನನ್ನ ಮಾತಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾರೆ, ಅದಕ್ಕೆ ಯಥಾ ವರ್ತೇರನ್ನ, ಅವರೆಲ್ಲ ಹೇಗೆ ವರ್ತಿಸಿದ್ರಲ್ಲ ಹಿಂದಿನವರು, ನೀನು ಅದೇ ರೀತಿ ವರ್ತಿಸ್ಬೇಕಯ್ಯ. ನಿನಗೆ ತಲೆಗೆ ತೋಚಿದಂತೆಲ್ಲ ವರ್ತನೆ ಮಾಡ್ಲಿಕ್ಕೆ ಬರೋದಿಲ್ಲ. ತಮಪಿ ವರ್ತೇತಃ, ನೀನು ಹಾಗೆ ನಡೆಯತಕ್ಕದ್ದು ಅನ್ನುವುದನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಏಷ ಆದೇಶ. ಅದಕ್ಕೆ ಇದು ಅದೇ ರೀತಿ ಅಭ್ಯಾಖ್ಯಾತೇಷು, ಶಾಸ್ತ್ರದಲ್ಲಿ ನಿಂದಿತವಾದದ್ದನ್ನ ಮಾಡಬೇಡ. ವಿಚಿಕಿತ್ಸಾ ಸ್ಯಾತ್, ಯಾವುದರ ಬಗ್ಗೆ ಸಂದೇಹ ಬಂದರೂ ಕೂಡ ಯಥಾತೆ ತತ್ರ ವರ್ತೇರನ್ನು ತಥಾ ತ್ವಮಪಿ ವರ್ತೇತಃ. ಹಿಂದಿನವರು ಏನು ಮಾಡಿದ್ರು ಅದೇ ದೊಡ್ಡ ಪ್ರಮಾಣ. ಅವರು ನಡೆದು ತೋರಿಸಿದ್ದಾರಾದ್ರಿಂದ ದೊಡ್ಡ ಪ್ರಮಾಣ. ಅದು ನುಡಿದಿರ್ತಾರೆ, ಇಲ್ಲ ನಡೆದಿರ್ತಾರೆ, ಅದು ದೊಡ್ಡ ಪ್ರಮಾಣ ಅಂತ ಸ್ವೀಕಾರ ಮಾಡು. ಕಿಂತು ಏಷಃ, ಅದಕ್ಕೆ ಅಭ್ಯಾಖ್ಯಾತೇಷು ನಿಂದೇಶು ವಿಚಿಕಿತ್ಸಾದಿತಿ ವರ್ತತೆ ಯೇ ತತ್ರ ಇತ್ಯಾದಿ ಪ್ರಾಗ್ವತ್. ಅವರು ಯಾವುದನ್ನ ಮಾಡಬೇಡ ಅಂತ ಹೇಳಿದ್ದಾರೆ ಮಾಡಬೇಡ, ಯಾವುದನ್ನ ಮಾಡು ಅಂತ ಹೇಳಿದ್ದಾರೆ ಮಾಡು. ದೊಡ್ಡವರು ಬ್ರಹ್ಮಜ್ಞಾನಿಗಳಾದವರು. ಅದಕ್ಕೆ ನಮ್ಮಲ್ಲಿ ಅದಕ್ಕೆ ದೊಡ್ಡವರಾದವರು ಹಿಂದೆ, ನಾನು ಇದೇ ಮಾತನ್ನು, ಇದೇ ತೈತರಿಯ ಉಪನಿಷತ್ತಿನ ಕೊನೆಯಲ್ಲದನ್ನು ಮಾತನ್ನು ಹೇಳ್ತಾರೆ. ಗುರುಗಳಾಗಿರ್ತಕ್ಕಂಥವರು ಶಿಷ್ಯರನ್ನೆಲ್ಲ ಮನೆಗೆ ಕಳಿಸಿಕೊಡುವಾಗ ಅಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಉಪದೇಶಗಳನ್ನೆಲ್ಲ ಮಾಡಿ, ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಯಾನ್ಯಸ್ಮಾಕಗಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ ಏಕೆ ಚಾಸ್ಮಶ್ರಯ್ಯಾಗುಂಸೋ ಬ್ರಾಹ್ಮಣಾ. ರಾಘವೇಂದ್ರ ಸ್ವಾಮಿಗಳು ಅದಕ್ಕೆ ಅರ್ಥ ಬರೆದಿದ್ದಾರೆ. ನಾನು ಅದರ ಅರ್ಥವನ್ನೇ ಹೇಳ್ತೇನೆ ಹೊರದು. ಅಲ್ಲಿ ಗುರುಗಳು ಹೇಳೋರಂತೆ ಶಿಷ್ಯರಿಗೆ, ನೋಡಪ್ಪ, ನಾವ್ಯಾರು ಕೂಡ ಅಪರೋಕ್ಷ ಜ್ಞಾನಿಗಳಲ್ಲ. ಅದರಿಂದ ನಾವು ಏನು ಹೇಳಿದ್ದೇವೋ ಅದರಂತೆ ನಡೆಯಲೇ ಹೊರತು ನಾವು ನಡೆದಂತೆಲ್ಲ ನಡೆಯಲಿಕ್ಕೆ ಹೋಗಬೇಡ್ರಿ. ಯಾಕೆಂದ್ರೆ ನಾವು ಮನುಷ್ಯರು, ನಮ್ಮಲ್ಲೂ ದೋಷಗಳಿವೆ. ದೊಡ್ಡವರು ಹೇಳುತ್ತಿದ್ದ ಮಾತು. ಇವತ್ತು ಎಷ್ಟು ಜನ ಗುರುಗಳು ಈ ಮಾತನ್ನು ಹೇಳ್ತಾರೆ ಹೇಳ್ರಿ? ನಾವೆಲ್ಲ ಬೃಹಸ್ಪತಿ ಆಚಾರ್ಯ, ಅಪರಾವತಾರ ಅಂತ ಮಾತಾಡುವವರು ಇದ್ದಾರೆ. ನಾನು ದೋಷವನ್ನೇ ಮಾತಾಡುವುದಿಲ್ಲ. ನೀವು ಓದಿದ್ದನ್ನು ಓದಿದ್ದೇನೆ, ನೀವು ಓದದೇ ಇರೋದನ್ನು ಓದಿದ್ದೇನೆ ಅಂತ ಹಿಂದೆ ಎಲ್ಲ ಮಾತಾಡ್ತಿದ್ದವರು ಇದ್ರಲ್ಲ. ನಾವೇನೋ ಬ್ರಹ್ಮಜ್ಞಾನಿಗಳು, ಆಕಾಶದಿಂದ ಉದುರಿ ಬಂದವರು ಅನ್ನುವಂತೆ ಮಾತಾಡುವವರು ಯಾರೂ ಗುರುಗಳಾಗುವುದಿಲ್ಲ. ನಾನು ಒಬ್ಬ ಸಾಮಾನ್ಯವಾದ ಮನುಷ್ಯ. ನನ್ನ ಬಾಯಲ್ಲೂ ಎಷ್ಟೋ ಬಾರಿ ಅಪಶಬ್ದಗಳು ಬಂದಿರಬಹುದು. ನಾನು ಕೆಲವನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ಎಡವಿರಬಹುದು, ಇಲ್ಲ ಅಂತಲ್ಲ. ಅದು ಕಾಲಾಂತರದಲ್ಲಿ ಅದನ್ನು ತಿದ್ದುಕೊಂಡು ಮುಂದಕ್ಕೆ ಬಂದಿದ್ದೇವೆ. ಇದೇ ನಾನು 45 ವರ್ಷಗಳಿಂದ ಮಾಡಿದ ಉಪನ್ಯಾಸಕ್ಕೂ ಇವತ್ತು ಮಾಡುವ ಉಪನ್ಯಾಸಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವಾಗ ಓದಿದ್ದನ್ನ ಹೇಳುತ್ತಿದ್ದೆ, ಇವಾಗ ಅನುಭವ ಸಿದ್ಧವಾದದ್ದನ್ನ ಹೇಳಲಿಕ್ಕೆ ಬರ್ತದೆ. ಯಾಕೆಂದ್ರೆ ನನಗೆ ಜೀವನದಲ್ಲಿ ಅಷ್ಟೊಂದು ಅನುಭವವನ್ನು ಅಲ್ಪ ಸ್ವಲ್ಪ ದೇವರು ಕೊಟ್ಟಿದ್ದಾನಾದ್ರಿಂದ ನಾವು ಅನುಭವ ಸಿದ್ಧವಾಗಿ ಇವತ್ತು ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಬಹಳ ತಟ್ಟುತ್ತದೆ. ಅದಕ್ಕೋಸ್ಕರವಾಗಿ ಇದನ್ನು ಹೇಳಿದ್ದು. ಬುಕಿಶ್ ನಾಲೆಡ್ಜ್ಗೂ ಅದಕ್ಕೆ ನಮಗೆ ನಮ್ಮ ಅನುಭವದಿಂದ ಬಂದಿರತಕ್ಕಂತಹ ಜ್ಞಾನಕ್ಕೂ ಬಹಳ ವ್ಯತ್ಯಾಸ ಇದೆ. ಅದಕ್ಕೆ ಗುರುಗಳು ಹೇಳೋರು,
ನಾವು ಮಾಡಿದ್ದನ್ನೆಲ್ಲ ಮಾಡ್ಲಿಕ್ಕೆ ಹೋಗಬೇಡ್ರಿ. ನಿಮಗೆ ಸಾಧ್ಯವಾದ್ರೆ ನಮ್ಮಲ್ಲಿರುವ ಗುಣಗಳನ್ನು ಅನುಸರಿಸಿ, ನಮ್ಮಲ್ಲಿರುವ ಅವಗುಣಗಳನ್ನು ಅನುಸರಿಸಬೇಡಿ ಎನ್ನುವುದು ಗುರುಗಳ ಉಪದೇಶವಾಗಿತ್ತು. ಅದಕ್ಕೆ ಹೇಳುವಾಗ ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಯಾನ್ಯಸ್ಮಾಕಗಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ ಏಕೆ ಚಾಸ್ಮಶ್ರಯ್ಯಾಗಂಸೋ ಬ್ರಾಹ್ಮಣಾಃ. ಯಾವಾಗ ನೀವು ಬ್ರಹ್ಮಜ್ಞಾನಿಗಳಾಗ್ತೀರಿ ಅಂತ ಅದಕ್ಕೆ ಹೇಳಿದ್ದು ಏಷ ಆದೇಶ. ಇದು ಭಗವಂತ ಕೊಟ್ಟಂತ ಆದೇಶ. ಮೇಲೆ ಹೇಳಿದ ನಿಯಮಗಳೆಲ್ಲೂ ಭಗವಂತನ ಆಜ್ಞಾರೂಪವಾದದ್ದು. ಇದು ಕೇವಲ ಆದೇಶ ಅಲ್ಲ, ಇದು ಉಪದೇಶ ಮಾತ್ರ. ಉಪದೇಶವೂ ಆಗಿದೆ. ಕೆಲವರಿಗೆ ಆದೇಶ, ಕೆಲವರಿಗೆ ಉಪದೇಶ, ಕೆಲವರಿಗೆ ಸಂದೇಶ. ಯಾರಿಗೆ ಆದೇಶ? ನಮ್ಮಂಥವರಿಗೆ ಆದೇಶ. ಯಾಕಂದ್ರೆ ನಾವು ಹೇಳದಂಗೆ ಕೇಳುವುದಿಲ್ಲ. ಯಾರು ಹೇಳದಂಗೆ ಕೇಳುವುದಿಲ್ವೋ ಅವರಿಗೆ ಆದೇಶ. ಯಾರು ಹೇಳದಂಗೆ ಕೇಳುತ್ತಾರೋ ಅವರಿಗೆ ಉಪದೇಶ. ಯಾರು ಬ್ರಹ್ಮಜ್ಞಾನಿಗಳೋ ಅವರಿಗೆ ಸಂದೇಶ. ಭಗವಂತ 3 ಜನಕ್ಕೆ 3 ರೀತಿಯಲ್ಲಿ ಹೇಳ್ತಾನೆ ಸ್ವಾಮಿ. ಅರ್ಜುನನಂಥವರಿಗೆ ಸಂದೇಶ, ಯಾಕೆಂದ್ರೆ ಅವರ ಅಪರೋಕ್ಷ ಜ್ಞಾನಿ. ನಮ್ಮಂಥವರಿಗೆಲ್ಲ ಆದೇಶ, ಯಾಕೆಂದ್ರೆ ನಾವು ಹೇಳದಂಗೆ ಕೇಳುವುದಿಲ್ಲ. ನೀವು ಮಾಡ್ಲಿಲ್ಲ ಅಂದ್ರೆ ನಿಮಗೆ ಶಿಕ್ಷೆ ಕೊಡ್ತೇನೆ ಅಂತ. ಈಗ ನೋಡ್ರಿ, ಈಗ ಅದಕ್ಕೋಸ್ಕರವಾಗಿ ಟ್ರಾಫಿಕ್ ರೂಲ್ಸ್ ಎಲ್ಲ ಇದೆಯಲ್ಲ, ಚಿಕ್ಕವರಿಗೆಲ್ಲ ಏನ್ ಮಾಡ್ತಾರೆ ಹೇಳ್ರಿ, ಚಿಕ್ಕವರಿಗೆ ಹೀಗೆ ಮಾಡಪ್ಪ ಹೀಗೆ ಮಾಡಬಾರದು ಅಂತ ಅವರಿಗೆ ತಿಳಿ ಹೇಳುತ್ತಾರೆ ಒಂದು ವಯಸ್ಸಿನವರೆಗೆ. ಒಂದು ವಯಸ್ಸಾದ ಮೇಲೆ ತಿಳಿ ಹೇಳುವುದಿಲ್ಲ. ನೀನ್ ಇದನ್ನ ಮಾಡಿದ್ರೆ ಈ ಶಿಕ್ಷೆ ಕೊಡ್ತೇವೆ, ಟ್ರಾಫಿಕ್ ಅನ್ನ ಉಲ್ಲಂಘನೆ ಮಾಡಿದ್ರೆ ಫೈನ್ ಆಗ್ತೇವೆ. ಅವರಿಗೆಲ್ಲ ಶಿಕ್ಷೆ, ಅವರಿಗೆ ಉಪದೇಶ ಇಲ್ಲ. ಯಾರು ಕೂಡ ಹಿಂಗ್ ಮಾಡಬಾರ್ದಪ್ಪ, ಬಲಕ್ಕೆ ಹೋಗಬೇಕು ಎಡಕ್ಕೆ ಹೋಗಬಾರದು, ಈ ಕಡೆ ಎಡಕ್ಕೆ ಹೋಗಬೇಕು ಬಲಕ್ಕೆ ಹೋಗಬಾರದು, ಇವೆಲ್ಲವನ್ನ ಸರಿಯಾಗಿ ನೀನ್ ತಿಳ್ಕೋಬೇಕು ಅಂತ ಯಾರು ಉಪದೇಶ ಮಾಡ್ತಾ ಕುತ್ಕೊಳ್ಳೋದಿಲ್ಲ. ಟ್ರಾಫಿಕ್ ಉಲ್ಲಂಘನೆ ಮಾಡಿದ್ದಿ ದಂಡ ಕಟ್ಟು ಅಷ್ಟೇ. ಯಾಕಂದ್ರೆ ಅವ ಒಂದ್ಸತಿ ದಂಡ ಕಟ್ಟಿದ್ರೆ ನೆಕ್ಸ್ಟ್ ಟೈಮ್ ಅವನ ತಲೆಯಲ್ಲಿ ಉಳಿತದೆ ಅಂತ. ಅದಕ್ಕೆ ಒಂದು ಹಂತದಲ್ಲಿ ಅದು ಆದೇಶ, ಒಂದು ಹಂತದಲ್ಲಿ ಉಪದೇಶ. ಕೆಲವರು ಒಳ್ಳೆಯವರು ಇರ್ತಾರೆ, ಅವರು ಹೇಳಿದ್ದನ್ನ ಕೇಳ್ತಾರೆ, ಅವ್ರಿಗೆ ಉಪದೇಶ. ಯಾರು ಅಪರೋಕ್ಷ ಜ್ಞಾನಿಗಳು ಅವರಿಗೆ ಸಂದೇಶ. ಅದನ್ನ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಅದನ್ನ ಹೇಳ್ತಾರೆ. ಹಾಗಾಗಿ ಏತದನುಶಾಸನಂ, ಇದೇ ಭಗವಂತ ನಮಗೆ ನೀಡುವ ಶಿಕ್ಷಣ. ಅದು ನಾನು ನಿಮಗೆ ಕೊಟ್ಟಿದ್ದೇನೆ, ಉಪಾಸಿತವ್ಯಂ. ಇದನ್ನ ನೀವೆಲ್ಲರೂ ಕೂಡ ಅನುಷ್ಠಾನಕ್ಕೆ ತಂದುಕೊಳ್ಳ್ರಿ. ಏವಂ ಯಂ ಏವಂ ಊಚ ಏತದುಪಾಸ್ಯಂ. ನಾವು ಹೇಳಿದ ರೀತಿಯಲ್ಲಿ ಆಲಸ್ಯವಿಲ್ಲದೆ ಇದನ್ನ ಅನುಷ್ಠಾನಕ್ಕೆ ತನ್ರಿ ಅಂತ ಭಗವಂತ ಇದನ್ನ ಉಪನಿಷತ್ತಿನಲ್ಲಿ ನಮಗೆ ಸಂದೇಶ ಕೊಟ್ಟಿದ್ದಾನೆ ಅಂತ ರಾಘವೇಂದ್ರ ಸ್ವಾಮಿಗಳು ಇದಕ್ಕೆ ಖಂಡಾರ್ಥವನ್ನು ಬರೆಯುವಾಗ ಪ್ರಾಗುಕ್ತ ಸತ್ಯವಚನಾಧಿಕಂ ಅವಶ್ಯಂ ಅನುಷ್ಠೇಯಂ ಇತ್ಯರ್ಥಃ. ಇದನ್ನ ಅನುಷ್ಠಾನವನ್ನ ಚೆನ್ನಾಗಿ ಮಾಡ್ರಿ ಅಂತ ಸ್ವಾಮಿ ಹೇಳಿದ್ದಾನೆ ಅಂತ ಏನ್ ಹೇಳಿದ್ದಾರೆ. ಇದನ್ನ ಯಮಧರ್ಮರಾಜರು ಕೇಳಿದ ಪ್ರಶ್ನೆಗೆ ಏನು ಧರ್ಮರಾಜ ಉತ್ತರ ಕೊಟ್ಟ, ಆ ಉತ್ತರ ಜೊತೆಗೆ ಇದನ್ನ ಸೇರಿಸಿಕೊಳ್ಳ್ರಿ ಅಂತ ಇಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಆ ಉಪನಿಷತ್ತಿನ ಮಂತ್ರವನ್ನ ಸೇರಿಸಿಕೊಳ್ಳ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ರಾಯರು ಕೊಟ್ಟಂತ ಖಂಡಾರ್ಥವನ್ನ ಸೇರಿಸಿ ಅದೊಂಚೂರು ನೋಡುವಂತ ಪ್ರಯತ್ನ ಮಾಡಿದ್ದೇವೆ. ಇಲ್ಲಿ ನೋಡ್ರಿ, ಅದಕ್ಕೆ ನೀವು ನಮ್ಮಲ್ಲಿ ಅರ್ಜುನನಿಗೂ ದುರ್ಯೋಧನನಿಗೂ ಇಲ್ಲಿ ವ್ಯತ್ಯಾಸವನ್ನ ತೋರಿಸಿ ಬಿಡ್ತಾರೆ. ಅರ್ಜುನ ಮತ್ತೆ ಧರ್ಮರಾಜ ಇಬ್ರು ಕೂಡ ಯಾರು ಏನು ಉಪದೇಶ ಮಾಡಿದ್ರು ಕೇಳಿದವರು. ನನಗಿಂತ ಉಪದೇಶ ಬೇಡ ಅಂತ ಉಪದೇಶ ಬೇಡ ಅಂತ ಯಾರ ಬಳಿಯಲ್ಲೂ ಹೇಳಲಿಲ್ಲ. ನೀವು ಉಪದೇಶ ಮಾಡು ಕೃಷ್ಣ ಅಂತ ತಾನೇ ಕೇಳಿಕೊಂಡ ನೋಡಿ. ಅದಕ್ಕೆ ನಕಶ್ಚಿತ್ ಯಾವತ್ತೂ ಕೂಡ ಕೇಳದೇ ಇದ್ರೆ ಉಪದೇಶ ಮಾಡ್ಲಿಕ್ಕೆ ಹೋಗಬೇಡ ಅಂತಿದೆ. ನಕಶ್ಚಿತ್ ಯಾರಾದ್ರೂ ಕೂಡ ಬಂದ್ರೆ ನಪೃಚ್ಛತಿ, ಅವ್ರಿಗೆ ಉಪದೇಶ ಮಾಡಬೇಡ. ಯಾರು ಕೇಳಲ್ಲ ಅವ್ರಿಗೆ ಉಪದೇಶ ಮಾಡಬೇಡ. ಇದನ್ನ ದಯವಿಟ್ಟು ಹೇಳಿ ಆಚಾರ್ಯ ಅಂತ. ಬರೀ ಹೇಳಿ ಅಂದ್ರೆ ಉಪದೇಶ ಅಲ್ಲ. ಅದಕ್ಕೆ ನೋಡಿ, ಕೊನೆಯಲ್ಲಿ ಅರ್ಜುನ ಯಾವಾಗ ಈ ಒಂದು ಶ್ಲೋಕ ಹೇಳಿ ಕೃಷ್ಣನಿಗೆ ಶರಣಾಗತನಾದನೋ ಅಲ್ಲಿವರೆಗೆ ಭಗವದ್ಗೀತೆಯಲ್ಲಿ ಭಗವಂತ ಉಪದೇಶವನ್ನೇ ಪ್ರಾರಂಭ ಮಾಡಲಿಲ್ಲ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾ ಯಶ್ರೇಯ ಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಇದನ್ನು ಹೇಳಿದ ಮೇಲೆ ಉಪದೇಶ ಶುರುವಾಗಿತ್ತು. ಕಾರ್ಪಣ್ಯ ದೋಷದಿಂದ ನನ್ನ ಸ್ವಭಾವ ಏನು ಅನ್ನುವುದೇ ನನಗೆ ಅರ್ಥವಾಗ್ತಿಲ್ಲ ಕೃಷ್ಣ, ನನ್ನ ಸ್ವಭಾವ ಹೋಗಿಬಿಟ್ಟಿದೆ. ಅದಕ್ಕೆ ಏನು ಅಂತ ಕೇಳಿದರೆ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಃ. ಯಾವುದು ಧರ್ಮ ಯಾವುದು ಅಧರ್ಮ ಅನ್ನುವುದು ಅರ್ಥವಾಗದ ಸ್ಥಿತಿಯಲ್ಲಿ ನಾನಿದ್ದೇನೆ. ನನಗೆ ನಿಶ್ಚಿತವಾಗಿ ಶ್ರೇಯಸ್ ಯಾವುದು ಅಂತ ಹೇಳು, ನಿಶ್ಚಯವಾಗಿ ಹೇಳು ಅಂತ. ಯಶ್ರೇಯ ನಿಶ್ಚಿತಂ ಬ್ರೂಹಿ ತನ್ಮೇ. ನಿಶ್ಚಿತವಾದ ಶ್ರೇಯಸ್ಸನ್ನು ಹೇಳು, ನಿಶ್ಚಿತವಾಗಿ ನೀನು ಹೇಳು. ಯಾಕೆ ಹೇಳಬೇಕಯ್ಯ ಅರ್ಜುನ ಅಂತ ಕೇಳಿದರೆ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ರಾಘವೇಂದ್ರ ಸ್ವಾಮಿಗಳು ಗೀತಾ ವಿವೃತ್ತಿಯಲ್ಲಿ ಇದಕ್ಕೊಂದು ಅರ್ಥವನ್ನು ಬರೀತಾರೆ. ರಾಯರನ್ನ ನಾವು ಎಂದೂ ಮರೆಯುವಂತಿಲ್ಲ. ರಾಯರಿದ್ದಾರೆ ಎನ್ನುವುದಕ್ಕೆ ಧೈರ್ಯವಾಗಿ ನಿಮ್ಮೆಂದರಗಡೆ ಕೂತು ನಾನು ಮಾತಾಡ್ತಾ ಇದ್ದೇನೆ. ಅವ್ರು ಏನ್ ಕೇಳ್ತಾರೆ ಗೊತ್ತಾ ನೋಡಿ, ನಾನು ನಿನ್ನ ಶಿಷ್ಯ ಅಂತ ಹೇಳಿದನೆ ಹೊರತು ನೀನ್ ನನ್ನ ಗುರು ಅಂತ ಹೇಳಲಿಲ್ಲ. ನಾನು ಗುರುವೋ ಅಲ್ವೋ ಅಂತ ಕೃಷ್ಣ ನಿರ್ಧಾರ ಮಾಡಬೇಕು. ಶಿಷ್ಯ ಅಂತ ನಾವು ಅವನ ಮುಂದೆ ಇಟ್ಟುಕೊಳ್ಳುವಷ್ಟು ಮಾತ್ರ
ನಮಗಧಿಕಾರವಿದೆ ಹೊರತು ನೀನ್ ನನ್ನ ಗುರು ಅಂತ ಹೇಳೋ ಹಾಗಿಲ್ಲ. ನೀನ್ ನನ್ನ ಗುರು ಅಂತ ಹೇಳಿದ್ದಕ್ಕೆ ರಹುಗಣ ರಾಜನಿಗೆ ಕಪಿಲನಾಮಕನಾದ ಭಗವಂತ ಉಪದೇಶ ಕೊಡದೆ ಜಡಭರತರ ಕೈಯಲ್ಲಿ ಉಪದೇಶ ಕೊಡಿಸಿಬಿಟ್ಟ. ನೀವು ನಮ್ಮ ಗುರು, ನಾನು ನಿಮ್ಮ ಹತ್ರ ಉಪದೇಶಕ್ಕೆ ಬರ್ತಾ ಇದ್ದೇನೆ ಅಂತ. ಯಾರಿಗೆ ಯಾರನ್ನ ಗುರುವನ್ನಾಗಿ ಮಾಡಬೇಕು, ಯಾರಿಗೆ ಯಾರಲ್ಲಿ ಉಪದೇಶ ಕೊಡಿಸ್ಬೇಕು ನಿರ್ಧಾರ ಮಾಡುವವ ಅವ ಭಗವಂತ. ಶಿಷ್ಯತ್ವವನ್ನ ನಾವು ಒಪ್ಕೊಳ್ಬೇಕು. ನಾನು ನಿಮ್ಮ ಶಿಷ್ಯನಾಗಿ ಬರಲಿ, ಐ ಆಮ್ ಯುವರ್ ಸ್ಟೂಡೆಂಟ್ ಅಂತ ಹೇಳಬೇಕೆ ಹೊರತು ಯು ಆರ್ ಮೈ ಟೀಚರ್ ಅಂತಲ್ಲ. ನಮ್ಮ ಕಾಲದಲ್ಲಿ ನೀನ್ ಯಾರಪ್ಪ ಅಂದ್ರೆ ನಾನು ನಿಮ್ಮ ಶಿಷ್ಯ ಗುರುಗಳೇ ಅಂತ ಹೇಳಿ ನಮಸ್ಕಾರ ಮಾಡ್ತಿದ್ದ ಪದ್ಧತಿ ಇತ್ತು. ಈಗ ಅವೆಲ್ಲ ಇಲ್ಲ. ಯಾರು ಗೊತ್ತಾಯ್ತಾ ನಾನು ಯಾರು ಅಂತ? ನೀವು ನನಗೆ ಪಾಠ ಮಾಡಿದ್ರಲ್ಲ, ನೀವು ನನಗೆ ಟೀಚರ್ ಆಗಿದ್ರಲ್ಲ, ನೀವೆಷ್ಟು ಪುಣ್ಯ ಮಾಡಿದ್ರಿ ನೋಡ್ರಿ, ನನ್ನಂತ ಶಿಷ್ಯ ನಿಮಗೆ ಸಿಕ್ಕಿದ್ದ ಅನ್ನುವ ರೀತಿಯಲ್ಲಿ ಮಕ್ಕಳು ಮಾತಾಡ್ತವೆ ಇವತ್ತು. ಯಾವತ್ತು ಈ ಸಂಸ್ಕಾರ ಹೋಯ್ತಟ್ಟೆ. ನನಗೆಲ್ಲ ಸುಮಾರು ಜನ ಹುಡುಗರು, ಆಚಾರ್ಯ ಏನೋ ಒಂದಷ್ಟು ನಿಮಗೆ ಒಳ್ಳೆ ಜ್ಞಾಪಕ ಶಕ್ತಿ ದೇವರು ಕೊಟ್ಟಿದ್ದಾನೆ ಹೇಳ್ತೀರಿ, ನಮಗೂ ನಿಮ್ಮಂಗೆ ಜ್ಞಾಪಕ ಶಕ್ತಿ ಬರಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಅಮ್ಮಂದ್ರು ಬರ್ತಾರೆ ಪಾಪ ಉಪನ್ಯಾಸಕ್ಕೆ ಹೋಗುವಾಗ. ನಾವೆಲ್ಲ ಹೋದ್ರು ಕೂಡ ನಮ್ಮ ಮಗನಿಗೆ ನಮ್ಮ ಹುಡುಗರಿಗೆ ತುಂಬಾ ಜ್ಞಾಪಕ ಶಕ್ತಿ ಕಮ್ಮಿ. ನಿಮ್ ತಾಯಿ ಏನ್ ಕೊಡ್ತಿದ್ರು ಆಚಾರ್ಯ ಚಿಕ್ಕ ವಯಸ್ಸಲ್ಲಿ? ಒಂದು 8 ಬಾದಾಮಿ, 8 ಗೋಡಂಬಿ, ದ್ರಾಕ್ಷಿ ಇವೆಲ್ಲ ನೀರಲ್ಲಿ ನೆನೆಸಿ ಚೆನ್ನಾಗಿ ಅದನ್ನ ಮಾಡಿ ಯಾವ್ದಾರ ಕಷಾಯ ಮಾಡಿ ಕುಡಿಸ್ತಿದ್ರ? ಆಯುರ್ವೇದದ ಔಷಧಿ ಏನಾರು ಇತ್ತ? ಏನ್ ಕೊಡ್ತಿದ್ರು ನಿಮಗೆ ಬಾಲ್ಯದಲ್ಲಿ? ಅದಕ್ಕೆ ಅವ್ರಿಗೆ ಹೇಳ್ತೇನೆ ನಾನು ನಮ್ಮಮ್ಮ ಏನ್ ಕೊಡ್ತಿದ್ರು ಅಂತ ಹೇಳ್ತೇನೆ, ನೀವು ಅದನ್ನೇ ಕೊಡ್ತೀರಾ ನಿಮ್ಮ ಹುಡುಗರಿಗೆ? ನೀವೇನ್ ಹೇಳಿದ್ರು ಕೊಡ್ತೀವಿ ಆಚಾರ್ಯ. ನಮ್ಮಮ್ಮ ಕಪಾಳಕ್ಕೆ 2 ಕೊಡೋರು, ನೀವು ಕೊಡ್ತೀರಾ? ನೀವು ಮಾಡಲ್ಲ ಅದನ್ನ. ಎಲ್ಲಿವರೆಗೂ ನೀವು ಆ ಕೆಲಸ ಮಾಡುವುದಿಲ್ಲ, ಹುಡುಗರಿಗೆ ಯಾವುದಿಲ್ಲ. ನಮ್ಮ ವೈಫೈ ನಂಬ್ಕೊಂಡು ಬದುಕಿದವರಲ್ಲ ನಾವೆಲ್ಲ 4G 5G ನಂಬ್ಕೊಂಡು ಬದುಕಿದವರಲ್ಲ, ನಾವು ಗುರೂಜಿಗಳನ್ನು ನಂಬಿಕೊಂಡು ಬದುಕಿದವರು. ಆದ್ರಿಂದ ಭಗವಂತ ನಮ್ಗಿಷ್ಟು ಮಟ್ಟಿಗೆ ತಲೆಯಲ್ಲಿ ಇನ್ನೂ ಕೂಡ ಜ್ಞಾಪಕ ಶಕ್ತಿ ಕೊಟ್ಟಿದ್ದಾನೆ. ಇದು ಯಾವತ್ತೂ ಶಿಕ್ಷೆ ಅನ್ನುವುದು ಹೋಗಿಬಿಡ್ತು. ಶಿಕ್ಷಣದಲ್ಲಿ ಶಿಕ್ಷೆ ಅನ್ನುವುದು ಹೋಗಿ ಬರೀ ರಕ್ಷೆ ಅನ್ನುವುದು ಉಳ್ಕೊಳ್ತು ಗೊತ್ತಾಗ್ತಿರೋದು ಅದೇ. ಅದಕ್ಕೆ ಭಗವಂತ ಈ ಮಾತನ್ನ ಗರುಡ ಪುರಾಣದಲ್ಲಿ ಹೇಳ್ತಾನೆ ನೋಡ್ರಿ. ಗರುಡ ಪುರಾಣದಲ್ಲಿ ಲಕ್ಷ್ಮೀದೇವಿಗೆ ಒಂದು ಮಾತಿದೆ, ಬ್ರಹ್ಮಕಾಂಡದಲ್ಲಿ ಬರ್ತದೆ ಆ ಮಾತು. ಅದಕ್ಕೆ ಪುಸ್ತಕೆ ಲಿಖಿತ ವಿದ್ಯೆ ಏನ ಸುಂದರಿ ಜಪ್ಯತೆ ಮುಕ್ತಿದ ಗುರುವಾಕ್ಯೇಕ ಸರ್ವ ವಿದ್ಯಾ ವಿಡಂಬಕ. ನಿನ್ನೆ ನಾವು ನೋಡಿದ್ದೇವೆ. ಪುಸ್ತಕದಲ್ಲಿ ಏನು ವಿದ್ಯೆ ಇದೆಯಲ್ಲ ಅದು ಮಸ್ತಕಕ್ಕೆ ಹೋಗುವುದಿಲ್ಲವಂತೆ, ಲೌಕಿಕವಾಗಿ ಮಸ್ತಕಕ್ಕೆ ಹೋದಂತೆ ತೋರ್ತದೆ. ಭಗವಂತನಿಗೆ ಗೊತ್ತಿದೆ ಯಾವ ಕಾಲದಲ್ಲಿ ಅದನ್ನು ಸ್ವಿಚ್ ಆಫ್ ಮಾಡಬೇಕು ಮಾಡಿಬಿಡ್ತಾನೆ. ಎಲ್ಲಿವರೆಗೆ ಮುಕ್ತಿದ ಗುರುವಾಕ್ಯೇಕ, ಗುರುವನ್ನ ಸೇವೆ ಮಾಡಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಗುರುಗಳಿಂದ ಯಾವ ವಿದ್ಯೆಯನ್ನ ನೀವು ಕಲ್ತಿರುವುದಿಲ್ಲ, ನೀವು ಅಂದ್ರೆ ನನ್ನನ್ನು ಸೇರಿಸಿ, ಅಂತ್ಯಕಾಲದಲ್ಲಿ ಅದು ಯಾವುದೂ ತಲೆಗೆ ಬರುವುದಿಲ್ಲ. ಈಗ ನೋಡ್ರಿ, ಅಗತ್ಯವಿದ್ದಾಗ ಕಲಿತದ್ದೆಲ್ಲವನ್ನ ಮರೆತು ಸೋತಂತೆ ಆ ಕರ್ಣ, ಯಾರ ಶಾಪವೋ ಪರೀಕ್ಷೆಯಲ್ಲಿ ನೆನಪೇ ಆಗೋದು ವ್ಯಾಕರಣ ಅಂತ ನಮ್ಮ ಡುಂಡಿರಾಜರು ಹೇಳೋದಂಗೆ. ಕರ್ಣ ನೋಡ್ರಿ, ಅವ ಸುಳ್ಳು ಹೇಳಿ ವಿದ್ಯೆಯನ್ನು ಕಲ್ತದ್ದು, ಮೋಸ ಮಾಡಿ ವಿದ್ಯೆಯನ್ನು ಕಲ್ತದ್ದು. ಅದಕ್ಕೇನಾಯಿತು? ಅವನ ಅಂತ್ಯಕಾಲದಲ್ಲಿ ಅವನು ಕಲಿತ ಪರಶುರಾಮ ದೇವರ ಬಳಿಯಲ್ಲೇ ಕಲ್ತಿದ್ರು. ಅವನು ಯಾರೋ ಸಾಮಾನ್ಯ ಅಲ್ಲ, ಸೂರ್ಯದೇವನ ಅವತಾರ ಅವ. ನಾವು ಯಾರ ಅಂತರ್ಗತನಾಗಿ ಸೂರ್ಯನಾರಾಯಣನನ್ನ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಗಾಯತ್ರಿ ನಾಮಕನಾದ ಭಗವಂತನನ್ನು ಉಪಾಸನೆ ಮಾಡ್ತೇವೋ ದಿನ, ಅಂಥವನ ಅವತಾರ ಕರ್ಣನಾಗಿ ಬಂದಿರುವುದು. ಅವನಿಗೇ ಅಂತ್ಯಕಾಲದಲ್ಲಿ ತಾನು ಸಾಯುವ ಕಾಲದಲ್ಲಿ ಕಲಿತ ವಿದ್ಯೆ, ಪರಶುರಾಮ ದೇವರಲ್ಲಿ ಕಲಿತ ವಿದ್ಯೆ ಎಲ್ಲ ಮರ್ತೋಯ್ತು ಅಂದ್ರೆ ನಮ್ ಕತೆ ಏನ್ರಿ? ನಾವು ಯಾವತ್ತೋ ಒಂದು ದಿವಸ ಪುಸ್ತಕ ಹಿಡಿದವರು, ನಾವು ದಿನಕ್ಕೆ 1 ಗಂಟೆ ಬಿಟ್ಟು ಜಾಸ್ತಿ ಪ್ರವಚನ ಕೇಳದವರಲ್ಲ. ಹಂಗೆಲ್ಲ ಕೇಳಬಾರ್ದಂತೆ ಆಚಾರ್ಯ. 1 ಗಂಟೆ ಮಾತ್ರ ಪ್ರವಚನ ಕೇಳಬೇಕಂತೆ, ಮತ್ತೆ ಟಿವಿ 24 ಗಂಟೆ ನೋಡ್ಬೋದಂತೆ ಅಂತ ಬದುಕಿದವರು ನಾವು. ಹಾಗಾಗಿ ನಮಗೆ ಜ್ಞಾಪಕಕ್ಕೆ ಬಾ ಅಂದ್ರೆ ಎಲ್ಲಿಂದ ಜ್ಞಾಪಕಕ್ಕೆ ಬರ್ತದೆ? ಅದಕ್ಕೆ ಹೇಳಿದ್ದು, ಇದು ಗುರುಗಳ ಅನುಗ್ರಹ ಅನ್ನುವುದು ಎಷ್ಟು ಮುಖ್ಯ ಅನ್ನುವುದಕ್ಕೆ ಇಲ್ಲಿ ಹೇಳ್ತಾರೆ. ಹಾಗೆ ನನಗೆ ಉಪದೇಶವೇ ಬೇಡ ಅಂತ ಬದುಕಿದವ ದುರ್ಯೋಧನನಾದ್ರೆ, ಉಪದೇಶ ಮಾಡು ಕೃಷ್ಣ ಅಂತ ಬೆಂಬಿದ್ದು ಉಪದೇಶ ಪಡೆದುಕೊಂಡವ. ದೇವಹೂತಿಯ ಕಥೆಯನ್ನು ನಾವು ಕೇಳುತ್ತೇವೆ. ದೇವಹೂತಿ ಕಪಿಲನಾಮಕನಾದ ಭಗವಂತನ ಬಳಿಯಲ್ಲಿ ಬಂದು ನಮಸ್ಕಾರ ಮಾಡಿ ಕೇಳ್ತಾಳೆ, ಭಗವಂತ, ಮಗ ನಿನ್ನಂತಹ ಮಗನನ್ನ ಪಡೆದು, ಕರ್ದಮ ಪ್ರಜಾಪತಿಗಳಂತಹ ಗಂಡನನ್ನ ಪಡೆದು, ನಾನು ವಿಷಯೇಂದ್ರಿಯಗಳಲ್ಲಿ ನಾನು ಇದುವರೆಗೂ ಕೂಡ ವಿಷಯೇಂದ್ರಿಯ ತರ್ಪಣೈಹಿ ಅಂತ ಅವಳ ಮಾತದು. ಅದರಲ್ಲೇ ಭೋಗಲಲಾಸೆಗಳಲ್ಲಿ ಕಾಲ ಕಳೆದು ಉಪದೇಶವನ್ನೇ ತೆಗೆದುಕೊಳ್ಳುವುದು ಮರೆತು, ಇನ್ನೂ ನಾನು ನಿನ್ನಿಂದ ಉದ್ಧತನಾಗಲಿಲ್ಲ ಉಪದೇಶ ತೆಗೆದುಕೊಂಡು ಅಂದ್ರೆ ನನ್ನಂತ ಭ್ರಷ್ಟಳಾದವಳು, ಅದೃಷ್ಟಹೀನಲಾದವಳು ಜಗತ್ತಿನಲ್ಲಿ ಇರುವುದಿಲ್ಲ. ದಯವಿಟ್ಟು ನನಗೆ ಜ್ಞಾನ ಉಪದೇಶ ಮಾಡು ಸ್ವಾಮಿ ಅಂತ ಕೇಳಿದ್ರೆ, ಕಪಿಲ ಒಂದೇ ಮಾತು ಹೇಳಿದ, ನೋಡಮ್ಮ, ನನ್ನದೊಂದು ನೇಮ ಇದೆ. ನನ್ನ ಬಳಿಯಲ್ಲಿ ಎಲ್ಲರೂ ಕೂಡ ಅದೀಹಿ ಭಗವೋ ಬ್ರಹ್ಮೇತಿ ಅಂತ ನನ್ನನ್ನ ಗುರು ಅಂತ ಸ್ವೀಕಾರ ಮಾಡಿ, ನನ್ನ ಪಾದಕ್ಕೆ ನಮಸ್ಕಾರ ಮಾಡಿ, ಯಾರು ಶಿಷ್ಯರಾಗಿ ಕುಳಿತುಕೊಂಡು ಪಾಠ ಕೇಳ್ತಾರೋ ಅವ್ರಿಗೆ ಮಾತ್ರ ಪಾಠ ಹೇಳ್ತೇನೆ ಅಂತ ನನ್ನದು ನೇಮ. ನೀನು ನಮ್ಮಮ್ಮ, ನೀನ್ ನಮಸ್ಕಾರ ಮಾಡೋ ಹಾಗಿಲ್ಲ, ನಾನೇ ನಿನಗೆ ನಮಸ್ಕಾರ ಮಾಡಬೇಕು.
ನೀನ್ ನಮಸ್ಕಾರ ಮಾಡೋ ಹಾಗಿಲ್ಲ, ನಮಸ್ಕಾರ ಮಾಡದೇ ಇದ್ದವ್ರಿಗೆ ನಾನು ಪಾಠ ಹೇಳೋಂಗಿಲ್ಲ, ಏನ್ ಮಾಡ್ಲಿ ಅಂತ ಕೇಳ್ತಾನೆ ಸ್ವಾಮಿ. ಪ್ರಶ್ನೆ ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಲು ಅಂದ್ರೆ, ದೇವಹೂತಿ, ನಿನ್ನನ್ನ ಮಗ ಅಂತ ತಿಳಿದ್ರೆ ನಮಸ್ಕಾರ ಮಾಡಬಾರದು ಸ್ವಾಮಿ, ನಿನ್ನನ್ನ ದೇವರು ಅಂತ ತಿಳಿದ್ರೆ ಮಾಡ್ಬೋದಲ್ಲ. ನಾನ್ ನಿನ್ನನ್ನ ಮಗ ಅಂತ ತಿಳಿದ್ರೆ ತಾನೇ ಮಾಡಬಾರದು, ನಿನ್ನನ್ನು ದೇವರು ಅಂತ ತಿಳಿದು ಮಾಡುತ್ತೇನೆ ಅಂತ ನಮಸ್ಕಾರ ಮಾಡ್ತಾಳೆ. ಅಲ್ಲಿಗೆ ಸ್ವಾಮಿ ಬಿಡುವುದಿಲ್ಲ. ನನ್ನನ್ನ ದೇವರು ಅನ್ನುವ ಜ್ಞಾನ ನಿನಗೆ ಬಂದ್ಮೇಲೆ ಇನ್ಯಾವ ಜ್ಞಾನ ಬೇಕು ಅಂತ ಕೇಳಿದಾವ. ವಿಶೇಷವಾದ ಜ್ಞಾನ ಬೇಕಲ್ಲ ಸ್ವಾಮಿ. ಮೋಕ್ಷದಲ್ಲಿ ಅಪರೋಕ್ಷ ಜ್ಞಾನವಾಗದ ಮೇಲೆ ನಮ್ಮ ಸ್ವರೂಪಭೂತವಾದಂತ ಜ್ಞಾನ ಏನು ಆವಿರ್ಭೂತವಾಗ್ತದೆ, ಅದರ ಒಂದು ಪರಿಧಿಯನ್ನ ಇಲ್ಲಿ ನಾನು ಅನುಭವಿಸ್ಬೇಕಲ್ಲ. ಅದರ ಸ್ಯಾಂಪಲ್ಲು ಅದು ಹೆಂಗಿರ್ತದೆ, ಸ್ವರೂಪ ಜ್ಞಾನ ಆವಿರ್ಭಾವ ಆಗುವುದು ಅನ್ನುವುದನ್ನು ನೋಡ್ಬೇಕಲ್ಲ. ಪ್ರಭು ನನಗೆ ಉಪದೇಶ ಮಾಡು ಅಂತ ಅವಳು ಪ್ರಾರ್ಥನೆ ಮಾಡಿದ ಮೇಲೆ ಸ್ವಾಮಿ ಉಪದೇಶ ಮಾಡಿದ. ಯದ್ಯಪಿ ತನ್ನ ತಾಯಿ ಅಂತ ಅನ್ನಿಸಿಕೊಂಡ್ರು ಅವಳಿಗೆ ಉಪದೇಶ ಹಂಗೆಲ್ಲ ಮಾಡ್ಲಿಲ್ಲ. ಆನಂದ ರಾಮಾಯಣ ನಾನು ಸುಮಾರು ವರ್ಷಗಳ ಕಾಲ ಉಪನ್ಯಾಸ ಮಾಡಿದ್ದೇನೆ. ಅದರಲ್ಲಿ ರಾಮದೇವರು ಇನ್ನೇನು ಅವತಾರ ಸಮಾಪ್ತಿ ಮಾಡಬೇಕು ಅಂತ, ವಾಲ್ಮೀಕಿ ರಾಮಾಯಣದಲ್ಲಿಲ್ಲ, ಇದು ಆನಂದ ರಾಮಾಯಣದಲ್ಲಿದೆ ಅಂತ ಪ್ರಾರಂಭ ಮಾಡಿದ. ಕೌಸಲ್ಯಾದೇವಿ ಕೇಳ್ತಾಳೆ, ಸ್ವಾಮಿ ನಿನಗಿನ್ನ ಮುಂಚೆ ನಾನು ದೇಹ ತ್ಯಾಗವನ್ನ ಮಾಡುವವಳಿದ್ದೇನೆ. ರಾಮದೇವರನ್ನ ಮಗನನ್ನಾಗಿ ಪಡೆದಿದ್ರು ಕೌಸಲ್ಯ ಏನು ಉಪದೇಶ ಪಡೆಯದೆ ಹಂಗೆ ಹೋಗಿಬಿಟ್ಲು ಅಂತ ಆಗಬಾರ್ದಾದ್ರಿಂದ ನನಗೆ ಧರ್ಮವನ್ನು ಉಪದೇಶ ಮಾಡುವಂತ ಕೌಸಲ್ಯೇ ರಾಮದೇವರಲ್ಲಿ ಕೇಳಿ ಉಪದೇಶ ಪಡ್ಕೋತಾಳೆ. ಆಮೇಲೆ ಅವಳು ದೇಹ ತ್ಯಾಗ ಮಾಡಿದ್ಲು. ಅದರಂತೆ ಕೈಕೇಯಿ, ಅದರಂತೆ ಸುಮಿತ್ರಾದೇವಿ ಎಲ್ಲರೂ ಉಪದೇಶವನ್ನ ಪಡೆದುಕೊಂಡ್ರು. ಅಲ್ಲಿ ಆನಂದ ರಾಮಾಯಣದಲ್ಲಿ ಅಪೂರ್ವವಾದಂತ ಉಪದೇಶದ ಭಾಗಗಳಿವೆ. ದಶರಥ ಮಹಾರಾಜ ತಾನು ಅಲ್ಲಿಂದ ಬಂದು ದೇವಲೋಕದಿಂದ ಬಂದು ರಾಮದೇವರ ಹತ್ರ ಉಪದೇಶ ಪಡ್ಕೊಳ್ತಾನೆ. ನಿನ್ನಂತವನನ್ನ ಮಗ ಅಂತ ತಿಳಿದೇನಾದ್ರೂ ಹಾಳಾಗಿ ಬಿಟ್ರೆ ಕಷ್ಟ ಆಗ್ತದೆ ಪ್ರಭು. ನಾನು ತಂದೆಯೂ ಅಲ್ಲ, ನೀನು ಮಗನೂ ಅಲ್ಲ, ನೀ ಗುರು ಸರ್ವೋತ್ತಮನಾದವ, ನಾನು ನಿನ್ನ ಬಳಿಯಲ್ಲಿರುವ ಶಿಷ್ಯ, ಉಪದೇಶ ಮಾಡುವಂತ. ಹಿಂಗೆ ಗುರುಗಳನ್ನ ಈ ರೀತಿಯಾಗಿ ನಾವು ಪ್ರಪತ್ತಿಯನ್ನ ಮಾಡಿ, ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ, ಅವರ ಬಳಿಯಲ್ಲಿ ಜ್ಞಾನವನ್ನ ಪಡೆಯಲಿಲ್ಲ ಅಂದರೆ ಮನುಷ್ಯರಾಗಿ ಹುಟ್ಟಿದ್ದು ಮೊದಲನೇ ದಂಡ. ಅದರಲ್ಲೂ ರಾಜರಾದವರು, ಅದರಲ್ಲೂ ಪದವಿಯಲ್ಲಿರುವವರು ಅವರು ಸರಿಯಾದ ರೀತಿಯಲ್ಲಿ ಆಳ್ವಿಕೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಅವರೊಬ್ಬರು ಹಾಳಾಗುವುದಿಲ್ಲ, ಇಡೀ ಜಗತ್ತು ಹಾಳಾಗ್ತದೆ. ನೋಡಿ, ದುರ್ಯೋಧನನಿಗೆ ವಿದುರ ಏನು ಹೇಳಲಿಕ್ಕೆ ಬಂದರೂ ಕೂಡ ಶಿಕ್ಷಸ್ವ ಬುದ್ಧಿಂ ಸ್ಥವಿರಾಣಂ ಸಕಾಶಾತ್ ಅಂತ ಹೇಳ್ತಿದ್ದಾವ. ನೀನೇನೋ ನನಗೆ ಹೇಳಲಿಕ್ಕೆ ಬರೋದು, ಹೇ ದಾಸಿ ಪುತ್ರ, ಅವ್ರ ಚಿಕ್ಕಪ್ಪನ ಮಾತಾಡಿಸ್ತಿದ್ದ ರೀತಿಯವ ದುರ್ಯೋಧನ. ಹೇ ದಾಸಿ ಪುತ್ರನಾದ ವಿದುರ, ನೀನೇನ್ ನನಗೆ ಬುದ್ಧಿ ಹೇಳಲಿಕ್ಕೆ ಬರೋದು? ನಿನಗೆ ಬುದ್ಧಿ ನೆಟ್ಟಿಗಿಲ್ಲ, ನೀನು ಹೋಗಿ ದೊಡ್ಡವರ ಹತ್ರ ವಿದ್ಯೆಯನ್ನು ಕಲಿತು ಬಾ ಅಂತ ಹೇಳುವವ. ಇವತ್ತು ನೋಡ್ರಿ, ಭೀಷ್ಮ ನೀತಿ ಅಂತ ಪ್ರಕಟ ಆಗಲಿಲ್ಲ, ದ್ರೋಣ ನೀತಿ ಅಂತ ಬರಲಿಲ್ಲ, ವಿದುರ ನೀತಿ ಎನ್ನುವುದು ಪ್ರಕಟವಾಗಿದ್ದು ಲೋಕದಲ್ಲಿ. ಈ ಪ್ರಕರಣ ಮುಗಿದ ಮೇಲೆ ವಿದುರ ನೀತಿಯನ್ನು ತೆಗೆದುಕೊಳ್ತೇನೆ ಇಲ್ಲಿ ಉಪನ್ಯಾಸಕ್ಕೆ. ಯಕ್ಷ ಪ್ರಶ್ನೆ ಆದ ಮೇಲೆ ನೆಕ್ಸ್ಟ್ ವಿದುರ ನೀತಿಯ. ಎಂತ ಅದ್ಭುತವಾಗಿರ್ತಕ್ಕಂತಹ ಅಪೂರ್ವವಾದಂತ ನೀತಿಯನ್ನ ವಿದುರ ಹೇಳ್ತಾನೆ. ಏನು ಅದ್ಭುತವಾದ ವ್ಯಕ್ತಿತ್ವ ವಿದುರನದು. ಅದನ್ನ ಅರ್ಥ ಮಾಡಿಕೊಂಡು ಅವನನ್ನು ಉಪಜೀವಿಸಿಕೊಳ್ಳುವಂತ ಯೋಗ್ಯತೆಯನ್ನೇ ಪಡೆದಿರಲಿಲ್ಲ ದುರ್ಯೋಧನನಿಗೆ. ಏನೆಲ್ಲ ಇತ್ತು ನೋಡ್ರಿ, ದುರ್ಯೋಧನನಿಗಿದ್ದಷ್ಟು ಅವಕಾಶ ಪ್ರಪಂಚದಲ್ಲಿ ಯಾರಿಗಾರು ಇತ್ತ ನೋಡ್ರಿ. ದುರ್ಯೋಧನನ ತಾತ ಅಲ್ಲವಾ ವೇದವ್ಯಾಸ ದೇವರು. ವೇದವ್ಯಾಸ ದೇವರ ಬಳಿಯಲ್ಲಿ ವಿದ್ಯೆಯನ್ನು ಪಡಿಬಹುದಾಗಿತ್ತು, ಪಡೀಲಿಲ್ಲ. ಕೃಪಾಚಾರ್ಯರ ಬಳಿಯಲ್ಲಿ ಪಡಿಬಹುದಾಗಿತ್ತು, ಪಡೀಲಿಲ್ಲ. ದ್ರೋಣಾಚಾರ್ಯರ ಕೈಯಲ್ಲಿ ಪಡಿಬಹುದಾಗಿತ್ತು, ಅದು ಪೂರ್ತಿಯಾಗಿ ಪಡೆಯಲಿಲ್ಲ. ಸ್ವಾರ್ಥಕ್ಕೋಸ್ಕರವಾಗಿ ಅದನ್ನ ಪಡೆದದ್ದಾಯಿತು. ಬಲರಾಮ ದೇವರ ಬಳಿಯಲ್ಲಿ ಹೋಗಿ ವಿದ್ಯೆಯನ್ನ ಪಡೆದ್ರು. ಬಲರಾಮ ದೇವರಿಗೆ ಕೇಳಿದ ದುರ್ಯೋಧನ, ನಾನು ನಿನ್ನ ಹತ್ರ ಬಂದು ವಿದ್ಯೆ ಕಲ್ತಿದ್ದೇನೆ, ನನಗೇನು ಕೊಡ್ತಿ ಅಂತ. ನೋಡಿ ಹೆಂಗಿದೆ, ಶಿಷ್ಯನಾದವನು ಗುರುವಿಗೆ ಗುರುದಕ್ಷಿಣೆ ಕೊಡೋದಲ್ಲ. ನನ್ನಂತ ಒಬ್ಬ ರಾಜ ಬಂದು ನಿನ್ನಂಥವನ ಹತ್ರ ವಿದ್ಯೆಯನ್ನು ಕಲಿತದ್ದಕ್ಕೆ ಬಲರಾಮ ನಿನ್ನ ಕೀರ್ತಿ ಹೆಚ್ಚಿತು, ನಾನು ನಿನ್ನ ಕೀರ್ತಿಯನ್ನ ವರ್ಧನೆ ಮಾಡಿದ್ದಕ್ಕೆ ನನಗೇನು ಕೊಡ್ತಿ ಅಂತ ಕೇಳ್ತಾನೆ ಪಾಪಿ. ಏನು ಬೇಕು ಅಂತ ಕೇಳಿದ್ರು ಬಲರಾಮ ದೇವರು, ನಿನ್ನ ತಂಗಿಯನ್ನ ಕೊಟ್ಟು ಮದುವೆ ಮಾಡು ಅಂತ ಕೇಳಿದ ಸುಭದ್ರೆಯನ್ನ. ಅಂತ ಅಯೋಗ್ಯನಾದವ ಅವ ದುರ್ಯೋಧನ. ಅಂತ ರೀತಿಯಲ್ಲಿ ಹೀಗೆಲ್ಲವನ್ನ ಹೇಳಿ ಹೇಳಿ ಇರುವ ಅವಕಾಶವನ್ನೆಲ್ಲ ಹಾಳು ಮಾಡಿಕೊಂಡು, ಹತ್ತಿರದಲ್ಲೇ ವಿದುರ ಇದ್ರು ಕೂಡ ವಿದುರನ ಬಳಿಯಲ್ಲಿ ನೀತಿಯನ್ನ ಕೇಳದೆ, ಶಕುನಿ ಯಾರೋ ಕಣಿಕ ಅಂತ ಕರ್ಕೊಂಡು ಬಂದವ. ಇವತ್ತಿನ ಆಫ್ಘಾನಿಸ್ತಾನ, ಅವತ್ತಿನ ಗಾಂಧಾರ ದೇಶ, ಅಲ್ಲಿಂದ ಬಂದಿದ್ದ ಕಣಿಕ ಇವರಿಗೆ ಉಪದೇಶ ಮಾಡ್ಲಿಕ್ಕೆ. ಕಣಿಕ ನೀತಿ ಅಂತಲೇ ಮಹಾಭಾರತದಲ್ಲಿ ಪ್ರಸಿದ್ಧಿ. ವಿದುರ ನೀತಿಗೆ ತದ್ವಿರುದ್ಧವಾದ ನೀತಿ ಅದು. ಅದನ್ನ ಇವತ್ತು ಯಾವ ರಾಜಕಾರಣಿಗಳು ಎಲ್ಲವನ್ನ ಚೆನ್ನಾಗಿ ಅನುಷ್ಠಾನಕ್ಕೆ ತಂದಿದ್ದಾರೋ ಅದು ಕಣಿಕ ನೀತಿ. ಅದನ್ನು ಉಪದೇಶವನ್ನ ಪಡೆದುಕೊಂಡು ಹಾಳಾದವ ದುರ್ಯೋಧನ. ವಿದುರ ನೀತಿ ಅಂತ ನೀತಿಯನ್ನ ಪಡೆದುಕೊಂಡು ಉದ್ಧಾರವಾದವ ಧರ್ಮರಾಜ. ಅದಕ್ಕೋಸ್ಕರವಾಗಿ ಕ್ಷತ್ರಿಯರಾದವರು ದೊಡ್ಡವರ ಮಾತನ್ನ ಕೇಳಬೇಕು. ವೃದ್ಧಾನಾಂ ವಚನಂ ಶ್ರುತ್ವಾ ಯೋ ಅಭ್ಯುತ್ಥಾನಾಂ ಪ್ರಯೋಜಯೇತ್ ಉತ್ಥಾನಸ್ಯ ಫಲು ಸಮ್ಯಗ್ ತದಾ ಸ ಲಭತೆ ಅಚಿರಾತ್ ಅಂತ ಇಲ್ಲಿ ಅದನ್ನ ಹೇಳ್ತಾರೆ. ಇದಾದ ಮೇಲೆ ಇನ್ನೊಂದು ಪ್ರಶ್ನೆ, 17ನೇ ಪ್ರಶ್ನೆ, ಕಿಮೇಕಂ ಯಜ್ಞಿಯಂ ಸಾಮ. ಇದು ಪ್ರಶ್ನೆ. ಯಜ್ಞ ರಕ್ಷಣೆಗಾಗಿ ಇರುವ ಸಾಮ ಯಾರ ಅಧೀನ? ಯಜ್ಞವನ್ನ ರಕ್ಷಣೆ ಮಾಡಬೇಕಲ್ಲ.
ರಕ್ಷಣೆಯನ್ನ ಮಾಡುವುದು ಈ ರಾಕ್ಷಸರು ಆ ಯಜ್ಞವನ್ನ ಕೆಡಿಸ್ತಾರೆ, ಅಯೋಗ್ಯ ಶಕ್ತಿಗಳು ಬಂದು ಯಜ್ಞವನ್ನ ಕೆಡಿಸ್ತಾರೆ ಅಂತ ಸಾಮಗಾನವನ್ನ ಮಾಡ್ತಾರೆ. ಆ ಸಾಮಗಾನ ಯಾರ ಅಧೀನ ಅಂತ ಅವ ಕೇಳುತ್ತಾನೆ. ಪ್ರಾಣೋವೈ ಯಜ್ಞಿಯಂ ಸಾಮ ಅಂತ, ಪ್ರಾಣದೇವರ ಅಧೀನ ಅದು ಅಂತ ಉತ್ತರ ಕೊಟ್ಟಾವ. ಅದಕ್ಕೆ ಪ್ರಾಣದೇವರ ಅಧೀನ ಅಂತ ಅವನೇನು ಉತ್ತರ ಕೊಟ್ಟನಲ್ಲ, ಅದು ಸುಮ್ಮನೆ ಉತ್ತರ ಅಲ್ಲ, ನಾನು ಅದಕ್ಕೆ ಮೂಲವನ್ನ ಹುಡುಕಿ ಇಲ್ಲಿ ತರಬೇಕು ಅಂತ ವಾದಿರಾಜರು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಈ ಮಾತಿದೆ. ಧರ್ಮರಾಜ ಏನು ಉತ್ತರ ಕೊಟ್ಟ ಅದಕ್ಕೆ ಎಲ್ಲ ಉಪನಿಷತ್ತುಗಳ ಸಾರ ಸರ್ವಸ್ವ, ಎಲ್ಲ ವೇದಗಳ ಸಾರ ಸರ್ವಸ್ವ ಅದು ಮಹಾಭಾರತ. ನಿಮಗೆ ಮಹಾಭಾರತದಲ್ಲಿ ಇಲ್ಲದ್ದೇ ಇಲ್ಲ. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ಕುತ್ರಚಿತ್, ಅಲ್ಲಿ ತೆಗೆದುಕೊಂಡು ಜ್ಞಾನವನ್ನ ನಿಮ್ಗೆ ಅದನ್ನು ವಿಸ್ತಾರ ಮಾಡಿಕೊಳ್ಳಬೇಕಾದ್ರೆ ಬೇರೆ ಬೇರೆ ಗ್ರಂಥಗಳನ್ನ ಅವಲೋಕನ ಮಾಡ್ರಿ ಅಂತ. ಅದಕ್ಕೆ ಯಾರ ಅಧೀನ ಸಾಮ ಅನ್ನುವುದು ಯಜ್ಞ ರಕ್ಷಣೆಗಿರುವ ಸಾಮ. ಯಾರ ಅಧೀನ ಅಂತ ಕೇಳಿದ್ರೆ ಪ್ರಾಣದೇವರ ಅಧೀನ ಅಂತ ಅಲ್ಲ. ನೋಡಿ ಇಲ್ಲಿ ಉಪನಿಷತ್ತು ನೋಡ್ರಿ. ತಸ್ಯ ವೈ ವಾಗೇನ ಪ್ರತಿಷ್ಠಾ ವಾಚಿಹಿ ಕಲ್ವೇಶು ಏತತ್ ಪ್ರಾಣ ಪ್ರತಿಷ್ಠಿತೋ ಗೀಯತೆ ಅನ್ಯ ಇತ್ಯುಹೈಕ ಆಹುಹು. ಉಪನಿಷತ್ತಿದು ಆಚಾರ್ಯರು ಅದಕ್ಕೆ ಭಾಷ್ಯ ಬರೀತಾರೆ. ವಾಗೀಂದ್ರಿಯಂ ಪೀಠ ರೂಪಂ ತಸ್ಯ ಪ್ರಾಣಸ್ಯ ಸಂಸ್ಥಿತಂ ಗಾನ ಕಾಲೇ ಅನ್ಯದಾ ತ್ವನ್ನಂ ಪ್ರಾಣಪೀಠಂ ಇತಿ ಸ್ಮೃತಂ. ಸಾಮಗಾನ ನಾಮಕನಾಗಿರ್ತಕ್ಕಂತಹ ಪ್ರಾಣದೇವರ ಪೀಠವನ್ನ ಯಾರು ತಿಳಿಯುತ್ತಾನೋ ಅವನು ಲೋಕದಲ್ಲಿ ಪ್ರತಿಷ್ಠಿತನಾಗುತ್ತಾನೆ. ಗಾನ ಕಾಲದಲ್ಲಿ ನಾವು ಯಾವಾಗಾದ್ರೂ ಗಾನ ಮಾಡಿದ್ರೆ, ನೀವು ಹಾಡ್ತೀರಿ ಹೆಣ್ಣು ಮಕ್ಕಳು, ನಾವು ಮಂತ್ರ ಹೇಳ್ತೇವೆ, ಗಂಡು ಮಕ್ಕಳು ಹಾಡ್ತಾರೆ. ಆದ್ರೆ ಗಾನ ಅನ್ನುವುದು ಮುಖ್ಯವಾಗಿ ಅದು ಹೆಣ್ಣು ಮಕ್ಕಳ ಉಪಾಸನಾ ಕ್ರಮ. ಅದು ಗಾನೋಪಾಸನೆ, ನಾದೋಪಾಸನೆ. ಗಾನ ಮಾಡುವಾಗ ವಾಗೀಂದ್ರಿಯದಲ್ಲಿ ನಾವು ಮಾತಾಡುವ ವಾಗೀಂದ್ರಿಯ, ವಾಕ್ಕನ್ನುವ ಇಂದ್ರಿಯದಲ್ಲಿ ಪ್ರಾಣದೇವರು ಪೀಠವನ್ನು ಹಾಕೊಂಡು ಕೂತಿರ್ತಾರಂತೆ. ಅದಕ್ಕೆ ಅಪಶಬ್ದಗಳು ಬಾಯಲ್ಲಿ ಬರದೇ ಇದ್ದಂತೆ ನೋಡ್ಕೊಳ್ರಿ. ಹಾಡು ಹೇಳುವಾಗ ಹುಚ್ಚುಚ್ಚಾಗಿ ಏನೇನೋ ಹೇಳಬೇಡ್ರಿ. ಹುಚ್ಚುಚ್ಚಾಗಿ ಅರ್ಥ ಅನುಸಂಧಾನ ಗೊತ್ತಿಲ್ಲ. ಅದಕ್ಕೆ ಸುಧಾ ಓದಿ ಪದ ನೋಡು ಅಂತ ನಮ್ಮಲ್ಲಿರೋದು. ಶ್ರೀಪಾದರಾಜರ ಆರಾಧನೆ ನಾಳೆ ನಾಡಿದ್ರಲ್ಲಿ ಆರಾಧನೆ ಬಂದಾಗ ಶ್ರೀಪಾದರಾಜರು ಹೇಗೆ ದೊಡ್ಡ ದೊಡ್ಡ ಪ್ರಮೇಯಗಳನ್ನ, ಅವ್ರ ಚರಿತ್ರೆಯನ್ನು ನಾಳೆ ಹೇಳ್ತಾರೆ. ನಾನು ಅವರ ಸಾಹಿತ್ಯದಲ್ಲಿ ದೊಡ್ಡ ದೊಡ್ಡ ಪ್ರಮೇಯಗಳು ಹೇಗೆ ಬೆರೆತಿದೆ, ನಾವೆಲ್ಲರೂ ಹಾಡುವ ಸಾಮಾನ್ಯ ಹಾಡಿನಲ್ಲಿ ಅಸಾಮಾನ್ಯವಾದ ಪ್ರಮೇಯಗಳನ್ನು ಹೇಗೆ ತಿಳಿ ಹೇಳ್ತಾರೆ, ಅದನ್ನು ನೋಡುವ ಪ್ರಯತ್ನ ಮಾಡೋಣ. ಸುಮ್ಮನೆ ಅದಕ್ಕೆ ಹೇಳ್ತಾ ಇದ್ದೆ, ಪ್ರಿಂಟು ಹೆಂಗಾಗಿರ್ತದೆ ಅದನ್ನ ನೋಡ್ಕೊಂಡು ಹಂಗೆ ಹೇಳಿಬಿಟ್ರೆ ಹೆಂಗಾಗ್ತದೆ ಗೊತ್ತಾ. ಅದಕ್ಕೆ ಅಲ್ಲಿ ಒಂದು ಯಾವುದೋ ಮಠಕ್ಕೆ ಹೋದಾಗ ಅವರು ಪಾಠ ಹೇಳ್ತಾ ಇದ್ರು, ಅದು ಹಾಡು ಹೇಳ್ತಾ ಇದ್ರು. ಯಾವ್ದದು ಬಹಳ ಪ್ರಸಿದ್ಧವಾದಂತ ಕೀರ್ತನೆ, ನಮ್ಮ ಇದು ಪಾಂಡುರಂಗ ವ್ಯಾಸ ಬಿಟ್ಟಲ್ಲರು ಹೇಳಿದ್ದು, ನೆರೆ ನಂಬಿದೆ ನೆರೆ ನಂಬಿದೆ ನೀ ಮದ್ ಹೃದಯ ಮಂದಿರದಲ್ಲಿ ಪರಿಶೋಭಿಸುತ್ತಿರೋ ಪಾಂಡುರಂಗ ಇದೆಯಲ್ಲ, ಅಲ್ಲಿ ಪರಮಾತ್ಮನೆ ನಿನ್ನ ಲೀಲಾ ಸ್ಮೃತಿಯನ್ನು ನಿರುತಯನಗೆ ಕೊಡು ಪಾಂಡುರಂಗ ಅಂತ ಇದೆ ಇರ್ಬೇಕಲ್ವಾ. ಆ ಪ್ರಿಂಟ್ ಮಾಡೋನು ಮಿಸ್ಟೇಕ್ ಮಾಡಿಬಿಟ್ಟಿದ್ದಾನೆ. ಆ ಲೀಲಾ ಸ್ಮೃತಿ ಇದೆಯಲ್ಲ ಅದು ಲೀಲಾವತಿಯಾಗಿ ಬಿಟ್ಟಿದೆ ಅಲ್ಲಿ. ಪರಮಾತ್ಮನೆ ನಿನ್ನ ಲೀಲಾವತಿಯನ್ನು ನಿರುತಯನಗೆ ಕೊಡು ಪಾಂಡುರಂಗ. ಮಠದಲ್ಲಿ ಹೇಳ್ತಾ ಕೂತಿದ್ರು ಮೊನ್ನೆ ಅಧಿಕ ಮಾಸದಲ್ಲಿ. ಹತ್ರ ಹೋಗಿ ಹೇಳಿದೆ, ನೀವ್ ಇನ್ನೊಂದ್ಸತಿ ಇದನ್ನ ಹೇಳಿದ್ರೆ ಏನ್ ಮಾಡ್ತಾನೆ ಗೊತ್ತಾ ಸ್ವಾಮಿ, ಪರಮಾತ್ಮನೆ ನಿನ್ನ ಲೀಲಾವತಿಯನ್ನು ನಿರುತಯನಿಗೆ ಕೊಡು ಪಾಂಡುರಂಗ ಅಂದ್ರೆ ಬರೀ ಲೀಲಾವತಿ ಹಾಕಿ ಪಂಡ್ರಿಬಾಯಿಯನ್ನು ಜೊತೆಗೆ ತಗೊಂಡು ಕೊಟ್ಟು ಬಿಡ್ತಾನೆ ಸ್ವಾಮಿ. ಅಲ್ಲಿ ಏನ್ ಅರ್ಥ ಬರ್ತದೆ, ಯಾಕೆ ಹೇಳಿದ್ದಾರೆ, ಏನಿಲ್ಲ. ಇನ್ನೊಂದ್ ಕಡೆ ಅಕ್ಬರನಿಗೊಲಿದ ನರಸಿಂಹ ಕಾಯೋ ನರಸಿಂಹ, ಗೋಪಾಲದಾಸರಿಗೆ ಹೇಳ್ತಾರೆ. ಅಕ್ಬರನಿಗೊಲಿದ ನರಸಿಂಹ ಪುಸ್ತಕ ನೋಡಿ ಹಂಗೆ ಹೇಳೋದು. ಅಕ್ಬರನಿಗೆ ಯಾವಾಗ ನರಸಿಂಹ ಒಲ್ದಿದ್ದ ಹೇಳ್ರಿ? ಅಕ್ಬರ್ ಅಲ್ಲಿ ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ ಹೇಳ್ತಾ ಇದ್ದಾರೆ. ಅಕ್ಬರ್ ಅಲ್ಲ ಅದು, ಅರ್ಬಕನಿಗೊಲಿದ ನರಸಿಂಹ. ಅರ್ಬಕ ಅಂದ್ರೆ ಮಗು ಅಂತ ಅರ್ಥ. ಆ ಪ್ರಿಂಟ್ ಮಾಡೋನಿಗೆ ಅರ್ಬಕ ಅಂತ ಗೊತ್ತಿಲ್ಲ, ಅವನು ಗೊತ್ತಿರೋದು ಅಕ್ಬರ್ ಅಂದೆ, ಪ್ರಿಂಟ್ ಮಾಡಿದ ಕೊಟ್ಟು ಬಿಟ್ಟ. ಇವಾಗ ಹಿಡ್ಕೊಂಡು ಅಕ್ಬರನಿಗೊಲಿದ ನರಸಿಂಹ ಕಾಯೋ ನರಸಿಂಹ. ರಾಯರ ಬಗ್ಗೆ ಹೇಳ್ತಿರ್ತಾರೆ, ನೀವು ಕೇಳಿದ್ದೀರಿ ಹಾಡನ್ನದು, ಜಯವಿದೆ ರಾಘವೇಂದ್ರ ಅಲ್ವಾ. ಅದ್ರಲ್ಲಿ ನೋಡ್ರಿ ಹೇಳುವಾಗ ಅದು ಎಲ್ಲಿ ನಿಲ್ಲಿಸ್ಬೇಕು ಏನಿಲ್ಲ. ಬ್ರಹ್ಮ ಪಿಶಾಚಿಯೋ ರಾಘವೇಂದ್ರ, ಮುಸಲ್ಮಾನ ದೊರೆಯೋ ರಾಘವೇಂದ್ರ. ಏನ್ ಬಂದಿದೆ ರೇ ರಾಯರಿಗೆ? ಬ್ರಹ್ಮ ಪಿಶಾಚಿಯೋ ರಾಘವೇಂದ್ರ. ಹಿಂಗ್ ಮಾಡಿನೇ ಪಾಪಗಳನ್ನ ಕಟ್ಟಿಕೊಳ್ಳೋದು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ನಮ್ಮ ವಾಯುದೇವರನ್ನ ಶರಣು ಹೊಂದಿ ಸ್ವಾಮಿ, ವಾಗೀಂದ್ರಿಯದಲ್ಲಿ ನೀನು ಪ್ರತಿಷ್ಠಾಪಿತನಾಗಿ ನಮ್ಮ ಬಾಯಿಂದ ಒಳ್ಳೆ ಮಾತುಗಳನ್ನ, ಒಳ್ಳೆ ರೀತಿಯಾಗಿರ್ತಕ್ಕಂಥ ಪದಗಳನ್ನ ಹೊರಡಿಸುವಂತ ಅವರಿಗೆ ಸರ್ವಾತ್ಮನ ಶರಣಾಗಲಿಲ್ಲ. ಬಾಯಲ್ಲಿಂತ ಅಪಶಬ್ದಗಳು ಬರ್ತವೆ. ಅಪಶಬ್ದಗಳು ಬರೋದಲ್ಲ, ಪಾಪಕ್ಕೆ ಕಾರಣವಾಗತ್ತೆ. ವಾಚಿಹಿ ಕಲ್ವೇಶ ಏತತ್ ಪ್ರಾಣ ಪ್ರತಿಷ್ಠೋ ಗೀಯತೆ ಅನ್ನ ಇತ್ಯುಹೈಕ ಆಹುಹು. ಗಾನ ಕಾಲದಲ್ಲಿ ವಾಗೀಂದ್ರಿಯ ಪ್ರಾಣದೇವರ ಪೀಠವಾಗಿರ್ತದೆ, ಭಗವಂತನ ಅಪ್ಪಣೆಯಂತೆ
ಗಾನ ಕಾಲದಲ್ಲಿ ಪ್ರಾಣ ವಾಗೀಂದ್ರಿಯದಲ್ಲಿ ಪ್ರತಿಷ್ಠಾಪಿತನಾಗಿ ಬೇರೆ ಕಾಲದಲ್ಲಿ ಅನ್ನದಲ್ಲಿ ಪ್ರತಿಷ್ಠಾಪಿತನಾಗಿರ್ತಾನೆ ವಾಯುದೇವರು ಅಂತ ಇಲ್ಲಿ ಉಪದೇಶ ಮಾಡುತ್ತಾರೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಆಚಾರ್ಯರದಕ್ಕೆ. ವಾಗೀಂದ್ರಿಯಂ ಈಟರೂಪಂ ತಸ್ಯ ಪ್ರಾಣಸ್ಯ ಸಂಸ್ಥಿತಂ. ಪ್ರಾಣನಿಗೆ ಗಾನ ಕಾಲದಲ್ಲಿ ವಾಗೀಂದ್ರಿಯ ಪೀಠ. ಗಾನಕಾಲೋ ಅನ್ಯದಾತ್ವ ಅನ್ನಂ ಪ್ರಾಣ ಪ್ರತಿಷ್ಠಂ ಇತಿ ಸ್ಮೃತಂ. ಗಾನಕಾಲವಲ್ಲದೆ ಅನ್ಯ ಕಾಲದಲ್ಲಿ ಅನ್ನದಲ್ಲಿ ಪ್ರಾಣದೇವರ ಪ್ರತಿಷ್ಠಾಪನೆಯಾಗಿರ್ತದೆ ಅಂತ ಹೇಳಿ ನಾವೆಲ್ಲ ಕೇಳಿರುವ ಮಂತ್ರ ಬಂದಿರುವುದಿಲ್ಲೇ. ಏನು ಮಂತ್ರ ಬಂದಿದೆ ಗೊತ್ತಾ? ನೀವು ಆ ಮಂತ್ರ ಕೇಳಿದ್ದೀರಿ, ಅದು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬಂದ ಮಂತ್ರ ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ. ಅತಾತಃ ಪವಮಾನಾನಂ ಏವಾಭ್ಯೋ ರೋಹ ಸವೈ ಖಲು ಪ್ರಸ್ತೂತ ಸಾಮ ಪ್ರಸ್ತೌತಿ ಸಯತ್ರ ಪ್ರಸ್ತೂಯಾತ್ ತದೇತಾನಿ ಜಪೇತ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯೇತಿ ಸ ಯದಾ ಹಾಸತೋಮ ಸದ್ಗಮಯೇತಿ. ಇದು ಅಲ್ಲಿ ಬಂದಿರುವ ಮಂತ್ರ. ಅದು ಆಚಾರ್ಯರ ಅರ್ಥ ಬರೆಯುವಾಗ ಮೃತ್ಯುವ ಅಸತ್ ಸದಮೃತಂ ಮೃತ್ಯೋರ್ಮ ಅಮೃತಂ ಗಮಯ ಅಮೃತಂ ಮಾ ಕುರ್ವೇತ್ಯತ್ಯೇವ ಐತದ್ಯಹ ತಮಸೋಮ ಜ್ಯೋತಿರ್ಗಮಯೇತಿ ಮೃತ್ಯುರ್ವೈ ತಮಃ ಜ್ಯೋತಿರಮೃತಂ ಮೃತ್ಯುರ್ಮ ಅಮೃತಂ ಗಮಯ ಅಮೃತಂ ಮಾ ಕುರ್ವೇತ್ಯೇವೈತತಾಹ ಮೃತ್ಯುರ್ಮ ಅಮೃತಂ ಗಮಯೇತಿ ನಾತ್ರ ತಿರೋಹಿತಂ ಇವಾಸ್ತಿ. ಆಚಾರ್ಯರ ಅರ್ಥ ಬರೀತಾರೆ. ಇದರ ಅರ್ಥ ಏನು? ನಮಗೆ ಸಾಮಾನ್ಯವಾಗಿ ಎಲ್ಲ ಹೇಳೋ ಅರ್ಥ ಏನು? ತಮಸೋಮ ಜ್ಯೋತಿರ್ಗಮಯ, ಅಸತೋಮ ಸದ್ಗಮಯ. ಅಸತ್ತಿನಿಂದ ಸತ್ತಿನ ಕಡೆಗೆ, ಕತ್ತಲಿಂದ ಜ್ಯೋತಿಯ ಕಡೆಗೆ, ಮೃತ್ಯುವಿನಿಂದ ಅಮೃತದ ಕಡೆಗೆ ಕರ್ಕೊಂಡು ಹೋಗು. ಯಾರು ಕರ್ಕೊಂಡು ಹೋಗೋರು? ವಾಗೀಂದ್ರಿಯದಲ್ಲಿ ನೆಲೆಸಿರುವ ಸಾಮನಾಮಕನಾದ ವಾಯುದೇವರಲ್ಲಿ ಮಾಡುವ ಪ್ರಾರ್ಥನೆ ಇದು. ಆಚಾರ್ಯರು ಹೇಳ್ತಾರೆ ಮುಖ್ಯ ಪ್ರಾಣನನ್ನ ಕೇಳಬೇಕಂತ ಇದನ್ನ. ಏನಂತ? ಪರಮಾತ್ಮನ ಅನುಗ್ರಹವನ್ನ ಪೂರ್ಣವಾಗಿ ಪಡೆದಂತ ಮುಖ್ಯ ಪ್ರಾಣದೇವರೇ 3 ರೀತಿಯಲ್ಲಿ ಮೋಕ್ಷ ಅನ್ನುವುದಿದೆ. ಇಲ್ಲಾಗಬೇಕಾದದ್ದು, ಮೇಲಾಗಬೇಕಾದದ್ದು. ಒಂದೇನು? ಅದಕ್ಕೆ ಹೇಳುತ್ತಾರೆ, ಇತರರ ಮುಕ್ತರಿಗಿಂತಲೂ ಉನ್ನತವಾದ ಸ್ಥಾನವನ್ನ ಪಡೆಯುವುದು ಅಪರೋಕ್ಷ ಜ್ಞಾನಿಗಳು. ನಮ್ಮ ಕತೆ ಹೇಳ್ರಿ. ಅದಕ್ಕೇನು ಹೇಳ್ತಾರೆ? ನಾವು ಸಾಮಗಾನಾದಿಗಳನ್ನ ಮಾಡಿ ನಿಮ್ಮನ್ನ ಶರಣು ಹೊಂದಿದ್ದೇವೆ, ಅದಕ್ಕೆ ನೀವು ಏನು ಮಾಡಬೇಕು ಅಂತ ಕೇಳಿದ್ರೆ, ಅಲ್ಲಿ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಅಸತೋಮ ಸದ್ಗಮಯ ಅಂದ್ರೆ, ಅಸತ್ ಅಂದ್ರೆ ದುಃಖ ರೂಪವಾದ ಮೃತ್ಯು. ದುಃಖ ಅನ್ನುವುದು ಮೃತ್ಯುವಿನಂತೆ. ಅದಕ್ಕೆ ಇಲ್ಲಿ ಅಸತೋಮ ಅಂತ ಹೇಳುವಾಗಲೇ ಅಸತೋಮ ಸದ್ಗಮಯೇತಿ ಮೃತ್ಯುರ್ವ ಅಸತ್ ಆಚಾರ್ಯರು ಹೇಳ್ತಾರೆ. ಈಗ ನಮ್ಗೆ ಏನಾದ್ರು ದುಃಖ ಬಂದ ತಕ್ಷಣ ಅಯ್ಯೋ ಸತ್ತೋದೆ ಆಚಾರ್ಯ ಅಂತೀವೋ ಇಲ್ವೋ? ನಾವು ನಿಜವಾಗ್ಲೂ ಸತ್ತಿಲ್ಲ. ನಮ್ಮ ಹತ್ರ ಬಂದು ಮಾತಾಡುವಾಗ ಹೇಳ್ತಾರೆ, ಅಲ್ಲಿಂದಿಲ್ಲಿಗೆ ನಡ್ಕೊಂಡು ಬರುವಾಗ ಸತ್ತೋದೆ ಆಚಾರ್ಯ. ಸತ್ತೋಗಿದ್ರೆ ಬಂದಿದ್ದೆಂಗೆ ಅಂದ್ರೆ ಅಷ್ಟು ದುಃಖವಾಯಿತು ಅಂತ ಅರ್ಥ. ಅಸತ್ ಅಂದರೆ ದುಃಖಮಯವಾದ ಮೃತ್ಯು, ಸತ್ ಅಂದ್ರೆ ಆನಂದಮಯವಾದ ಅಮೃತ. ಯಾವತ್ತೂ ಅಷ್ಟೇ ದೇವರ ಸೇವಾದಿಗಳನ್ನ ಮಾಡುವಾಗ ಮಾಡಬೇಕಲ್ಲಪ್ಪ ದೇವರೇ ಅನ್ಕೊಂಡು ಮಾಡಬಾರದಂತೆ. ಈ ಮಾತಿದೆಯಲ್ಲ ನೋಡಿ, ಈ ಮಾತು ಜಗನ್ನಾಥದಾಸರು ಹೇಳಿದಂತಹ ಮಾತು. ಇದಕ್ಕೆ ಸರಿಯಾಗಿ ಅನುವಾದ. ಅದಕ್ಕೆ ನಾನು ಯಾಕೆ ಇದನ್ನ ಸೇರಿಸಿ ಹೇಳ್ತಾ ಇರ್ತೇನೆ ಅಂದ್ರೆ, ನೀವು ಹಾಡು ಹೇಳುವಾಗ ಇವೆಲ್ಲ ಜ್ಞಾಪಕ ಬರಲಿ ಅಂತ. ಗೃಹ ಕರ್ಮವ ಬ್ಯಾಸರದಲ್ಲೇ ಪರಮೋತ್ಸಾಹದಲ್ಲಿ ಮಾಡುತ್ತ ಮೂರ್ಜಗತ ಮಹಿತನ ಸೇವೆ ಇದೆಂದೆನುತ್ತಲಿ ಅಹರಹರ್ ಮನದಿ ಸಮರ್ಪಿಸುತ್ತಿಪ್ಪುದೆ. ಆ ಬ್ಯಾಸರದಲ್ಲೇ ಇದೆಯಲ್ಲ, ಅದೇ ಇದು ಅಸತೋಮ ಸದ್ಗಮಯ. ಮೃತ್ಯು ಯಾವುದು? ಮೃತ್ಯು ಅಂತ ಕೇಳಿದರೆ ಅಲ್ಲಿ ಹೇಳುವುದು ದುಃಖ ರೂಪವಾದ ಮೃತ್ಯುವಾಗದೆ ಹೋಗಲಿ. ನನಗೆ ದೇವರ ಸೇವೆ, ದೊಡ್ಡವರ ಸೇವೆ ಮಾಡುವಾಗ ದುಃಖವಾಗದೇ ಹೋಗಲಿ. ಇವರ ಸೇವೆ ಮಾಡುವಂತಹ ಪರಿಸ್ಥಿತಿ ಬಂತಲ್ಲಪ್ಪ ದೇವರೇ ಅನ್ನುವ ಭಾವ ತಲೆಯಲ್ಲಿ ಬರದೇ ಹೋಗಲಿ. ಭಗವಂತ ಇವರ ಸೇವೆ ಮಾಡುವ ಅವಕಾಶ ಕೊಟ್ಟಿಯಲ್ಲ ಅನ್ನುವಂತ ಬುದ್ಧಿ ಬರಬೇಕು. ಅದು ಅಸತೋಮ ಸದ್ಗಮಯ. ಶ್ರೀಪಾದರಾಜರ ಆರಾಧನೆ ಇದೆ, ಏನೋ ಒಂದಷ್ಟು ತರಕಾರಿ ಹಚ್ಕೊಡಿ, ಏನೋ ಒಂದಷ್ಟು ಬಡಿಸಿ, ಏನೋ ಹೇಳ್ತಾರೆ. ಬೇರೆ ಯಾರು ಸಿಗಲ್ವಾ ಆಚಾರ್ಯ? ಯಾವಾಗ ನೋಡಿದ್ರು ನನಗೆ ಹೇಳ್ತೀರಿ, ಬೇರೆ ಯಾರು ಸಿಗೋದಿಲ್ವಾ? ಬಡ್ಸಕ್ ನಾನೊಬ್ಬನೇ ಸಿಗೋದ? ಎಲ್ಲ ನೀವು ತಿನ್ಕೊಂಡು ಹೋಗ್ಬಿಡಿ, ಮಿಕ್ಕಿರೋದಷ್ಟು ಅನ್ನ ಮಾತ್ರ ತಿನ್ಕೊಂಡು ಬಿದ್ದಿರಕ್ ನಾನ್ ಬರ್ತೀನಲ್ವಾ ಅಂತ ಹಿಂಗೆಲ್ಲ ಅನ್ನೋದಲ್ಲ. ಭಗವಂತ ಅದೊಂದು ಅವಕಾಶವನ್ನ ನನಗೆ ಕೊಟ್ಟಿದ್ದಾನಲ್ಲ. ಎಂಜಲೆಲೆ ತೆಗಿ, ನಾನ್ ಯಾಕ್ರಿ ಎಂಜಲೆಲೆ ತೆಗಿಲಿ? ನನಗೇನ್ರಿ ಅಂತದ್ ಬಂದಿದೆ? ಕೃಷ್ಣ ಪರಮಾತ್ಮ ಎಂಜಲೆಲೆಯನ್ನ ತೆಗೆದಂತೆ ರಾಜಸೂಯಾಗದಲ್ಲಿ. ನಾವೇನ್ ಕೃಷ್ಣನ್ಗಿನ್ನ ದೊಡ್ಡವರಲ್ವಲ್ಲ? ಎಂಜಲ ಬಳಿದನು ಹರಿ, ಪುರಂದರದಾಸರ ಕೀರ್ತನೆ ನಾವು ಕೇಳಿಲ್ವಾ? ಎಲ್ಲ ಕೆಲಸವನ್ನ ಎಲ್ಲರಿಗೆ ಹಂಚಿ ಎಂಜಲೆಲೆ ಎತ್ತುವಂತ ಕೆಲಸವನ್ನ ಸ್ವಾಮಿ ತಾನಿಟ್ಟುಕೊಂಡ. ಸುಮಾರು ಜನಕ್ಕೆ ಗೊತ್ತಿಲ್ಲ, ಊಟ ಆದ ಮೇಲೆ ಜ್ಞಾನಿಗಳು ಊಟ ಮಾಡಿದ ಎಲೆಯನ್ನು ಎತ್ತಿದ್ರೆ ಅಶ್ವಮೇಧ ಯಾಗದ ಫಲ ಬರ್ತದೆ. ಹಿಂದಿನವರು ಅದಕ್ಕೋಸ್ಕರ ಅಷ್ಟೊಂದು ಪುಣ್ಯ ಸಂಪಾದನೆ ಮಾಡ್ತಿದ್ರು. ನಾವೆಲ್ಲ ಬಿಟ್ಟು ಈ ಸ್ಥಿತಿಗೆ ಬಂದಿದ್ದೇವೆ. ಅದಕ್ಕೋಸ್ಕರವಾಗಿ ಅದು ನನಗೆ ಭಗವಂತ ಸೇವೆಗೆ ಕೊಟ್ಟಿರುವಂತ ಅವಕಾಶ ಅಂತ ತಿಳಿದ್ರೆ ಅದು ಅಸತೋಮ ಸದ್ಗಮಯವಾಗ್ತದೆ.
ಆಮೇಲೆ ನೋಡ್ರಿ, ಎರಡನೇದೇನು ಅಂತ ತಮಸೋಮ ಜ್ಯೋತಿರ್ಗಮಯ, ಇದೊಂದನ್ನು ನೋಡೋಣ, ಮಿಕ್ಕಿದ್ ನಾಳೆ ನೋಡೋಣ. ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ಏನ್ ಗೊತ್ತಾ? ತಮಸ್ಸು ಅಂದ್ರೆ ಅಜ್ಞಾನ. ಇಲ್ಲಿ ಆಚಾರ್ಯರು ಹೇಳ್ತಾರೆ, ಅಲ್ಲಿಗೆ ಅಮೃತಮ್ಮ, ಇಲ್ಲಿ ತಮಃ, ಮೃತ್ಯುರ್ವೈ ತಮಃ ಜ್ಯೋತಿರಮೃತಂ. ಮೃತ್ಯುರ್ವೈ ತಮಃ, ಅಜ್ಞಾನ ರೂಪವಾಗಿರುವಂತ ಕತ್ತಲು. ಈ ಕತ್ತಲಿದ್ರೆ ನೀವು ಬೆಳಕಾಕೊಂಡ್ರೆ ಬಂದ್ಬಿಡ್ತದೆ. ಇಲ್ಲೇನೋ ಪವರ್ ಏನೋ ಆಯ್ತು, UPS ಇದೆ, ಕರೆಂಟ್ ಬರ್ತದೆ, ಅಥವಾ ಕೈಯಲ್ಲಿ ಮೊಬೈಲ್ ಇದೆ, ಬ್ಯಾಟ್ರಿ ಆನ್ ಮಾಡ್ಕೋಬಹುದು. ಒಳಗೆ ಕತ್ತಲು ಬಂದ್ರೆ, ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ, ಒಳಗಿರುವ ಕುರುಡನ್ನ ತೆಗೆಯುವವರು ಯಾರು? ಅದಕ್ಕೆ ಜ್ಞಾನ ಅನ್ನುವಂತ ದೀವಿಕೆಯೇ ಬೇಕಲ್ವಾ? ಅದನ್ನೇ ವೇದದಲ್ಲಿ ಹೇಳಿದ್ದಲ್ವಾ? ಆರ್ದ್ರಂ ಜ್ವಲತಿ ಜ್ಯೋತಿರ್ರಹಮಸ್ಮಿ, ಜ್ಯೋತಿರ್ಜ್ವಲತಿ ಬ್ರಹ್ಮಾರಹಮಸ್ಮಿ, ಯೋ ಹಮಸ್ಮಿ ಬ್ರಹ್ಮಾರಹಮಸ್ಮಿ, ಅಹಮಸ್ಮಿ ಬ್ರಹ್ಮಾರಹಮಸ್ಮಿ, ಅಹಮೇವಾಹಂ ಮಾಂ ಜುಹೋಮಿ ಸ್ವಾಹ. ಮೊದಲು ಭಗವಂತನನ್ನರಿಯುವುದಕ್ಕಿಂತ ಮುಂಚೆ ನಿನ್ನ ಹೃದಯದಲ್ಲಿ ಬೆಳಗುತ್ತಿರುವ ಜ್ಯೋತಿಯನ್ನ ನೋಡು. ಅಲ್ಲಿಂದ ಪ್ರಾರಂಭ. ಆ ಜ್ಯೋತಿಯೇ ಮೃತ್ಯುರ್ಮ ಅಮೃತಂಗಮಯ. ಮೃತ್ಯುರ್ಮ ಅಮೃತಂಗಮಯ, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಮೃತ್ಯು ಅಂದ್ರೆ ಕಡೆಯದು ಯಾವುದು ಅಂತ ಕೇಳಿದ್ರೆ, ಮೃತ್ಯು ಅಂದ್ರೆ ಈ ಮರಣ, ನಾವು ಭೌತಿಕವಾಗಿ ಹೊಂದುವಂತ ಮರಣ. ಸಾಯುವುದಕ್ಕೆ ಯಾರೂ ಭಯಪಡುವುದಿಲ್ಲ. ಸಾವು ಅನ್ನುವುದು ಸಾರ್ಥಕವಾದ ಸಾವಾಗಬೇಕಷ್ಟೆ. ಸತ್ತವನಿಗೆ ಸದ್ಗತಿಯಾಗಬೇಕು ಅಂತ ದುಃಖ ಪಡಬೇಕೆ ಹೊರತು ಸಾಯುವುದಕ್ಕಲ್ಲ. ಇವತ್ತಲ್ಲ ನಾಳೆ ಸಾಯಲೇಬೇಕು. ಅಶೋಚ್ಯ ಅನ್ವಶೋಚಸ್ತ್ವಂ, ಅಶೋಚ್ಯ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸುಂಶ್ಚ ನಾನು ಶೋಚಂತಿ ಪಂಡಿತ. ಮೊದಲನೇ ಉಪದೇಶ ಕೃಷ್ಣ ಮಾಡಿದ್ದದನ್ನೇ ಅಲ್ವಾ? ಅದಕ್ಕೆ ಬದುಕಿರುವವರನ್ನ ನೋಡಿ, ಸತ್ತವರನ್ನ ನೋಡಿ ಜ್ಞಾನಿಗಳಾಗಿರ್ತಕ್ಕಂಥವ್ರು ದುಃಖ ಪಡುವುದಿಲ್ಲ. ನೀನ್ ಹೆಂಗ್ ಬದುಕಿದ್ದಿ, ಹೆಂಗ್ ಸತ್ತಿದ್ದಿ ಎನ್ನುವುದನ್ನು ನೋಡಿ ದುಃಖ ಪಡ್ತಾರೆ. ಅಯೋಗ್ಯರಾದವರು ಇವತ್ತು ಬದುಕ್ತಾ ಇದ್ದಾರಲ್ಲ, ಇವನು ಯಾಕಾರು ಬದುಕಿದ್ದಾನಪ್ಪ ಅಂತ ದುಃಖ ಪಡ್ತಾರೆ. ಅನ್ಯಾಯವಾಗಿ ಸಾಧನೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಹೋಗಿಬಿಟ್ಟನಲ್ಲ, ಅವನು ಹೋಗಿದ್ದಕ್ಕೆ ದುಃಖ ಅಲ್ಲ, ಇನ್ನೊಂದಷ್ಟು ಸಾಧನೆ ಮಾಡ್ಕೋಬಹುದಾಗಿತ್ತು. ಈ ಜನ್ಮ ಹೋಯ್ತು, ಮತ್ತೆ ಈ ಜನ್ಮ ಸಿಗ್ತದೋ ಇಲ್ವೋ ಗ್ಯಾರಂಟಿ ಇಲ್ಲ. ಮನುಷ್ಯ ಜನ್ಮವೇ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಅಕಸ್ಮಾತ್ ಮನುಷ್ಯ ಜನ್ಮ ಸಿಕ್ಕರು, ನಮಗೇನ್ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ, ಅದರಲ್ಲೂ ಮಲ್ಲೇಶ್ವರಂ ಅಲ್ಲಿ, ಅದರಲ್ಲೂ ಸ್ವಿಮ್ಮಿಂಗ್ ಪೂಲ್ ಎಕ್ಸ್ಟೆನ್ಷನ್ ಅಲ್ಲಿ, ಅದರಲ್ಲೂ ಈ ಮಠದ ಅಕ್ಕಪಕ್ಕದಲ್ಲೇ ನಮ್ಗೇನ್ ಜನ್ಮ ಸಿಗ್ತದೆ ಅಂತ ಏನು ಗ್ಯಾರಂಟಿ ಇಲ್ಲಲ್ಲ. ಯಾವುದೋ ಚೈನಾ ದೇಶದಲ್ಲೋ ಅಫ್ಘಾನಿಸ್ತಾನದಲ್ಲೋ ಮನುಷ್ಯ ಜನ್ಮ ಸಿಕ್ಕಿ ಅರ್ಧ ಚಡ್ಡಿ ಹಾಕೊಂಡು ನಾಯಿ ಹಿಡ್ಕೊಂಡು ತಿರುಗಾಡುವಂತ ಜನ್ಮ ದೇವರು ಕೊಟ್ಬಿಟ್ರೆ ಏನು ಸಾಧನೆ ಮಾಡ್ಕೊಳ್ಲಿಕ್ಕೆ ಬರ್ತದೆ? ಅದನ್ನ ಮೃತ್ಯೋರ್ಮ ಅಮೃತಂಗಮಯ. ಅದಕ್ಕೆ ಯಾವತ್ತೂ ಕೂಡ ಸಾವನ್ನ ಕೇಳಿಕೊಳ್ಳಬೇಡ, ಸಾರ್ಥಕವಾಗಿರ್ತಕ್ಕಂಥ ಬದುಕನ್ನ ಕೇಳಿಕೊಳ್ಳಬೇಕು. ಯಾವತ್ತೂ ಸಾವು ಬರಲಿ ಎನ್ನುವಂತ ಮಾತನ್ನ ಬಾಯಲ್ಲಿ ಆಡಬಾರದಂತೆ ಯಾವತ್ತೂ ಕೂಡ. ಅದಕ್ಕೆ ಬದುಕಿರುವಷ್ಟು ದಿನ, ಅದಕ್ಕೆ ನಮಗೆ ಬೆಡ್ ರಿಡನ್ ಆದ್ರೂ ಪರವಾಗಿಲ್ಲ, ಮನಸ್ಸು ಸರಿ ಇದೆ, ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಬರ್ತದೆ ಅಂದ್ರೆ ಸಾವನ್ನ ಕೇಳ್ಕೋಬೇಡ. ಶರಶಯ್ಯ ಮೇಲೆ ಭೀಷ್ಮಾಚಾರ್ಯರು ಮಲಗಿದ್ರಂತೆ, ನಾವೇನ್ ಶರಶಯ್ಯ ಮೇಲೆ ಮಲಗಿಲ್ವಲ್ಲ, ನಾವು ನಮ್ಮನೆ ಹಾಸಿಗೆ ಮೇಲೆ ಮಲಗಿದ್ದೇವಷ್ಟೇ. ಏನಾಗಿದೆ? ಹಿತ್ಲು ಬಚ್ಚಲಿಗೆ ಓಡಾಡ್ಕೊಂಡಿದ್ದಾರೆ ಆಚಾರ್ಯ, ಸಾಕು. ಹಿತ್ಲು ಬಚ್ಚಲಿಗೆ ಓಡಾಡ್ಕೊಂಡಿರೋದು ಸಾಕಲ್ವಾ? ನಾವೇನ್ ರನ್ನಿಂಗ್ ರೇಸ್ ಮಾಡಬೇಕು, ನಾವೇನು ವಾಕಿಂಗ್ ಹೋಗ್ಬೇಕು, ಏನಿಲ್ವಲ್ಲ. ಇದನ್ನ ಹೇಳುತ್ತಾರೆ. ಇದು ಒಂದು ರೀತಿಯ ಆಯಿತು. ಒಂದು ರೀತಿಯಲ್ಲಿ ಯಜ್ಞದಲ್ಲಿ ಸಾಮ ಅನ್ನುವುದು ಪ್ರಾಣದೇವರ ಅಧೀನ ಅಂತ ಹೇಳಿದ್ದು. ಕರ್ಣ ಕೃಷ್ಣನ ಬಳಿಯಲ್ಲಿ ಮಹಾಭಾರತದ ಯುದ್ಧವನ್ನ ಯಜ್ಞಕ್ಕೆ ಹೋಲಿಸಿ ಹೇಳ್ತಾನೆ. ಅದು ಉದ್ಯೋಗ ಪರ್ವದಲ್ಲಿ ಕರ್ಣನ ಮಾತುಗಳು ಬರ್ತವೆ. ಅದರಲ್ಲಿ ಭೀಮಸೇನ ದೇವರು ಸಾಮಗಾನ ಮಾಡುವವರು, ಭೀಮಸೇನ ದೇವರ ಅಧೀನವಾಗಿ ಇಡೀ ಯಜ್ಞವಿದೆ, ವಾಯುದೇವರ ಅವತಾರ ಅವರು ಅಂತ ಕರ್ಣನ ಬಾಯಲ್ಲಿ ಹೇಳಿಸಿದ್ದಾರೆ ನಮ್ಮ ವೇದವ್ಯಾಸ ದೇವರು. ಆದ್ದರಿಂದ ನಾಳೆ ಮಹಾಭಾರತದ ಯುದ್ಧವನ್ನ ಹೇಗೆ ಯಜ್ಞಕ್ಕೆ ಕರ್ಣ ಹೋಲಿಸ್ತಾನೆ, ಆ ಕರ್ಣ ಹೋಲಿಸಿದ್ರಲ್ಲಿ ಅವ ಭೀಮಸೇನ ದೇವರ ಮಹಿಮೆಯನ್ನು ಏನು ಹೇಳ್ತಾನೆ, ಸಾಮಗಾನ ಪ್ರಿಯರಾಗಿರ್ತಕ್ಕಂಥ ಭೀಮಸೇನ ದೇವರು ಹೇಗೆ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತ ನಿಂತಿದ್ದಾರೆ ಎನ್ನುವುದನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಸರ್ವೇಂದ್ರ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಶ್ರೀಕೃಷ್ಣಾರ್ಪಣಮಸ್ತು, ವಾಸುದೇವಾರ್ಪಣಮಸ್ತು.